ವಿದ್ಯುಚ್ಛುಭ್ರಾಸಿತರಜಃ ಶ್ಯಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೇಂದುಕಲಃ ಪ್ರಿಯಾಯುಂ ನಾಗಭೂಷಣಃ ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಗೀತಾ ಸುಗೀತಾ ಕರ್ತವ್ಯ ಅಂತ ಒಂದು ಆದೇಶ ಇದೆ ಹಿರಿಯರದು. ಭಗವದ್ಗೀತೆಯನ್ನು ಕಂಠದಲ್ಲಿಟ್ಟುಕೊಳ್ಳಬೇಕು ಅಂತ ಅದಕ್ಕೊಂದು ಅರ್ಥ. ಯಾವಾಗ ಕೇಳಿದರೂ ಅದರ ವಿಷಯವನ್ನು ಹೇಳುವ ಹಾಗಿರಬೇಕು ಅಂತ ಮತ್ತೊಂದು ಅರ್ಥ. ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಉತ್ತರವಾಗಿ ಗೀತೆ ನೆನಪಾಗ್ತಾ ಇರಬೇಕು ಅಂತ ಮತ್ತೊಂದು ಅರ್ಥ. ಈ ಮೂರನೆಯ ಅರ್ಥ ಪ್ರಧಾನವಾಗ್ತದೆ. ಭಗವದ್ಗೀತೆ ಜೀವನದ ಒಂದೊಂದು ಹಂತದಲ್ಲಿ ಬರುವ ಸಮಸ್ಯೆಗಳ ಪರಿಹಾರವನ್ನು ಸೂಚನೆ ಮಾಡ್ತಾ ಹೋಗ್ತದೆ. ಆ ಸಂದರ್ಭಕ್ಕೆ ಅದು ನೆನಪಾಗುವುದಕ್ಕೋಸ್ಕರ ಒಂದು ಬಾರಿಯಾದರೂ ಭಗವದ್ಗೀತೆಯನ್ನು ಕೇಳಬೇಕು. ಒಂದು ಬಾರಿ ಕೇಳಿದ್ದು ಯಾವತ್ತೂ ಕೂಡ ಮುಂದಿನ ಹಂತದಲ್ಲಿ ನೆನಪಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಕಂಠದಲ್ಲಿ ಇಟ್ಟುಕೊಂಡಿರಬೇಕು. ಯಾವುದು ಕಂಠಗತವಾಗ್ತದೆ ಅದು ಹೃದ್ಗತವಾಗುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವುದು ಒಂದು ಅಧ್ಯಾಪನ ಪದ್ಧತಿಯ ನೀತಿ. ಆ ನಿಟ್ಟಿನಿಂದ ಗೀತಾ ಸುಗೀತಾ ಕರ್ತವ್ಯ ಅನ್ನುವ ಮಾತು ಬರ್ತದೆ. ಗೀತೆಯನ್ನು ಕೃಷ್ಣ ಇದೇ ಮೊದಲು ಹೇಳಿದ್ದಲ್ಲಂತೆ. ಇದಕ್ಕಿಂತ ಹಿಂದೆಯೂ ಬಹಳ ಬಾರಿ ಹೇಳಿದ್ದೇನೆ ಅಂತ ಕೃಷ್ಣನೇ ಹೇಳಿದ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ಹಿಂದಕ್ಕೆ ಹೇಳಿದ್ದೇನೆ ಬಹಳ ಬಾರಿ. ಹಿಂದಕ್ಕೆ ಅಷ್ಟು ಬಾರಿ ಹೇಳಿದ್ದಿಂತಾದ ಮೇಲೆ ಇವತ್ತು ಹೇಳುವುದಕ್ಕೋಸ್ಕರ ನೀನು ಯಾಕೆ ಬಂದದ್ದು? ಅದು ಒಂದೊಂದು ಕಾಲದಲ್ಲಿ ಹೇಳಿದ್ದು ಆಗಾಗ ಅಲ್ಲಲ್ಲಿ ಮುಚ್ಚಿ ಹೋಗಿರ್ತದೆ. ಮತ್ತೆ ಅದನ್ನು ನೆಲದ ಅಡಿಯಲ್ಲಿರುವ ಶುಂಠಿ ಕಾಣಿಸಬೇಕು ಅಂತಾದರೆ ಮತ್ತೆ ತೆಗಿಬೇಕು. ಆದರೆ ಗಿಡಗಳೇ ಯಾವತ್ತೂ ಕಾಣಿಸ್ತಾ ಇರುವುದಿಲ್ಲ. ಸಾರಯುತವಾದದ್ದು ನೆಲದಲ್ಲಿದ್ದಾಗ ಅದನ್ನು ಮತ್ತೆ ಕೆರೆದು ತೆಗೆದು ಕೊಡುವ ಹಾಗೆ ಇಂಗಿ ಹೋಗಿದ್ದಂತಹ ಜ್ಞಾನವನ್ನು ಮತ್ತೆ ಹಿಂಗಿಸುವುದಕ್ಕೋಸ್ಕರ ನಾನು ಇಳಿದು ಬಂದಿದ್ದೇನೆ. ಅದನ್ನು ಹೇಳುವ ಕೃಷ್ಣನ ಮಾತು ಎಲ್ಲರ ಬಾಯಿಯಲ್ಲಿರುವ ಮಾತದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು 4ನೇ ಅಧ್ಯಾಯದ ಆರಂಭದ 7-8 ಶ್ಲೋಕಗಳಾಗಿ ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಭರತಖಂಡದಲ್ಲಿ ಆಸೇತು ಹಿಮಾಚಲ ಎಲ್ಲ ಕಂಠರಲ್ಲೂ ಈ ಶ್ಲೋಕಗಳಂತೂ ಇದ್ದಾವೆ. ಅದು ಒಂದು ಲೆಕ್ಕದಲ್ಲಿ ನಮಗೆ ಒಂದು ಬಲವನ್ನು ತುಂಬುತ್ತದೆ. ಏನೇ ಸಮಸ್ಯೆ ಬರಲಿ ನಾನು ಇಳಿದು ಬರ್ತೇನೆ ಅಂತ ದೇವರು ಹೇಳುವ ಮಾತು. ಆದರೆ ಇಳಿದು ಬರುವುದು ಹೇಗೆ? ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ಒಳಗೆ ಅವರಿಗೆ ಒಳ್ಳೆಯ ಜ್ಞಾನದ ರೂಪದಲ್ಲಿ ಅವತರಿಸ್ತೇನೆ. ವಿನಾಶಾಯ ಚ ದುಷ್ಕೃತಾಂ, ದುಷ್ಟರ ಒಳಗೆ ವಿಪರೀತ ಬುದ್ಧಿಯನ್ನು ಹುಟ್ಟಿಸಿ ವಿನಾಶವನ್ನು ಉಂಟು ಮಾಡಿಸ್ತೇನೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಅವರನ್ನು ಸಾಯಿಸುವುದಕ್ಕೆ ನಾನೇ ರೂಪವೆತ್ತು ಬರಬೇಕು ಅಂತಿಲ್ಲ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಸಂಹಾರ ಮಾಡುವುದಕ್ಕೋಸ್ಕರ ವರಾಹನಾಗಿಯೋ ನರಸಿಂಹನಾಗಿಯೋ ಬಂದ ಹಾಗೆಯೇ ದುಷ್ಟರ ಸಂಹಾರಕ್ಕೆ ನಾನೇ ಬರಬೇಕು ಅಂತಿಲ್ಲ. ಅವರ ಒಳಗೆ ಜ್ಞಾನವನ್ನು ಅಜ್ಞಾನವನ್ನು ಪ್ರೇರಣೆ ಮಾಡಿ ಅಜ್ಞಾನ ಅವಿದ್ಯೆ ಅಥವಾ ವಿಪರೀತ ಜ್ಞಾನದ ಪ್ರೇರಣೆಯಿಂದಾಗಿ ಆ ವ್ಯಕ್ತಿಯ ವಿನಾಶಕ್ಕೆ ಕಾರಣನಾಗ್ತೇನೆ. ಸಜ್ಜನಿಕೆಗೆ ಅಥವಾ ಸಜ್ಞಾನಕ್ಕೆ ಪ್ರೇರಕನಾಗಿ ಸಜ್ಜನರ ಅಭ್ಯುದಯಕ್ಕೆ ಹೇತುವಾಗ್ತೇನೆ. ಸಜ್ಜನರನ್ನು ರಕ್ಷಿಸುವುದು ಅಂತೇಳಿದರೆ ದೇವರೇ ಅವತಾರ ಮಾಡಿ ಬಂದು ರಕ್ಷಿಸುವುದು ಅನ್ನುವುದು ಕಲಿಕಾಲದಲ್ಲಂತೂ ಇಲ್ಲ. ಸಂಭವಾಮಿ ಯುಗೇ ಯುಗೇ ಅಂತ ಹೇಳ್ತಾನೆ. ಯುಗ ಯುಗದಲ್ಲಿ ನಾನು ಅವತರಿಸ್ತೇನೆ ಅಂತ. ಆದರೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೇನೆ ನಾನು ಕಲಿಯುಗದಲ್ಲಿ ಅವತರಿಸುವುದಿಲ್ಲ ಅಂತ ಹೇಳ್ತೇನೆ. ನಮ್ಮನ್ನೆಲ್ಲ ನೋಡಿದರೆ ದೇವರಿಗೂ ಹೆದರಿಕೆ ಅಂತೆ.
ಇಂಥವರಿದ್ದಾಗ ನಾನು ಅವತರಿಸುವುದಿಲ್ಲ, ನಾನು ತ್ರಿಯುಗ. ಭಾಗವತದಲ್ಲಿ ಬರ್ತದೆ, ಭಗವಂತನಿಗೆ ತ್ರಿಯುಗ ಅಂತ ಹೆಸರು. ತ್ರಿಯುಗ ಅನ್ನುವ ಶಬ್ದಕ್ಕೆ ಅರ್ಥ 3 ಯುಗದಲ್ಲಿ ಅವತರಿಸುವವ. 3 ಯುಗದಲ್ಲಿ ಅವತರಿಸುವವ ಅನ್ನುವುದಕ್ಕೆ ಅರ್ಥ 3 ಯುಗದಲ್ಲಿ ಅವತರಿಸುವವ ಅಂತ. ಅದು ಒಂದು ನಿಯಮ ಸಂಸ್ಕೃತದ್ದು. ಅವ ನೀರು ಕುಡಿದು ತಪಸ್ಸು ಮಾಡಿದ ಅಂದರೆ ಚಪಾತಿ ತಿಂದು ನೀರು ಕುಡಿದು ತಪಸ್ಸು ಮಾಡಿದ ಅಂತ ಅರ್ಥ ಅಲ್ಲ. ನೀರು ಮಾತ್ರ ಕುಡಿದು ತಪಸ್ಸು ಮಾಡಿದ. ಅಭಕ್ಷಾಹ ತಪಸ್ವಿನಃ, ವಾಯುಭಕ್ಷಾಹ ತಪಸ್ವಿನಃ ಅಂತುಂಟು. ಗಾಳಿ ಕುಡಿದುಕೊಂಡು ತಪಸ್ಸು ಮಾಡಿದ ಅಂದರೆ ಪವನಾಶನ ಮಾತ್ರ, ಶ್ವಾಸೋಚ್ಛ್ವಾಸ ಬಿಟ್ಟರೆ ಬೇರೆ ಏನನ್ನೂ ತೆಗೊಳ್ಳುವುದಿಲ್ಲ ಅನ್ನುವ ಸರ್ವೇ ನಿರ್ದೇಶಾಹ ಸಾವಧಾರಣಾ ಭವಂತಿ ಅಂತ ಒಂದು ನಿಯಮ. ಆ ನಿಯಮವನ್ನು ಅನುಸರಿಸಿಕೊಂಡು ಯುಗೇ ಯುಗೇ ಅವತರಾಮಿ ಅಂತೇಳಿದರೆ ತ್ರಿಯುಗದಲ್ಲಿ ಅವತರಿಸ್ತೇನೆ. ಹಾಗಾದರೆ ಕಲಿಯುಗದಲ್ಲಿ ಯುಗೇ ಯುಗೆ ಅನ್ನೋದಕ್ಕೆ ಎಲ್ಲ ಯುಗದಲ್ಲೂ ಅಂತ ಅರ್ಥ ಅಲ್ವಾ? ಕಲಿಯುಗದಲ್ಲೂ ಅವತರಿಸ್ತೇನೆ. ಹೇಗೆ? ಸಜ್ಜನರ ಮನಸ್ಸಿನಲ್ಲಿ ಅವತರಿಸುವುದು, ಒಳಗೆ ಅವತರಿಸುವುದು. ಒಳಗೆ ಅವತರಿಸಿ ಅವರಿಗೆ ಸರಿಯಾದ ನಿರ್ದೇಶನ ಕೊಡುವುದು. ಈ ಭಗವಂತ ದೇವತೆಗಳು ನಮ್ಮನ್ನೆಲ್ಲ ರಕ್ಷಣೆ ಮಾಡುವುದು ಹೇಗೆ ಅಂತ ವಿದುರ ನೀತಿಯಲ್ಲಿ ಒಂದು ಮಾತು ಬರ್ತದೆ. ಈ ಕುರಿಗಳನ್ನು ಕಾಯುವವ ಕೈಯಲ್ಲಿ ಕೋಲು ಹಿಡ್ಕೊಂಡು ಆ ಕಡೆ ಹೋಗಬೇಡ ಈ ಕಡೆ ಹೋಗಬೇಡ ಅಂತ ಸರಿಯಾದ ದಾರಿಯಲ್ಲೇ ಹೋಗುವ ಹಾಗೆ ಮಾಡಿ, ಚರಂಡಿಗೆ ಬೀಳದೇ ಇದ್ದ ಹಾಗೆ ಅವುಗಳನ್ನು ರಕ್ಷಣೆ ಮಾಡ್ತಾನೋ ಹೇಗೋ ಹಾಗೆ ದೇವತೆಗಳು, ದೇವರು ನಮ್ಮನ್ನು ರಕ್ಷಣೆ ಮಾಡುವುದು ಅಲ್ಲ. ನ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಪಶುಪಾಲನ ಹಾಗೆ ದಂಡ ಹಿಡ್ಕೊಂಡು ನಮ್ಮನ್ನು ರಕ್ಷಣೆ ಮಾಡುವುದಲ್ಲ. ಮತ್ತೆ ಹೇಗೆ? ಒಳಗಿನಿಂದ ಒಂದು ಒಳ್ಳೆಯ ಕೆಲಸ ಮಾಡುವ ಹಾಗೆ ಪ್ರೇರಣೆ ಮಾಡುವುದು. ನಿನಗೆ ಇಂಥ ದೋಷ, ಏನೋ ಸಮಸ್ಯೆ ಆಗ್ತದೆ, ಆದ್ದರಿಂದ ಈ ಸಮಯದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡು, ಒಂದು ಏಕಾದಶ ರುದ್ರಾಭಿಷೇಕ ಮಾಡಿಸು ಸೋಮವಾರದ ದಿವಸ. ಒಳಗಿಂದ ಯಾಕೆ ಆ ಪ್ರೇರಣೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಒಂದು ಮಾಡಿಸಬೇಕು ಅಂತ ಅನಿಸಿತು, ಹೋಯಿತು. ದೇವಸ್ಥಾನಕ್ಕೆ 11 ಪ್ರದಕ್ಷಿಣೆ ಬಂದು ರುದ್ರನಿಗೆ ನಮಸ್ಕಾರ ಮಾಡಿ ಅಭಿಷೇಕವನ್ನು ಮಾಡಿಸಿದ್ದು ಆಯಿತು. ಯಾವುದೋ ಬರಬೇಕಾಗಿದ್ದ ದೋಷ ಅದರಿಂದ ಪರಿಹಾರ ಆಯಿತು. ಅವನಿಗೆ ದೋಷ ಬರ್ತದೆ ಅಂತಲೂ ಗೊತ್ತಿಲ್ಲ, ಅದು ಇದರಿಂದ ಪರಿಹಾರ ಆಗ್ತದೆ ಅಂತಲೂ ಗೊತ್ತಿಲ್ಲ. ಮಾಡಬೇಕು ಅಂತ ಅನಿಸಿದ್ದು ಮಾಡಿಸಿದ. ದೇವತೆಗಳು ಹಾಗೆ ನಮ್ಮನ್ನು ರಕ್ಷಿಸುವುದಂತೆ. ಎಂತೂ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ ಅಂತ. ಯಾರನ್ನು ರಕ್ಷಿಸಬೇಕು ಅಂತ ದೇವತೆಗಳ ಅನುಗ್ರಹ ದೃಷ್ಟಿ ವ್ಯಕ್ತಿಯ ಮೇಲೆ ಬೀಳ್ತದೋ ಅವರಿಗೆ ಒಳಗೆ ಬುದ್ಧಿಯಿಂದ ಪ್ರೇರಣೆ ಕೊಡುವುದು. ಈ ಬುದ್ಧಿ ಅವತಾರ ಅಂತೇನಿದೆ, ಒಳಗೆ ಕುಳಿತು ಒಳಗೊಂದು ಪ್ರೇರಣೆ ಕೊಟ್ಟು ಸತ್ಕರ್ಮ ಮಾಡಿಸಿ ಆ ಮೂಲಕ ದೋಷ ಪರಿಹಾರ ಮಾಡಿಸಿ ಉದ್ಧಾರ ಮಾಡುವಂಥದ್ದು. ಇದು ದೇವತಾ ಸಂರಕ್ಷಣಾ ವಿಧಾನ. ಇದನ್ನೇ ದೇವತಾವತಾರ ಅಂತ ಕರೆಯುವುದು. ಒಳಗೆ ದೇವರ ಅವತರಿಸುವಿಕೆ. ದುಷ್ಟ ಅವತಾರ ಆಗಬಾರ್ದು. ಒಳಗೆ ದೌಷ್ಟ್ಯವನ್ನು ಉತ್ಕರ್ಷಕ್ಕೆ ತರುವಂತಹ ಅವತಾರ ಆಗಬಾರ್ದು. ಜ್ಞಾನವನ್ನು ಪ್ರೇರಿಸುವವನು ಅವನೇ, ಅಜ್ಞಾನ ಪ್ರೇರಣೆಯೂ ಅವನಿಂದಲೇ. ಮುಂದಕ್ಕೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅವ, ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹ ನಂಚ. ಮತ್ತಃ ನಾನು ಎಲ್ಲರ ಹೃದಯದಲ್ಲೂ ನಿಲ್ತೇನೆ, ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ. ಎಲ್ಲರ ಹೃದಯದಲ್ಲಿ ಸರಿಯಾಗಿ ಕೂತಿರ್ತೇನೆ. ಆ ಜೀವ ಕೂತಿರ್ತಾನೆ ಆಯಾ ಹೃದಯದಲ್ಲಿ, ಆದರೆ ಸರಿಯಾಗಿ ಕೂತಿರುವುದಿಲ್ಲ, ಎಡವಟ್ಟು ಕೂತಿರ್ತಾನೆ. ಯಾವಾಗ ಈ ಖೋಖೋದಲ್ಲಿ ಕೂತಿರ್ತಾರಲ್ಲ, ಎದ್ದು ಓಡಬೇಕು, ಅತ್ಯಂತ ಚಂಚಲವಾಗಿ ಕೂತ ಹಾಗೆ ಕೂತಿರ್ತಾನೆ. ಇವ ಹಾಗಲ್ಲಂತೆ, ಸನ್ನಿವಿಷ್ಟ, ಸರಸಿಜಾಸನ ಸನ್ನಿವಿಷ್ಟ ಅಂತಿದ್ದ ಹಾಗೆ ಸರಿಯಾಗಿ ಕೂತಿದ್ದಾನಂತೆ ಎಲ್ಲರ ಹೃದಯದಲ್ಲಿ. ಉದರದಲ್ಲಿ ಕೂತಿದ್ದಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ. ಉದರದಲ್ಲಿ ಕೂತು ಜೀರ್ಣಕ್ರಿಯೆಯಲ್ಲಿ ತೊಡಗ್ತಾನೆ, ಹೃದಯದಲ್ಲಿ ಕೂತು ಜ್ಞಾನ ಕೊಡುವ ಕೆಲಸ ಮಾಡ್ತಾನಂತೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನೆನಪಾಗುವುದು ಕೂಡ ಅವನಿಂದ, ಮರೆತು ಹೋಗುವುದು. ಅಪೋಹನ ಅಂತೇಳಿದರೆ ಮರೆತು ಹೋಗುವುದು. ಮರೆತು ಹೋಗುವುದು ಅವನಿಂದ, ಜ್ಞಾನವೂ ಅವನಿಂದ, ಅಜ್ಞಾನವೂ ಅವನಿಂದ. ಜ್ಞಾನಾಜ್ಞಾನ ಮೋಕ್ಷಪ್ರದ ಅಂತ ಕರೀತಾರೆ ಅವನನ್ನು. ಅಜ್ಞಾನ, ಮರೆವು, ನೆನಪು ಎಲ್ಲ ಅವನು ವರವಾಗಿಯೇ ಕೊಡುವುದು ನಮಗೆಲ್ಲ. ಯಾಕಂದರೆ ಎಷ್ಟೋ ಮರೆವುಗಳಿಂದ ನಾವಿವತ್ತು ನೆಮ್ಮದಿಯಾಗಿದ್ದೇವೆ. ಎಲ್ಲವನ್ನೂ ಬೆಳಗ್ಗೆ ನಡೆದ ಘಟನೆ ಸಾಯಂಕಾಲ ತನಕ ನೆನಪಿದರೆ ಅವನು ಹುಚ್ಚನಾಗುವುದು ಒಂದೇ ಬಾಕಿ. ಬೆಳಗ್ಗೆ ಯಾರೋ ಬೈದರು, ಯಾರೋ ಹೊಡೆದ್ರು, ಯಾರೋ ಮನೆಯಲ್ಲಿ ಒಂದು ರೀತಿಯ ಅವಾಂತರ ಘಟಿಸಿ ಹೋಯಿತು, ಅದನ್ನು ಹಾಗೆ ನೆನಪಿಟ್ಟುಕೊಳ್ಳುವುದು. ಒಂದು 5 ನಿಮಿಷಕ್ಕೆ ಮರೆತು ಹೋಗುತ್ತೆ, ಮತ್ತೆ ಖುಷಿಯಲ್ಲೇ ಇರ್ತಾರೆ. ಈ ಮರೆವು ಅನ್ನುವುದು ಕೂಡ ಮನುಷ್ಯನಿಗೆ ದೇವರು ಕೊಡ್ತಕ್ಕಂಥ ವರವೇ. ಆದರೆ ಪರೀಕ್ಷೆ ಬರಿಬೇಕಾದರೆ ಓದಿದ್ದೆಲ್ಲ ಮರೆಯುವುದು ಅದು ಶಾಪ. ಅಂದರೆ ಎಲ್ಲಿ ಶಾಪ ಎಲ್ಲಿ ವರ, ಅದು ಎಲ್ಲಿ ವರವೋ ಅಲ್ಲಿ ಮರೆವನ್ನು ಜಾಸ್ತಿ ಮಾಡಿಕೊಳ್ಬೇಕಂತೆ. ಅದು ದೇವರ ಧ್ಯಾನದಿಂದ ಮಾತ್ರ ಶಕ್ಯವಾಗುವುದು. ಒಂದು ಚಿಂತಾಜನಕವಾದ ಘಟನೆ ಜೀವನದಲ್ಲಿ ನಡೆದರೆ ಅದನ್ನು ಮರೆಯುವುದೇ ಅವನ ಮುಂದಿನ ಉತ್ಕರ್ಷಕ್ಕೆ ಹೇತು.
ಅದು ಮರೆಯುವುದಕ್ಕೋಸ್ಕರ ಅವನು ದೇವರ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಮಾಡಬೇಕು ಅನ್ನುವ ಜ್ಞಾನ ಉಂಟಲ್ವ, ಅದು ಭಗವಂತನ ಅವತಾರ. ಒಳಗಿನಿಂದ ದೇವರು ಅವತರಿಸ್ತಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಈ ಎಲ್ಲ ಭಗವಂತನ ಅವತಾರದ ಉದ್ದೇಶ ಲೋಕದಲ್ಲಿ ಅಧರ್ಮವನ್ನು ಮೆಟ್ಟಿ ಧರ್ಮವನ್ನು ಮತ್ತೆ ಗಟ್ಟಿ ನಿಲ್ಲಿಸುವುದು ಅನ್ನುವುದು ಭಗವಂತನ ಅವತಾರದ ಉದ್ದೇಶವಾಗಿರ್ತದೆ. ಆದರೆ ಅದು ಜ್ಞಾನದಿಂದ ಶಕ್ಯವಾಗ್ತದೆ. ಈ ಜ್ಞಾನ, ಅದರ ಮಹತ್ವವನ್ನೇ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವುದು. ಜ್ಞಾನಕ್ಕೋಸ್ಕರ 2 ಥರದ ಜ್ಞಾನ ಇದೆ. ಒಂದು ಒಳಗಿನಿಂದ ತಾನೇ ತಾನಾಗಿ ಹುಟ್ಟುವ ಜ್ಞಾನ, ಮತ್ತೊಂದು ಹೊರಗಿನಿಂದ ಕೇಳಿ ಓದಿ ಬರುವಂತಹ ಜ್ಞಾನ. ಈ ಓದಿ ಕೇಳಿ ಜ್ಞಾನ ಬರಬೇಕು ಅಂತಾದರೆ ನಮ್ಮಲ್ಲಿ ಕೆಲವು ಧರ್ಮಗಳು ಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಜ್ಞಾನ ಪಡೆಯುವುದಕ್ಕೆ ಏನು ವಿಧಾನ ಅಂತ ಒಂದು 4 ವಿಧಾನಗಳನ್ನು ಕೃಷ್ಣ ಹೇಳ್ತಾನೆ. ಒಂದು, ಯಾರಲ್ಲಿ ಜ್ಞಾನ ಇದೆ ಅವರ ಹತ್ರ ಹೋಗು. ಜ್ಞಾನ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅವರ ಮುಂದೆ ವಿಧೇಯನಾಗಿ ವರ್ತಿಸು. ವಿಧೇಯತೆಯ ನಾಟಕ ಮಾಡಬೇಡ, ವಿಧೇಯನಾಗು. ಬಾಗಿದಾಗ, ವಿಧೇಯನಾಗುವುದು ಅಂದರೂ ಬಾಗುವುದು ಅಂದರೂ ಅರ್ಥ ಒಂದೇ. ಬಾಗಿದಾಗ ಜ್ಞಾನ ತಾನಾಗಿ ಬರ್ತದೆ. ಸಾಮಾನ್ಯವಾಗಿ ನ್ಯಾಯ ಹೇಳ್ತಾರಲ್ವ, ಬಾಗುವಿಕೆ ಅನ್ನೋದು ಜ್ಞಾನಕ್ಕೆ ಹೇತುವಾದದ್ದು. ಒಂದು ಕೊಡ ಖಾಲಿ ಇದ್ದದ್ದು ತುಂಬಬೇಕು ಅಂತಾದರೆ ಬಗ್ಗಬೇಕು. ನಾವು ಅದರ ಕಂಠಕ್ಕೆ ಹಗ್ಗ ಹಾಕಿ ಬಾವಿಯಲ್ಲಿ ಇಳಿಸಿ ಆ ಕೊಡ ನಾನು ಯಾರಿಗೂ ಬಗ್ಗುವವನಲ್ಲ, ನಾನು ನೇರವಾಗಿರ್ತೇನೆ ಅಂತೇಳಿ ಹಾಗೆ ಕೂತರೆ ಅದಕ್ಕೆ ನೀರು ತುಂಬುವುದು ಹೇಗೆ ಸಾಧ್ಯ ಆಗ್ತದೆ? ನೀರು ತುಂಬುವುದಕ್ಕೋಸ್ಕರ ಅದು ಬಗ್ಗಬೇಕು. ಬಗ್ಗಿದ ಕೊಡವನ್ನು ಅದು ತುಂಬುತ್ತದೆ, ತುಂಬಿದ ಹಾಗೇ ಗಟ್ಟಿಯಾಗ್ತದೆ, ನೇರ ಆಗ್ತದೆ. ನೇರಾಗಿ ಅಂದರೆ ಜ್ಞಾನ ತುಂಬಿದರೆ ಸ್ವಲ್ಪ ಅಹಂಕಾರ ಬರ್ತದೆ ಅಂತ ಅರ್ಥ ಆಯಿತು. ಆಮೇಲೆ ಅದು ಮೇಲಕ್ಕೆ ಬಂತು. ಮೇಲಕ್ಕೆ ಬಂದು ಅದನ್ನು ದಡದಲ್ಲಿ ಇಟ್ಟದ್ದಾಯಿತು. ದಂಡೆಯಲ್ಲಿ ಇಟ್ಟಂತಹ ಮಡಿಕೆ ಇನ್ನೊಂದು ಚೊಂಬಿಗೆ ನೀರು ಹಾಕಬೇಕು. ಒಬ್ಬ ಶಿಷ್ಯನಿಗೆ ತನ್ನಲ್ಲಿ ತುಂಬಿದ ಜ್ಞಾನವನ್ನು ಕೊಡಬೇಕು ಅಂದರೆ ಮಡಿಕೆ ಮತ್ತೆ ಬಗ್ಗಲೇಬೇಕು. ನಾನು ಸಿಕ್ಕಾಬಟ್ಟೆ ತುಂಬಿಸಿಕೊಂಡವ, ನಾನು ಬಗ್ಗುವವನೇ ಅಲ್ಲ ಅಂತ ಮಡಿಕೆ ಹಾಗೆ ಕೂತ್ರೆ, ಕೊಡಪಾನ ಹಾಗೆ ಕೂತ್ರೆ ಅದು ಇನ್ನೊಂದು ಪಾತ್ರೆಗೆ ನೀರು ತುಂಬಿಸುವುದು ಹೇಗೆ? ತನ್ನಲ್ಲಿದ್ದ ಜ್ಞಾನವನ್ನು ಶಿಷ್ಯನಿಗೆ ಕೊಡಬೇಕು ಅಂತಾದರೆ ಆ ಶಿಷ್ಯ ಎಷ್ಟಿದ್ದಾನೆ ಅಷ್ಟಕ್ಕೆ ಬಗ್ಗಿ ತಾನು ಕೊಡಬೇಕು. ತಾನೂ ಚಿಕ್ಕವನಾಗಿ ಜ್ಞಾನವನ್ನು ಅವರ ಮಟ್ಟಕ್ಕೆ ಇಳಿದು ಅವನಿಗೆ ಜ್ಞಾನವನ್ನು ತುಂಬಿಸುವ ಕೆಲಸವನ್ನು ಮಾಡಬೇಕು. ಈ ರೀತಿಯಲ್ಲಿ ಜ್ಞಾನ ಕೊಡಬೇಕು. ಜ್ಞಾನ ಪಡೆಯುವವನು ಕೂಡ ಗುರುಗಳ ಮುಂದೆ ಮೊದಲು ಬಗ್ಗಬೇಕು, ಬಗ್ಗಿ ನೆಟ್ಟಗೆ ಕೂತ್ಕೊಳ್ಬೇಕು. ಎಲ್ಲ ಬಗ್ತಾನೇ ಇದ್ದ ಅಂತಾದರೆ ಅವನಿಗೆ ಕೊಟ್ಟ ಜ್ಞಾನ ಹೋಗುವುದೇ ಇಲ್ಲ. ಬಗ್ಗಬೇಕು. ತದ್ವಿಧಿ ಪ್ರಣಿಪಾತೇನ. ಪ್ರಣಿಪಾತ ಅಂದರೆ ನಮಸ್ಕಾರ, ಅಡ್ಡ ಬೀಳುವುದು. ನಾನು ಚಿಕ್ಕವ, ನೀವು ದೊಡ್ಡವರು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಿಮ್ಮ ಕಾಲಿಗೆ ಬಿದ್ದಿದ್ದೇನೆ, ನೀವು ಕೊಟ್ಟ ಜ್ಞಾನವನ್ನು ನಾನು ಪಡ್ಕೊಂಡು ಹೋಗ್ತೇನೆ, ಹೇಳ್ರಿ ಅಂತ ಅವರ ಮುಂದೆ ಕೂತ್ಕೊಳ್ಬೇಕು. ಅವರು ಹೇಳ್ತಾರೆ. ಹೇಳಿದಾಗ ಇವನು ಕೇಳಬೇಕು. ಕೇಳಿದ ಮೇಲೆ ಮತ್ತೆ ಕೇಳಬೇಕು. ಮೊದಲು ಕೇಳುವುದು ಕಿವಿಯಲ್ಲಿ, ಆಮೇಲೆ ಕೇಳುವುದು ಬಾಯಿಯಲ್ಲಿ. ಬಾಯಿಯಲ್ಲಿ ಪ್ರಶ್ನೆ ಕೇಳುವುದು, ಕಿವಿಯಲ್ಲಿ ಜ್ಞಾನವನ್ನು ತುಂಬಿಸಿಕೊಳ್ಳುವುದು. ಕಿವಿಯಲ್ಲಿ ಕೇಳಿದ್ದನ್ನು ಮನಸ್ಸಿಗೆ ಇಳಿಸಿ ಅಲ್ಲಿ ಪಾಕ ಮಾಡಿದಾಗ ಅದರಲ್ಲಿ ಕೆಲವು ಪ್ರಶ್ನೆಗಳು ಉದ್ಬುದ್ಧವಾಗ್ತವೆ. ಅದು ಪಾಕವಾದಾಗ ಉದ್ಬುದ್ಧವಾಗುವ ಪ್ರಶ್ನೆಗಳು. ಜ್ಞಾನ ಒಳಗೆ ತುಂಬಿದರೆ ಅದು ಯಾಕೆ ಹಾಗೆ, ಗುರುಗಳು ಪೂರ್ತಿ ವಿವರಿಸಿಕೊಟ್ಟ ಹಾಗೆ ಇಲ್ಲೂ ಅಲ್ಲ ಅಂತ ಒಂದು ಪ್ರಶ್ನೆ ಹುಡುತ್ತದೆ. ಪ್ರಶ್ನೆ ಬಂದದ್ದನ್ನು ಕೇಳಬೇಕು. ಇದಕ್ಕೆ ಪರಿಪ್ರಶ್ನ ಅಂತ ಹೆಸರು. ಶಿಷ್ಯನಲ್ಲಿ ಜ್ಞಾನ ಪಕ್ವವಾಗಬೇಕಾದರೆ ಕೇವಲ ಕೇಳುವುದಲ್ಲ, ಕೇಳಿದ್ದರ ಜೊತೆಗೆ ಪ್ರಶ್ನೆಗಳು ಬಂದದ್ದನ್ನು ಮತ್ತೆ ಕೇಳಬೇಕು. ಅವರು ಪ್ರಶ್ನೆಗೆ ಉತ್ತರಿಸ್ತಾರೆ. ಉತ್ತರಿಸಿದ್ದನ್ನು ಗಟ್ಟಿ ಮಾಡಿಕೊಳ್ಬೇಕು. ಆದರೆ ಪ್ರಶ್ನೆ ಕೇಳಿದ ಮೇಲೆ ಗುರುಗಳು ಉತ್ತರಿಸಬೇಕು ಅಂತಾದರೆ ಆ ಗುರುಗಳಿಗೆ ಶಿಷ್ಯನ ಮೇಲೆ ವಿಶ್ವಾಸ ಬೇಕಾಗ್ತದೆ. ಶಿಷ್ಯನ ಮೇಲೆ ವಿಶ್ವಾಸ ಇಲ್ಲದೆ ಅಥವಾ ಶಿಷ್ಯನಿಗೆ ಕೊಟ್ಟದ ವಿದ್ಯೆಯಿಂದ ಅವನಿಗೆ ಏನೋ ಅರ್ಥ ಪರಮಾರ್ಥ ಸಿಕ್ಕಿದ್ರೂ ಕೂಡ ಲೋಕಕ್ಕೆ ಅನರ್ಥವೇ ಆಗುತ್ತೆ. ಇವನಿಗೆ ಜ್ಞಾನ ಕೊಟ್ಟದ್ದೇ ಲೋಕಕ್ಕೆ ಅನರ್ಥ. ಹೇಗೆ ನಮ್ಮ ದ್ರೋಣಾಚಾರ್ಯರಿಗೆ ಏಕಲವ್ಯ ಬಂದು ವಿದ್ಯೆಯನ್ನು ಕೇಳಿದಾಗ ಇವನಿಗೆ ಜ್ಞಾನವನ್ನು ಕೊಟ್ಟರೆ ಲೋಕಕ್ಕೆ ಎಷ್ಟು ಅನರ್ಥ ಅಂತ ಅವರು ಲೆಕ್ಕ ಹಾಕ್ತಾರೆ. ಈ ವ್ಯಕ್ತಿಯ ಜ್ಞಾನದಿಂದ ಲೋಕಕ್ಕೆ ತುಂಬ ಅನರ್ಥ ಆಗಲಿಕ್ಕಿದೆ. ಯಾಕಂದರೆ ಇವ ಜರಾಸಂಧನ ಪಕ್ಷದವ ಅನ್ನುವ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅವನಿಗೆ ವಿದ್ಯೆಯನ್ನು ನಿರಾಕರಿಸ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ವಿದ್ಯೆಯನ್ನು ನಿರಾಕರಿಸುವ ಹಿನ್ನೆಲೆಯಲ್ಲಿ ಕರ್ಣನಿಗೆ ವಿದ್ಯೆಯನ್ನು ಕೊಟ್ಟರೆ ಎಷ್ಟು ಸಮಸ್ಯೆ ಇದೆ ಅನ್ನುವುದನ್ನು ವಿಮರ್ಶೆ ಮಾಡಿಯೇ ಪರಶುರಾಮಾಚಾರ್ಯರು ವಿದ್ಯೆಯನ್ನು ನಿರಾಕರಿಸ್ತಾರೆ. ಆದರೂ ಕರ್ಣ ವಿದ್ಯೆಯನ್ನು ಪಡೆದರೆ ಹೇಗೆ? ಅದು ಸೇವೆಯ ಮೂಲಕ. ಗುರುಗಳಿಂದ ನಾನು ಇವನಿಗೆ ಪಾಠ ಹೇಳಬಾರ್ದು ಅಂತ ಮನಸ್ಸಲ್ಲಿದ್ದರೂ ಕೂಡ ಸೇವೆ ಮಾಡುವುದರಿಂದ ಅವರಿಂದ ವಿಶೇಷ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ.
ಗುರು ಶುಶ್ರೂಷಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಿ ನೋಪಪದ್ಯತೆ ಅಂತ ಚಾಣಕ್ಯ ಒಂದು ಮಾತು ಹೇಳ್ತಾನೆ ಅರ್ಥಶಾಸ್ತ್ರದಲ್ಲಿ. ವಿದ್ಯೆಯನ್ನು ಪಡೆಯುವುದಕ್ಕೆ 3 ಮಾರ್ಗ ಇದೆ. ಒಂದು ಗುರುಗಳ ಸೇವೆ, ಗುರು ಸೇವಾ, ಅವರ ಪಕ್ಕದಲ್ಲಿದ್ದು ಅವರಿಗೆ ಬೇಕಾದ್ದನ್ನೆಲ್ಲ ಒದಗಿಸಿಕೊಡ್ತಾ ಅವರು ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾ ಅವರು ಸುಮ್ಮನೆ ಕೂತಿದ್ದಾಗ ಹೋಗಿ ಕೇಳುವುದು, ಸ್ವಲ್ಪ ಹೇಳಿ ಅಂತೇಳಿ ಕೇಳುವುದು. ಇದು ಗುರು ಶುಶ್ರೂಷೆಯಿಂದ ಪಡೆಯತಕ್ಕಂತಹ ವಿದ್ಯೆ. ಇನ್ನೊಂದು ವಿದ್ಯೆಯ ಕ್ರಮ ಉಂಟು, ಪುಷ್ಕಲೇನ ಧನೇನವ. ಹಿಂದೆ ಕೆಲವು ರಾಜಕುಮಾರರು ಭಾರೀ ವಿದ್ಯೆಯನ್ನು ಸಂಪಾದಿಸ್ತಾ ಇದ್ದದ್ದು ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ಗುರುಗಳನ್ನು ತಾವೇ ಆಸ್ಥಾನಕ್ಕೆ ಕರೆಸಿ ಅವರಿಗೆ ವೇತನದ ವ್ಯವಸ್ಥೆಯನ್ನು ಮಾಡಿ ಅವರು ಪಾಠ ಪೂರ್ತಿ ಹೇಳಿ ಮುಗಿಸುವಲ್ಲಿಯ ತನಕ ಮಾತ್ರ ವೇತನ ಕೊಟ್ಟು ಆಮೇಲೆ ಕಳಿಸೋದು. ಅದು ಉಪಾಧ್ಯಾಯಾಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕ ಅಂತ ಒಂದು ಗಾದೆ ಉಂಟು. ಅವರಿಗೆಲ್ಲ ವಿದ್ಯೆಯನ್ನೆಲ್ಲ ಪಡೆಯುವುದು ಆಮೇಲೆ ಕಳಿಸುವುದು. ಆದರೆ ದ್ರೋಣಾಚಾರ್ಯರನ್ನು ಕೃಪಾಚಾರ್ಯರನ್ನು ಭೀಷ್ಮಾಚಾರ್ಯರು ಹಾಗೆ ಮಾಡಲಿಲ್ಲ. ಮುಂದಕ್ಕೆ ಯಾವ ನಮ್ಮ ಮೊಮ್ಮಕ್ಕಳಿಗಾಯಿತು ಮರಿಮಕ್ಕಳಿಗಾಯಿತು ಅಂತ ಅವರನ್ನು ಹಾಗೆ ಇಟ್ಟುಕೊಂಡಿದ್ದು. ಮುಂದೆ ಪರೀಕ್ಷಿತನಿಗೆ ಅವನ ಅಪ್ಪನಾದ ಜನಮೇಜಯನಿಗೆ ಎಲ್ಲ ಪಾಠ ಹೇಳಿದ್ದು ಕೃಪಾಚಾರ್ಯರೇ, ಚಿರಂಜೀವಿಗಳಾದ ಕೃಪಾಚಾರ್ಯರು. ಹೀಗೆ ಗುರು ಶುಶ್ರೂಷಾ ಅನ್ನುವುದು ಒಂದು ವಿದ್ಯೆಗೆ ಮಾರ್ಗ. ಮತ್ತೊಂದು ಪುಷ್ಕಲ ಧನ. ಇವತ್ತಿನ ಅವ್ಯವಸ್ಥೆಗಳನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ಬಾರ್ದು. ಏನೋ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಸಿಗ್ತದೆ ಅಂತೇಳಿ, ಅದೆಲ್ಲ ವಿದ್ಯೆ ಅಲ್ಲ. ಸರ್ಟಿಫಿಕೇಟಿಗೆ ವಿದ್ಯೆ ಅಂತ ಹೆಸರಿಲ್ಲ. ಪುಷ್ಕಲ ಧನದಿಂದ ವಿದ್ಯೆ ಅಂದರೆ ರಾಜಾಧಿರಾಜರುಗಳು ಗುರುಗಳನ್ನು ತಾವು ತಮ್ಮ ದುಡ್ಡಿನಿಂದ ಕ್ರಯಣ ಮಾಡಿ ಅವರಿಂದ ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇದ್ದರು. ಇದು ಒಂದು ಕ್ರಮ ಇತ್ತು. ಮತ್ತೊಂದು ಕ್ರಮ ಅಥವಾ ವಿದ್ಯೆಯ ವಿದ್ಯಾ. ತನ್ನಲ್ಲಿ ವಿಶೇಷವಾದ ಒಂದು ವಿದ್ಯೆ ಇದೆ, ಅದನ್ನು ಅವರು ಅಪೇಕ್ಷಿಸಿದ್ದಾರೆ. ಅವರಲ್ಲಿ ಒಂದು ವಿಶೇಷ ವಿದ್ಯೆ ಇದೆ, ಅದನ್ನು ಇವನು ಅಪೇಕ್ಷಿಸಿದ್ದಾನೆ. ಇವನ ವಿದ್ಯೆಯನ್ನು ಅವರಿಗೆ ಕೊಡೋದು, ಅವನ ವಿದ್ಯೆಯನ್ನು ಇವ ಪಡೆಯೋದು. ಇವನಿಗೆ ಯಜುರ್ವೇದ ಗೊತ್ತಿದೆ, ಅವನಿಗೆ ಋಗ್ವೇದ ಗೊತ್ತಿದೆ. ಋಗ್ವೇದ ಇವನಿಗೆ ಆಗಬೇಕಾಗಿದೆ, ಯಜುರ್ವೇದ ಅವನಿಗೆ ಆಗಬೇಕಾಗಿದೆ. ಬೆಳಗ್ಗೆ ಇವ ಪಾಠ ಮಾಡುವುದು, ಮಧ್ಯಾಹ್ನ ಅವ ಪಾಠ ಮಾಡುವುದು. ಇದಕ್ಕೆ ವಿದ್ಯಾ ವಿನಿಮಯ ಅಂತ ಹೆಸರು. ಇತಿಹಾಸದಲ್ಲಿ ಋತುಪರ್ಣ ಮತ್ತು ನಳನ ಕಥೆಯಲ್ಲಿ ನಾವು ಕಾಣ್ತೇವೆ. ಋತುಪರ್ಣನಿಗೆ ಅಕ್ಷವಿದ್ಯೆ ಗೊತ್ತಿತ್ತು, ನಳನಿಗೆ ಅಕ್ಷವಿದ್ಯೆ ಗೊತ್ತಿರಲಿಲ್ಲ. ನಳನಿಗೆ ಪಾಕವಿದ್ಯೆ ಗೊತ್ತಿತ್ತು, ಜೊತೆಗೆ ಸಂಖ್ಯಾವಿದ್ಯೆ ಗೊತ್ತಿತ್ತು, ಅದ್ಭುತವಾದ ವಿದ್ಯೆ. ಅಶ್ವವಿದ್ಯೆ ಮತ್ತೊಂದು ಗೊತ್ತಿತ್ತು. ಈ ಅಕ್ಷವಿದ್ಯೆ ಗೊತ್ತಿಲ್ಲದೆ ಇದ್ದಂತಹ ನಳ ಋತುಪರ್ಣನಿಂದ ಅಕ್ಷವಿದ್ಯೆಯನ್ನು ಪಡೆದ. ಅದಕ್ಕೆ ಪ್ರತಿಯಾಗಿ ಈತ ಅಶ್ವವಿದ್ಯೆಯನ್ನು ಅವನಿಗೆ ಉಪದೇಶಿಸಿದ ಅಂತ ನಾವು ಮಹಾಭಾರತದ ಆರಂಭದ ವನಪರ್ವದಲ್ಲಿ ಕಂಡಿದ್ದೇವೆ. ಇದಕ್ಕೆ ವಿದ್ಯೆಯಿಂದ ವಿದ್ಯೆ ಪಡೆಯುವುದು ಅಂತ ಹೆಸರು. ಚತುರ್ಥಿ ನೋಪಪದ್ಯತೆ. ವಿದ್ಯೆಯನ್ನು ಪಡೆಯುವುದಕ್ಕೆ ಇರುವುದು ಮಾರ್ಗವೇ 3, 4ನೇದ್ದಿಲ್ಲ. ಆದರೆ ಇನ್ನೊಂದು ವಿದ್ಯೆಯ ಮಾರ್ಗ ಇತ್ತು ಅಂತಾದರೆ ಏನದು? ಅದು ಇದರಲ್ಲೇ ಸೇರಿದ್ದು. ಗುರು ಶುಶ್ರೂಷೆಯಲ್ಲೇ ಪ್ರಣಿಪಾತ ಇರಬಹುದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನಿನಗೆ ಉಪದೇಶ ಮಾಡುವುದಕ್ಕೆ ಗುರುಗಳು ಹೇಗಿರಬೇಕು ಅಂದರೆ ಅವರು ತಿಳಿದಿರಬೇಕು. ತಿಳಿದದ್ದು ಅಂತ ಹೇಳಿದರೆ ಹೇಗೆ ತಿಳಿಸಬೇಕು ಅಂತ ತಿಳಿತಾರಲ್ಲ ಅವರನ್ನು ಜ್ಞಾನಿಗಳು ಅಂತ ಕರೆಯೋದು. ಈ ವಿಷಯವನ್ನು ಶಿಷ್ಯನಿಗೆ ಅರ್ಥ ಮಾಡಿಸಬೇಕಾದ್ರೆ ಎಲ್ಲಿಂದ ಶುರು ಮಾಡಿ ಎಲ್ಲಿಂದ ನಿಲ್ಲಿಸಬೇಕು. ಕೆಲವೊಂದು ಸಲ ತುಂಬ ತಿಳ್ಕೊಂಡವರ ಹತ್ರ ಪಾಠ ಕೇಳಿದರೆ ಕೊನೆಗೆ ನಮಗೆ ಇದ್ದದ್ದು ಕೂಡ ಎಲ್ಲೋ ಹಾರಿ ಹೋಗಿರ್ತದೆ. ಅವ್ರು ಏನು ಹೇಳಿದರು ಒಟ್ಟು, ಬಹುಶಃ ನಾನು ತಿಳ್ಕೊಂಡದ್ದೆಲ್ಲ ತಪ್ಪು ಅಂತ ಹೇಳಿದ್ದಾರೆ ಒಟ್ಟಂದದಲ್ಲಿ ಅಂತ. ಅದು ಕೊನೆಗೆ ಯಾವುದೂ ಅರ್ಥ ಆಗದೇ ಇರುವ ಹಾಗಾಗ್ತದೆ. ಹಾಗಾಗಬಾರ್ದು. ಎಲ್ಲಿಂದ ಶುರು ಮಾಡಬೇಕು. ಕೆಲವೊಂದು ಸಲ ವಿದ್ಯೆಯ ವ್ಯವಸ್ಥೆ ಇರ್ತದೆ, ಅದು ಇಲ್ಲಿಂದ ಶುರು ಮಾಡಿ ಇಲ್ಲಿ ಹೋಗಿ ನಿಲ್ತದೆ. ಆದರೆ ಶಿಷ್ಯನಿಗೆ ಹೇಳುವಾಗ ಮಧ್ಯದಿಂದ ಶುರು ಮಾಡಿ ಮೊದಲ ತನಕ ಬಂದು ಆಮೇಲೆ ಕೊನೆ ತನಕ ಹೋದರೆ ಮಾತ್ರ ಶಿಷ್ಯನಿಗೆ ಅರ್ಥ ಆಗ್ತದೆ. ಯಾವುದು ಎಲ್ಲಿಂದ ಪ್ರಾರಂಭಿಸಿ ಎಲ್ಲಿಂದ ಮುಗಿಸಿ ಎಲ್ಲಿಂದ ಮತ್ತೆ ಮಧ್ಯದಲ್ಲಿ ಸೇರಿಸಿದರೆ ಶಿಷ್ಯನಿಗೆ ಸರಿಯಾದೀತು. ಯಾವುದು ಎಷ್ಟನ್ನು ಸಂಕ್ಷೇಪ ಹೇಳಬೇಕು, ಎಷ್ಟನ್ನು ವಿಸ್ತರಿಸಬೇಕು. ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ. ಮೊದಲು ಸಂಕ್ಷೇಪವಾಗಿ ಹೇಳಿ ಅಷ್ಟೂ ಅವನ ತಲೆಯಲ್ಲಿ ಕೂತ ಮೇಲೆ ಆ ಕೂತ ವಿಷಯದಲ್ಲಿ ಒಂದೊಂದೇ ವಿಷಯವನ್ನು ವಿಸ್ತಾರ ಮಾಡ್ತಾ ಅವನಿಗೆ ವಿಷಯ ಸ್ಫುಟವಾಗಿ ಆತನಲ್ಲಿ ಆ ಜ್ಞಾನ ಅಂಕುರಿಸುವ ಹಾಗೆ, ಅಂಕುರಿಸಿದ ಜ್ಞಾನ ಅವನ ಪ್ರಶ್ನೆಗಳ ಮೂಲಕ ಉತ್ತರದ ಮೂಲಕ ಬೃಹದಾಕಾರವಾಗಿ ಬೆಳೆಯುವ ಹಾಗೆ ಶಿಷ್ಯ ಮಾಡ್ತಾನೆ. ಅಂಥವನು ತತ್ವದರ್ಶಿಯಾಗಿರ್ತಾನೆ. ಏನನ್ನು ತಾನು ಹೇಳುತ್ತಾನೋ ಅದನ್ನು ಕಂಡಿರ್ತಾನೆ. ಅವ ತತ್ವೋಪದೇಶವನ್ನು ಮಾಡ್ತಾನೆ. ಯಾವ ತತ್ವದ ಉಪದೇಶ ಮಾಡ್ತಾನೆ ಆ ತತ್ವವನ್ನು ತಾನು ದರ್ಶನ ಮಾಡಿರ್ತಾನೆ. ಒಳಗಿನಿಂದ ಕಂಡ ಜ್ಞಾನ ಅದು. ಕಂಡದ್ದನ್ನು ಇನ್ನೊಬ್ಬರಿಗೆ ಹೇಳಿದಾಗ ಕೇಳುವವನಿಗೆ ಗ್ರಹಣ ಆಗ್ತದೆ. ಈಗ SSLC ಕಲಿತಂತಹ ವ್ಯಕ್ತಿ SSLCಯನ್ನೇ ಪಾಠ ಹೇಳಿ ಕೂತ್ರೆ ಅದು ಕೇಳುವವನಿಗೆ ಗ್ರಹಣ ಆಗುವುದಿಲ್ಲ. ಅವನು ಅಲ್ಲಿಯ ತನಕ ಓದಿದವ ಇಲ್ಲಿಯದ್ದನ್ನು ಹೇಳಿದರೆ, ಸ್ನಾತಕೋತ್ತರ ಪದವಿಯನ್ನು ಓದಿದಂತಹ ವ್ಯಕ್ತಿ ಅವನು ಪ್ರೌಢಶಾಲೆಯಲ್ಲಿ ಪಾಠವನ್ನು ಹೇಳಿದರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಫುಟಗ್ರಹಣ ಆಗ್ತದೆ. ಹೆಚ್ಚು ತಿಳಿದವ ಅಲ್ಪ ಬೋಧನೆಯನ್ನು ಮಾಡ್ತಾನೆ. ಆ ರೀತಿಯ ಗುರುವಿನ ಹತ್ತಿರಕ್ಕೆ ಹೋಗಿ
ನೀನು ತದ್ವಿದ್ಧಿ. ವಿದ್ಧಿ ಅಂದರೆ ತಿಳ್ಕೋ, ಅಭ್ಯಾಸ ಮಾಡು. ಆದರೆ ಇಷ್ಟರ ಜೊತೆಗೆ ಒಂದು ಅರ್ಹತೆ ಬಹಳ ಮುಖ್ಯವಾಗಿ ಬೇಕು ಜ್ಞಾನವನ್ನು ಪಡೆಯುವವನಿಗೆ. ಏನು ಅಂತೇಳಿದರೆ ಶ್ರದ್ಧೆಯ ಲಭತೆ ಜ್ಞಾನಂ. ಜ್ಞಾನಕ್ಕೆ ಕಾರಣವಾದದ್ದು ಶ್ರದ್ಧೆ. 4ನೇ ಅಧ್ಯಾಯದ ಭಾರೀ ಒತ್ತು ಇರತಕ್ಕಂಥ ವಿಷಯ ಶ್ರದ್ಧೆಯ ಬಗ್ಗೆ. ಅಜ್ಞಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಪಾಠವನ್ನು ಕೇಳುವ ವ್ಯಕ್ತಿಯಲ್ಲಿ ಸಂಶಯ ಇರಬಾರ್ದು, ಶ್ರದ್ಧೆ ಇರಬೇಕು. ಏನು ಬೇಕು ಏನು ಬೇಡ 2 ಅಂಶ. ಸಂಶಯವನ್ನೇ ಇಟ್ಟುಕೊಂಡು ಕೇಳುವುದಕ್ಕೆ ಹೋಗಬೇಡ. ಯಾಕಂದರೆ ಸಂಶಯಾತ್ಮ ಅಂತ ಕೆಲವರು ಇರ್ತಾರೆ. ಸಂಶಯಾತ್ಮ ಅಂತ ಹೇಳಿದರೆ ಏನು? ಅವನ ಸ್ವಭಾವವೇ ಸಂಶಯ. ಯಾವುದನ್ನು ನೋಡಿದರೂ ಯಾವುದನ್ನು ಕೇಳಿದರೂ ಸಂಶಯ. ಯಾರಾದರೂ ಈಗ ತಾನೇ ವಿಳಂಬವಾಗಿ ಬಂದರು, ಇವನವರ ಹತ್ರ ಹೋಗಿ ವಿಚಾರಿಸ್ತಾನೆ, ಯಾಕೆ ವಿಳಂಬವಾಗಿ ಬಂದ್ರಿ, ನೀವು ಸ್ಕೂಟ್ರಲ್ಲಿ ಬಂದ್ರಾ ಕಾರಲ್ಲಿ ಬಂದ್ರಾ ಅಂತ ಕೇಳ್ತಾನೆ. ನೇರವಾಗಿ ಕೇಳಬಾರ್ದಾ? ಅದಿಲ್ಲ, 2 ಒಂದು ಪ್ರಶ್ನೆ. ಅವ ಕಾರಲ್ಲಿ ಬಂದರು ಅಂದರೆ ನಿಮ್ಮದೇ ಕಾರಲ್ಲೋ ಬೇರೆಯವರ ಕಾರಲ್ಲೋ ಅಂತ ಕೇಳ್ತಾನೆ. ನಮ್ಮದೇ ಕಾರು ಅಂದರೆ ಪೆಟ್ರೋಲ್ ನೀವೇ ಹಾಕಿದ್ದೋ ಮತ್ತೊಬ್ಬರು ಹಾಕಿದ್ದೋ, ಒಟ್ಟು ಏನು ಹಾಗೋ ಹೀಗೋ ಏನಾದರೂ ನಿಲ್ಲಿಸಲ್ಲ. ಕೇಳುವವರಿಗೆ ತಲೆ ಬಿಸಿಯಾಗಿ ಕೊನೆಗೆ ಬಂದು ಕುರ್ಚಿಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಈ ಪ್ರಶ್ನೆ ಮಾಡುವ ಭಾವದಲ್ಲೇ ಆ ವ್ಯಕ್ತಿತ್ವದಲ್ಲಿ ಸಂಶಯಾತ್ಮತೆ ಇದೆ ಅನ್ನೋದು ಅರ್ಥ ಆಗ್ತದೆ. ಅವನಿಗೆ ಗೊತ್ತಿಲ್ಲ ಅಂದರೆ ನೇರವಾಗಿ ಕೇಳ್ಬೋದಲ್ವ, ನೀವು ಹೇಗೆ ಬಂದ್ರಿ ಅಂತ ಅಷ್ಟೇ ಕೇಳ್ಬೋದು. ಅದಿಲ್ಲ ನೀವು ನಡ್ಕೊಂಡು ಬಂದದ್ದು ಸೈಕಲಲ್ಲಿ ಬಂದದ್ದು, ಈ ಪ್ರಶ್ನೆಗಳೇ ಯಾಕೆ ಬೇಕು? ಅದು ಆತ್ಮದಲ್ಲೇ ಒಂದು ರೀತಿಯ ಸಂದಿಗ್ಧತೆ ಇದ್ದಾಗ ಅವನ ಮಾತಿನಲ್ಲಿ ಅದು ಅಭಿವ್ಯಕ್ತಿ ಆಗ್ತದೆ, ಆತನ ಕೃತಿಯಲ್ಲಿ ಅಭಿವ್ಯಕ್ತಿ ಆಗ್ತದೆ. ಈ ಸಂಶಯಾತ್ಮತೆ ಅನ್ನೋದು ವಿದ್ಯಾಭ್ಯಾಸಕ್ಕೆ, ವಿದ್ಯಾಗ್ರಹಣಕ್ಕೆ ದೊಡ್ಡ ಪ್ರತಿಬಂಧಕ. ನಿಶ್ಚಯಾತ್ಮಕತೆ ಬೇಕು. ವಿಷಯ ಗೊತ್ತಿಲ್ಲ ಅಂದರೂ ಗೊತ್ತಿಲ್ಲ ಅಂತ ತೀರ್ಮಾನ ಇರಬೇಕು. ಗೊತ್ತಿದ್ರೆ ಇಷ್ಟು ಗೊತ್ತಿದೆ ಇಷ್ಟು ಗೊತ್ತಿಲ್ಲ ಇದರ ಬಗ್ಗೆ ನಿರ್ಧಾರ ಇರಬೇಕು. ಅದು ಬಿಟ್ಟು ಗೊತ್ತಿಲ್ಲದೇ ಇದ್ದದ್ದನ್ನೆಲ್ಲ ಗೊತ್ತಿದೆ ಅಂತ ಭ್ರಾಂತಿ ಮಾಡಿಕೊಂಡು ಆ ಭ್ರಾಂತಿಯ ಮೇಲೆ ತನ್ನದೇ ಆದ ಎಡವಟ್ಟು ಪ್ರಶ್ನೆಗಳನ್ನು ಮಾಡಿಕೊಂಡು ಗುರುಗಳ ಮುಂದೆ ಕೂತ್ರೆ ಗುರುಗಳಿಗೆ ಉತ್ತರ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಈ ಎಡವಟ್ಟು ಮನುಷ್ಯನಿಗೆ ನಾನು ಉತ್ತರ ಹೇಳಿ ಇವನಿಗೆ ಪಾಠ ಹೇಳಿದರೆ ಲೋಕಕ್ಕೆ ಅನರ್ಥವಾಗ್ತದೆ. ಉಪಕಾರಕ್ಕೋಸ್ಕರ ಪಾಠ ಹೇಳಬೇಕು, ಇವನಿಗೂ ಉಪಕಾರ ಇಲ್ಲ ಮತ್ತೊಬ್ಬರಿಗೂ ಉಪಕಾರ ಇಲ್ಲ ಅಂತ ಆ ಪಾಠ ಹೇಳುವುದನ್ನು ನಿಲ್ಲಿಸ್ತಾರೆ. ಆದ್ದರಿಂದ ಮೊದಲು ಬೇಕಾದದ್ದು ಸಂಶಯವನ್ನು ಬಿಡಬೇಕು, ಗೊತ್ತಿಲ್ಲ ಅನ್ನುವುದರ ಬಗ್ಗೆ ಸ್ಫುಟತೆ ಬೇಕು, ಜೊತೆಗೆ ಶ್ರದ್ಧೆ ಬೇಕು. ಶ್ರದ್ಧೆ ಅಂದರೆ ವಿಶ್ವಾಸ, ಶ್ರದ್ಧಾ ಅಂದರೆ ಜ್ಞಾನಪೂರ್ವಕವಾದಂತಹ ನಂಬಿಕೆ. ಬರಿಯ ನಂಬಿಕೆಯನ್ನು ಶ್ರದ್ಧೆ ಅಂತ ಕರೆಯುವುದಿಲ್ಲ, ಕೇವಲ ಜ್ಞಾನವನ್ನೂ ಶ್ರದ್ಧೆ ಅಂತ ಕರೆಯುವುದಿಲ್ಲ. ಶ್ರತ್ ಧಾ, ಷತ್ಪೂರ್ವಕ ಧಾ ಏನಿದೆ ಧಾರಣ ಅಂದರೆ ಶ್ರತ್ ಅಂದರೆ ಜ್ಞಾನ, ಧಾ ಅಂದರೆ ನಂಬಿಕೆ. ಜ್ಞಾನಪೂರ್ವಕವಾದ ನಂಬಿಕೆಯನ್ನೇ ಶ್ರದ್ಧೆ ಅಂತ ಕರೆಯುವುದು. ಅದಕ್ಕೋಸ್ಕರ ಶ್ರದ್ಧೆ ಅನ್ನುವುದರ ಹಿಂದೆ ಅಂಧಶ್ರದ್ಧೆ ಅಂತ ಒಂದು ಶಬ್ದ ಕೆಲವು ಸಲ ಹಾಕ್ತೇವೆ. ನಂಬಿಕೆ ಅನ್ನುವುದರ ಹಿಂದೆ ಮೂಢನಂಬಿಕೆ ಅಂತ ಹಾಕ್ತೇವೆ. ಮೂಢನಂಬಿಕೆ ಅಂಧಶ್ರದ್ಧೆ ಅಂದರೆ ಶ್ರದ್ಧೆ ಅಲ್ಲದ್ದು ಅಂತಲೇ ಅರ್ಥ. ನಂಬಿಕೆ ಇಲ್ಲದೇ ಇದ್ದದ್ದು. ನಂಬಿಕೆ ಇದೆ ಆದರೆ ಹಿನ್ನೆಲೆಯಲ್ಲಿ ಜ್ಞಾನ ಇಲ್ಲ. ಜ್ಞಾನವಿಲ್ಲದೇ ಇದ್ದ ನಂಬಿಕೆಯನ್ನು ಮೂಢನಂಬಿಕೆ ಅಂತ ಕರೆಯೋದು. ಅದು ಯಾರ್ದೋ ಒಂದು ತಾಮ್ರದ ಪಾತ್ರೆ ಗಂಗೆಗೆ ಸ್ನಾನಕ್ಕೆ ಹೋಗಿ ಕಳೆದು ಹೋಯಿತು ಅಂತವ, ನಷ್ಟಮ್ಮಿ ತಾಮ್ರಭಾಜನಂ ಅಂತ ತಲೆ ಮೇಲೆ ಕೈ ಇಟ್ಟುಕೊಂಡು ಬಂದ. ಅದಕ್ಕೆ ಕಾರಣ ಏನು ಅಂತೇಳಿದರೆ ಅವನು ತಾಮ್ರದ ಪಾತ್ರೆ, ಈಗೆಲ್ಲ ತಾಮ್ರಕ್ಕೂ ಕೂಡ ಕೆಜಿಗೆ ಬಹುಶಃ 2000 ತನಕಾಗಿ ಏನೋ ಸಮಸ್ಯೆ ಆಗೋಗಿದೆ ಸಿಕ್ಕಾಬಿಟ್ಟೆ. ಹಾಗಾಗಿ ತಾಮ್ರದ ಪಾತ್ರೆ ಎಲ್ಲಿ ಕದ್ದು ಬಿಡ್ತಾರೋ ಅಂತ ಆಲೋಚನೆ ಮಾಡಿ, ಹಾಗೆ ಅಂತೇಳಿ ತಾಮ್ರದ ಪಾತ್ರೆ ಇಟ್ಟುಕೊಂಡೇ ಗಂಗೆಯಲ್ಲಿ ಮುಳುಗುವುದಾ? ಆ ಗಂಗೆಯ ವೇಗಕ್ಕೆ ಪಾತ್ರೆಯೆಲ್ಲೋ ಹಾರಿ ಹೋಗುತ್ತೆ ಅಂತ ಯೋಚನೆ ಮಾಡಿ ದಡದಲ್ಲಿಡಬೇಕು. ದಡದಲ್ಲೋ ಅಷ್ಟು ಜನ ಇದ್ದಾರೆ, ಅವರ ಮಧ್ಯದಲ್ಲಿ ಯಾರು ಎತ್ತಿಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ, ಮರಳಿನ ಅಡಿಯಲ್ಲಿಟ್ಟು ಮರಳು ಅದಕ್ಕೆ ತುಂಬಿ ಆ ಮರಳಿನ ಮೇಲೆ ಇಲ್ಲೇ ತಂಬಿಗೆ ಇಟ್ಟಿದ್ದೇನೆ ಅಂತ ಗೊತ್ತಾಗುವುದಕ್ಕೆ ಅದರ ಮೇಲೆ ಒಂದು ಡುಬ್ಬ ಮಾಡಿ ಒಂದು ಲಿಂಗದ ಆಕಾರ ಮಾಡಿ ಆ ಲಿಂಗದ ಮೇಲೆ ದೇವರ ಪೂಜೆಗೆ ತಂದ ಒಂದು ಪುಷ್ಪವನ್ನಿಟ್ಟು ಆಮೇಲೆ ಸ್ನಾನಕ್ಕೆ ಹೋದ. ನನ್ನ ತಂಬಿಗೆ ಇಲ್ಲಿದೆ ಅಂತ ಗೊತ್ತಾಗಲಿಕ್ಕೆ ಸ್ನಾನದಲ್ಲಿ ಮುಳುಗಿದ. ಮುಳುಗಿ ಬಂದು ಆಮೇಲೆ ಅವನಿಗೆ ತಾಮ್ರದ ಪಾತ್ರೆ ಸಿಗಲಿಲ್ಲ. ಕಾರಣ ಏನು ಅಂತೇಳಿದರೆ ಬಂದವರೆಲ್ಲ ಒಂದೊಂದು ಡುಬ್ಬ ಮಾಡಿ ಹಾಕಿದರು. ಇವನು ಪಾತ್ರೆಯನ್ನಿಟ್ಟು ಪಾತ್ರೆಯ ಮೇಲೆ ಮರಳಿನ ಲಿಂಗವನ್ನು ಮಾಡಿದ್ದನ್ನು ನೋಡಿ ಉಳಿದವರಿಗೆಲ್ಲ ಇದು ಈ ಜಾಗದಲ್ಲಿ ಸ್ನಾನ ಮಾಡುವುದರ ಸಂಪ್ರದಾಯ ಅಂತ ತೀರ್ಮಾನ ಮಾಡಿದರು ಅವರು. ಬಂದವರೆಲ್ಲ ಒಂದೊಂದು ಪಾತ್ರೆ ನೀಡಲಿಲ್ಲ. ಇವನು ಪಾತ್ರೆ ಇಟ್ಟದ್ದು ನೋಡಲೂ ಇಲ್ಲವಾ, ಜಾಗೃತಿಯಾಗಿ ಪಾತ್ರೆ ಇಟ್ಟು ಮಡಿ ಮೇಲೆ ಮರಳು ಹಾಕಿದ್ದಲ್ವ. ಎಲ್ಲರೂ ಒಂದೊಂದು ಮರಳ ಮಾಡುವುದು, ಪಕ್ಕದಲ್ಲಿದ್ದವರ ಪುಷ್ಪ ತೆಗೆಯುವುದು, ಅದನ್ನು ತಮ್ಮ ಲಿಂಗದ ಮೇಲೆ ಇಡುವುದು, ಸ್ನಾನ ಮಾಡುವುದು. ಇವನು ಬಂದಾಗ ನೋಡಿದರೆ ಎಲ್ಲ ಕಡೆಯೂ ಕೂಡ ಯಾವುದನ್ನಾದರೂ ಒಂದನ್ನು ಬೀಳಿಸಿದ ಅಂತ ಹೇಳಿದರೆ ಕಪಾಳಕ್ಕೆ ಪೆಟ್ಟು ತಿನ್ನುವ ಪ್ರಸಂಗ. ಏನು ಲಿಂಗಭಂಗ ಮಾಡಿ ಹಾಕ್ತಾ ಇದ್ದಿ ಪ್ರಪಂಚದಲ್ಲಿ, ಎಂಥ ಅನರ್ಥ ಮಾಡ್ತಾ ಇದ್ದಿ ಅಂತ ಸಮಸ್ಯೆ. ಕೊನೆಗೆ ಗತಾನುಗತಿಕೋ ಲೋಕಃ ನಲೋಕಃ ಪಾರಮಾರ್ಥಿಕಃ
ಗಂಗಾ ವಾಲುಕ ಸಂಗೇನ ನಷ್ಟಮ್ಮೆ ಪಾತ್ರಭಾಜನಂ ಅಂತ ತಲೆ ಮೇಲೆ ಕೈ ಇಟ್ಟುಕೊಂಡು ಬಂದ ಅಂತ ಪಂಚತಂತ್ರದಲ್ಲಿ ಒಂದು ಕಥೆ ಇದೆ. ಅಂದರೆ ಅಂಧಶ್ರದ್ಧೆ ಅಂತ ಇದಕ್ಕೆ ಹೆಸರು. ಅವ ಯಾಕೆ ಮಾಡಿದ ಅದು ಗೊತ್ತಿಲ್ಲ, ಮಾಡಿದ ನಾನು ಮಾಡಬೇಕು, ನಂಬಿಕೆ ಮಾತ್ರ. ಈ ನಂಬಿಕೆಯ ಹಿನ್ನೆಲೆಯಲ್ಲಿ ಒಂದು ಜ್ಞಾನ ಬೇಕು. ಅದು ಯಾಕೆ ಹಾಗೆ, ಅದು ತಪ್ಪಾದರೆ ಯಾಕೆ ತಪ್ಪು, ಇದು ಸರಿಯಾದರೆ ಯಾಕೆ ಸರಿ. ಈ ನಂಬಿಕೆಯ ಜ್ಞಾನದ ಹಿನ್ನೆಲೆಯಲ್ಲಿ ಒಂದು ನಂಬಿಕೆ ಇತ್ತು ಅಂತಾದರೆ ಆ ನಂಬಿಕೆ ಅನ್ನೋದು ಜ್ಞಾನಕ್ಕೆ ಹೇತುವಾದಂತಹ ನಂಬಿಕೆ. ಗುರುಗಳಲ್ಲಿ ನಂಬಿಕೆ ಬೇಕು, ಗುರುಗಳು ಹೇಳುವ ಶಾಸ್ತ್ರದಲ್ಲಿ ನಂಬಿಕೆ ಬೇಕು, ಆ ಶಾಸ್ತ್ರವನ್ನು ರಚನೆ ಮಾಡಿರತಕ್ಕಂತಹ ರಚಯಿತೃ, ಶಾಸ್ತ್ರ ಮೂಲ ಕರ್ತಾರ, ಆ ಕರ್ತಾರನಲ್ಲಿ ಆಚಾರ್ಯನಲ್ಲಿ ನಂಬಿಕೆ ಬೇಕು. ಆಚಾರ್ಯ ಶ್ರದ್ಧೆ, ಗ್ರಂಥಶ್ರದ್ಧೆ, ಗುರುಶ್ರದ್ಧೆ, ಪರಂಪರಾ ಶ್ರದ್ಧೆ, ಈ ಎಲ್ಲ ಶ್ರದ್ಧೆಗಳು ಇಲ್ಲದೇ ಇದ್ದಂತಹ ವ್ಯಕ್ತಿಗೆ ಜ್ಞಾನ ಒಳಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮಕ್ಕಳಿಗೆ ಕಥೆ ಹೇಳುವುದು ಅಂತುಂಟು. ಈಜು ಕಲಿಸಬೇಕು ಅಂತ ಬಂದಂತೆ ಈ ಬೇಸಿಗೆಯ ಶಿಬಿರ ನಡೆಸುವುದಕ್ಕೋಸ್ಕರ. ದೊಡ್ಡ ಬಾವಿಯಲ್ಲಿ ಇಳಿದ. ಅವ ಸಾರ್ವಜನಿಕ ಸೇವಾಸಕ್ತ. ಬಂದಂತಹ ಊರಿನ ಹುಡುಗರಿಗೆಲ್ಲ ಹೇಗೋ ಆಟ ಆಡಿ ಕಾಲ ಕಳೀತಾರೆ, ಅವರಿಗೊಂದು ಈಜು ಕಲಿಸುವ ಅಂತ ಶಿಬಿರ. ಆತ ಬಾವಿಗೆ ಇಳಿದಿದ್ದಾನೆ, ಈಜಾಡ್ತಾ ಇದ್ದಾನೆ, ಮಕ್ಕಳನ್ನೆಲ್ಲ ಕರೆದಿದ್ದಾನೆ. ಮಕ್ಕಳೆಲ್ಲ ಬಾವಿಯ ದಂಡೆಯಲ್ಲಿ ಬಂದು ಇಣುಕಿ ನೋಡ್ತಾ ಇದ್ದಾರೆ ಇವ ಈಜುವುದನ್ನು. ಖುಷಿಯಾಗ್ತದೆ ಅವರಿಗೆ, ನಾವು ಈಜಬೇಕು, ಹೀಗೆ ಕಲಿಬೇಕು ಅಂತುಂಟು. ಅವ ಅಲ್ಲಿಂದ ಕೂಗಿ ಕರೀತಾನೆ ಮೇಲೆ, ಒಬ್ಬ ಯಾರಾದರೂ ಹಾರ್ರಿ ಅಂತ ಹೇಳ್ತಾನೆ. ಇವರು ಪರಸ್ಪರ ಮುಖ ನೋಡಿಕೊಂಡ್ರು. ನಾವು ಹಾರಿದ್ವಿ ಅಂತ ಇಟ್ಕೊಳ್ಳಿ, ನಾವು ಮುಳುಗಿ ಹೋದರೆ? ಪಕ್ಕದವ ಹೇಳಿದ, ಇಲ್ಲ ಅವ ಈಜು ಕಲಿಸ್ತಾನೆ, ನಮ್ಮನ್ನು ಮುಳುಗದೆ ಇರುವಾಗ ನೋಡ್ಕೋತ. ಅಲ್ಲ, ಅವ ಪರ ಊರಿನವಲ್ಲ, ನಂಬುವುದು ಹೇಗೆ? ಇದು ಶ್ರದ್ಧೆಯ ಸಮಸ್ಯೆ ಇವ್ರದ್ದು. ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ. ನಮ್ಮನ್ನು ಮುಳುಗಿಸಿದರೆ ಅಂತ ಹೆದರಿಕೆ, ಸಂಶಯಾತ್ಮ ವಿನಶ್ಯತಿ. ಈ ಸಂಶಯದ ಬಲದಿಂದ ಕೊನೆಗೆ ಒಬ್ಬ ಹೇಳಿದ, ಅಲ್ಲ ಅವ ಕಲಿಸ್ಬೋದಲ್ವ, ನೋಡಿಬಿಡುವ ಅಂತ ಒಬ್ಬ. ಪಕ್ಕದವ ಹೇಳಿದೆ, ಹಾರಬೇಡ, ನಮ್ಮೂರಿನ 1 ಜನ ಹೋದರೆ 1 ದಿವಸ ಉಪವಾಸ ಆಗುತ್ತೆ ನಮಗೆ, ಹಾರಬೇಡ ಅಂತ ಹೇಳಿದ. ಒಟ್ಟು ಯಾರೂ ಹಾರಲಿಲ್ಲ. ಅವನು ಒಂದಷ್ಟು ಹೊತ್ತು ಈಜಿದ, ಮೇಲೆ ಬಂದ. ಹುಡುಗರೆಲ್ಲ ಮನೆಗೆ ಓಡಿ ಹೋಗಿದ್ದರು. ಈ ಊರಿನವರಿಗೆ ಅದೃಷ್ಟ ಇಲ್ಲ ಅಂತ ಹೇಳಿ ಪಕ್ಕದ ಊರಿಗೆ ಹೋದ. ಅಲ್ಲಿ ಹೋಗಿ ಕರೆದ. ಅಲ್ಲಿ ಒಬ್ಬ ಪುಣ್ಯಾತ್ಮ ಹುಡುಗ ನಂಬಿದ, ನನಗೆ ಕಲಿಯಲೇಬೇಕು ಅನ್ನುವ ಆಸಕ್ತಿ ಬೇರೆ ಇದೆ. ಆಸಕ್ತಿಯ ಕಾರಣದಿಂದ ಬಂದ ವ್ಯಕ್ತಿಯ ಮೇಲೆ ಶ್ರದ್ಧೆ ಬೇರೆ ಇದೆ. ಅವಾಗ ಜಿಗಿದೇ ಬಿಟ್ಟ. 5 ನಿಮಿಷದಲ್ಲಿ ಅವನನ್ನು ಮೀನಿನ ಹಾಗೆ ಈಜುವುದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟ ಆತ. ಅದನ್ನು ನೋಡಿ ಮತ್ತೊಬ್ಬ ಹರಿದ, ಇಡೀ ಊರು ಈಜು ಕಲಿಯಿತು. ಹಾಗಾದರೆ ಒಂದು ಜ್ಞಾನ ಬರಬೇಕಾದರೆ ಯಾರು ಪಾಠ ಹೇಳ್ತಾರೋ ಅವರ ಮೇಲೆ ಇವನು ಸರಿಯಾದ ವಿಷಯವನ್ನೇ ಹೇಳ್ತಾನೆ ಅನ್ನುವ ವಿಶ್ವಾಸ ಮೊದಲನೇದ್ದಲ್ವ. ಏನೂ ಗೊತ್ತಿಲ್ಲದೇ ಇದ್ದಂತಹ ವ್ಯಕ್ತಿ ಹೇಳುವಂತಹ ವ್ಯಕ್ತಿಯ ಬಗ್ಗೆ ಶ್ರದ್ಧೆಯನ್ನು ಇಡದೆ ಹೋದರೆ ಅವನಿಗೆ ಜ್ಞಾನ ಬರುವುದು ಹೇಗೆ ಸಾಧ್ಯ? ಅದು ಭಗವದ್ಗೀತೆಯೇ ಆಗಲಿ, ಎಕನಾಮಿಕ್ಸ್ ಬೇಕಾದರೂ ಆಗಲಿ, ಯಾವುದೇ ಪಾಠವಾಗಲಿ, ಆ ಪಾಠವನ್ನು ಶ್ರವಣ ಮಾಡುವಾಗ ಯಾವ ಪಾಠದ ಪಠ್ಯ ಇದೆ ಅದರ ಬಗ್ಗೆ ಶ್ರದ್ಧೆ ಬೇಕು, ಅದು ಸತ್ಯವೇ ಆಗಿದೆ ಅನ್ನುವ ದಾರ್ಢ್ಯ ಬೇಕು. ಅದನ್ನು ಹೇಳತಕ್ಕಂತಹ ವ್ಯಕ್ತಿ ಆತ ಸಮರ್ಥನಿದ್ದಾನೆ ಅನ್ನುವ ಎಚ್ಚರ ಬೇಕು. ಇದಕ್ಕೆ ಶ್ರದ್ಧೆ ಅಂತ ಹೆಸರು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನ ಪಡೆಯುವುದಕ್ಕೆ ಶ್ರದ್ಧೆ ಬಹಳ ಮುಖ್ಯ. ಜೊತೆಗೆ ಅಜ್ಞಾನ ಎಂಬುದು ಶ್ರದ್ಧೆಯ ಕಾರಣದಿಂದಲೇ ದೂರೀಕೃತವಾಗ್ತದೆ. ಪ್ರಾಚೀನ ಕಾಲದ ಶ್ರದ್ಧೆ ಎಂತಹ ಜ್ಞಾನ ಕೊಡ್ತಾ ಇತ್ತು ಅಂತ ಹೇಳಿದರೆ ಇವತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಶಿಷ್ಯರು ಗುರುಕುಲದಲ್ಲಿ 12 ವರ್ಷ ಅಧ್ಯಯನ ಮುಗಿಸಿದರು. ಗುರುಗಳ 12 ವರ್ಷವಾದರೂ ಅವನನ್ನು ಊರಿಗೆ ಕಳಿಸಲಿಲ್ಲ. ಮತ್ತೆ ಮುಂದುವರಿತು. ಎಷ್ಟೋ ಹೊಸದಾಗಿ ಬಂದ ಶಿಷ್ಯರೆಲ್ಲ ಓದಿ ಮುಗಿಸಿ ಊರಿಗೆ ಹೋದದ್ದಾಯಿತು. ಈ ಶಿಷ್ಯನಿಗೆ ಇಷ್ಟಾದರೂ ನನ್ನ ಗುರುಗಳು ನನ್ನನ್ನು ಕಳಿಸ್ತಾ ಇಲ್ಲ, ನನಗೆ ವಿದ್ಯೋಪದೇಶ ಮಾಡಲಿಲ್ಲ ಅಂತ ಅವನನ್ನು ಕೊನೆಗೆ ಗುರುಗಳ ಹತ್ರ ಹೋಗಿ ಕೇಳಿಕೊಂಡ ಆ ಶಿಷ್ಯ. ಉಪಕೋಸಲ ಅಂತ ಆತನ ಹೆಸರು. ಗುರುಗಳ ಹತ್ರ ಕೇಳಿದ, ನನಗೆ ನೀವೊಂದು ಇನ್ನೂ ಅಧ್ಯಯನದ ವಿರತಿ, ಸ್ನಾನ ಮಾಡಿಸಲಿಲ್ಲ, ಸ್ನಾತಕನನ್ನಾಗಿಸಲಿಲ್ಲ, ನನ್ನನ್ನು ಸಮಾವರ್ತನೆ ಮಾಡಲಿಲ್ಲ ನೀವು ಅಂತ ಕೇಳ್ತಾ ಇದ್ದಾನೆ. ಗುರುಗಳು ಹೇಳಿದರು, ನನಗೆ ಮನಸ್ಸಾದಾಗ ಮಾಡ್ತೇನೆ ಅಂತ ಹೇಳಿದರು. ಈ ಶಿಷ್ಯ ಹಾಗೇ ಕೂತ. ಇವತ್ತಿನ ಶಿಷ್ಯರು ಮಧ್ಯದಲ್ಲಿ ಓಡಿ ಹೋಗುವವರೇ ಜಾಸ್ತಿ. ಇವನು 12 ವರ್ಷ ಆದರೂ ಓಡಿ ಹೋಗಲಿಲ್ಲ. ಗುರುಗಳು ಮಂತ್ರಾಕ್ಷತೆ ಹಾಕುವಲ್ಲೇ ತನಕ ಹೊರಡುವುದಿಲ್ಲ ಅಂತ. ಹಾಗೆಂತೇಳಿ ಗುರುಗಳೇನು ಪಾಠವೂ ಹೇಳುವುದಿಲ್ಲ. ಅವನನ್ನು ದನ ಕಾಯುವುದಕ್ಕೆ ಹಚ್ಚಿದರು. 12 ಗೋವುಗಳನ್ನು ಕೊಟ್ಟು ಇವುಗಳು 1000 ಆದ ಮೇಲೆ ಕರ್ಕೊಂಡು ಬಾ ಅಂತ ಹೇಳಿದರು. ಇವನು ಕೇವಲ 14 ವರ್ಷದಲ್ಲಿ ಅವುಗಳನ್ನು 1000 ಗೋವುಗಳನ್ನಾಗಿಸಿ ಆ ಗೋವುಗಳನ್ನು ಹಿಡ್ಕೊಂಡು ಬರ್ತಾನೆ. ಬರುವಾಗ ಮಹಾವಿದ್ಯಾವಂತನಾಗಿ ಬರ್ತಾನೆ. ದನ ಕಾದು ಆತ ಜ್ಞಾನಿ ಆಗ್ತಾನೆ. ಅವನಿಗೆ ಉಪದೇಶ ಮಾಡಿದ್ದು ಏನು ಅಂತೇಳಿದರೆ ಒಂದು ಎತ್ತು ಉಪದೇಶ ಮಾಡಿದ್ದು. ವೃಷಭೋಪದೇಶ ಅಂತ ಉಪನಿಷತ್ತಿನಲ್ಲಿ ಬಹಳ ಪ್ರಸಿದ್ಧವಾದದ್ದು. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಉಪನಿಷತ್ತಿನ ಆಳಕ್ಕೆ ಇಳಿಬೇಕಾಗುತ್ತೆ. ಅದರಲ್ಲೂ ಒಂದು ವಿಶಿಷ್ಟವಾದ ಶ್ರದ್ಧೆ ಬೇಕಾಗ್ತದೆ.
ಧೌಮ್ಯನ ಶಿಷ್ಯರು ಆರುಣಿ, ಉಪಮನ್ಯು ಮೊದಲಾದವರ ಕಥೆ. ಒಬ್ಬನ ಹೆಸರು ಬೈದ ಅಂತ. ಬೈದ ಅಂದರೆ ವೇದಜ್ಞನಾದವ ಅಂತ ಅವನ ಹೆಸರು. ಬೈದ, ಆರುಣಿ ಮತ್ತು ಉಪಮನ್ಯು ಅಂತ 3 ಜನ ಶಿಷ್ಯರ ಕಥೆ ಮಹಾಭಾರತದ ಆರಂಭದಲ್ಲಿ ನಾವು ಕೇಳಿದ್ದಿದೆ. ಅಲ್ಲಿ ಗುರುಗಳು ಏನು ಪಾಠ ಮಾಡಿದರು ಅನ್ನೋದು ಮುಖ್ಯ ಆಗಲಿಲ್ಲ. ಅವರು ಮಾಡಿದಂತಹ ಗುರು ಸೇವೆ, ಅವರಲ್ಲಿದ್ದಂತಹ ಶ್ರದ್ಧೆ, ಅವರಲ್ಲಿರತಕ್ಕಂಥ ಅತಿಶಯಿತವಾದ ಗುರುಪ್ರೇಮ, ಈ ಕಾರಣದಿಂದ ಕೊನೆಗೆ ಗುರು ಅವನ ತಲೆಯ ಮೇಲೆ ಕೈ ಇಟ್ಟ. ಸರ್ವೇ ವೇದಾಹ ತೇ ಪ್ರತಿಭಾಸ್ಯಂತಿ ಸರ್ವಾಣಿ ಶಾಸ್ತ್ರಾಣಿ ಚ ಅಂತ ಒಂದು ಆಶೀರ್ವಾದ ಮಾಡಿದ. ಅಷ್ಟು ಕಾರಣದಿಂದ ಆತ ವಿದ್ಯಾವಂತನಾದ. ಗುರುವನ್ನು ಮೀರಿಸಿ ರಾಜನ ಆಸ್ಥಾನದಲ್ಲಿ ಆತನಿಗೆ ಪೂಜೆ ನಡೆಯಿತು ಅನ್ನುವ ಕಥೆಗಳೆಲ್ಲ ಬರ್ತವೆ. ಜ್ಞಾನಕ್ಕೆ ಮೂಲ ಕಾರಣ ಶ್ರದ್ಧೆ ಅನ್ನುವುದನ್ನು ಇವತ್ತಿನ ವಿದ್ಯಾರ್ಥಿಗಳಿಗೂ ಅರ್ಥ ಮಾಡಿಸುವುದಕ್ಕೋಸ್ಕರ ಅಂತಹ ಕಥೆಗಳಿದ್ದಾವೆ. ಜ್ಞಾನ ಶ್ರದ್ಧಾ ಮೂಲವಾದದ್ದು, ಆದರೆ ಶ್ರದ್ಧಾ ಜಾಡ್ಯ ಮೂಲವಾದದ್ದಲ್ಲ. ಜಾಡ್ಯದಿಂದ, ಅಂಧಶ್ರದ್ಧೆಯಿಂದ ಜ್ಞಾನ ಬರುವಂಥದ್ದಲ್ಲ. ಪರಿಶುದ್ಧವಾದ ಶ್ರದ್ಧೆ ಜ್ಞಾನಕ್ಕೆ ಹೇತು. ಸಂಶಯ ಅನ್ನೋದು ಜ್ಞಾನದ ಮೇಲೆ ಬಿಟ್ಟಂತಹ, ಜ್ಞಾನವೆಂಬ ತೂಲಕ್ಕೆ ಬಿಟ್ಟಂತಹ ಒಂದು ಕಿಡಿ. ಹತ್ತಿಗೆ ಕಿಡಿ ಬಿದ್ದರೆ ಹತ್ತಿಯೆಲ್ಲ ಸುಟ್ಟು ಹೋಗುವ ಹಾಗೆ ಅಜ್ಞಾನವೆಂಬಂತಹ ವಿಷ ಜ್ಞಾನವೆಂಬ ಅಮೃತದ ಜೊತೆಗೆ ಸೇರಿದರೆ ಅದು ಸಮಗ್ರವಾಗಿ ನಾಶವಾಗ್ತದೆ. ಜ್ಞಾನ ಅನ್ನುವುದು ಗುರುಗಳ ಉಪದೇಶದಿಂದ ಶ್ರದ್ಧಾಮೂಲವಾಗಿ ಪ್ರಾಪ್ತಿಯಾಗ್ತದೆ. ಇದು ಒಂದು ಥರದ ಜ್ಞಾನ. ಮತ್ತೊಂದು ಥರದ ಜ್ಞಾನ ಇದೆ. ಅದು ಒಳಗಿನಿಂದ ಒಳಗೆ ನಾವು ಬೆಳೆಸಿಕೊಳ್ಳತಕ್ಕಂತಹ ಜ್ಞಾನ. ಆರಂಭದ ಹಂತದಲ್ಲಿ ಅಕ್ಷರ ಏನು, ಅದು ಗುರುಗಳಿಂದ ಕಲಿಬೇಕು. ಅಕ್ಷರ ವಿದ್ಯೆ ಬಂತು. ಆದರೆ ಅಕ್ಷರ ವಿದ್ಯೆ ಅನ್ನುವುದು ಅಕ್ಷರ ವಿದ್ಯೆ ಅಲ್ಲ, ಅದು ಕ್ಷರ ವಿದ್ಯೆ ಅಂತೆ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ಅಕ್ಷರ ವಿದ್ಯೆ ಅಂದರೆ ನಾಶವಿಲ್ಲದ ವಿದ್ಯೆ. ನಾವು ಕಲಿಯುವ ಲಿಪಿ ವಿದ್ಯೆ, ಕನ್ನಡದ ಲಿಪಿ ಇರ್ಬೋದು, ತೆಲುಗಿನ ಲಿಪಿ ಇರ್ಬೋದು, ಅಥವಾ ಇಂಗ್ಲೀಷಿನ 26 ಲಿಪಿಗಳಿರ್ಬೋದು, ಅಥವಾ ಸಂಸ್ಕೃತದ್ದೇ ಆದ 51 ಲಿಪಿಗಳಿರ್ಬೋದು. ಯಾವ ಲಿಪಿಯಾದರೂ ಅದು ಹುಟ್ಟಿದೆ, ಸಾಯ್ತದೆ. ಅದು ಶಾಶ್ವತ ಅಲ್ಲ. ಅಕ್ಷರದಿಂದ ಕಲಿತಂತಹ ವಿದ್ಯೆ ಶಾಶ್ವತವಾದದ್ದಲ್ಲ, ಅಶಾಶ್ವತ. ಅಕ್ಷರ ವಿದ್ಯೆ ಗುರುವಿನಿಂದ ಬರ್ತದೆ. ಲಿಪಿ ಬಂದ ಮೇಲೆ ಲಿಪಿಗೆ ಸಂಬಂಧಪಟ್ಟ ಶಾಸ್ತ್ರಗಳು, ಶಾಸ್ತ್ರಗಳ ಜ್ಞಾನ, ಇದೆಲ್ಲವೂ ಕೂಡ ಉರು ಹೊಡೆಯುವುದೆಲ್ಲ ಬರ್ತದೆ ಅಲ್ಲಿಂದ. ಆದರೆ ಆ ಉರುಹೊಡಿದ ವಿಷಯದ ಒಳಗಿನ ತತ್ವ, ಅದು ಗುರುಗಳು ಏನು ಹೇಳಿದ್ದಾರೆ, ಅದು ಗುರುಗಳ ಮಾತಾಗಿದ್ದದ್ದು ನಮಗೆ ಜ್ಞಾನ ಸ್ವರೂಪದಲ್ಲಿ ಒಳಗಿನಿಂದ ಪ್ರಕಾಶವಾಗಬೇಕು ಅಂತಾದರೆ ನಾವು ಕೇಳಿದ್ದನ್ನು ಮನನ ಮಾಡಬೇಕು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ತು ಹೇಳುತ್ತೆ. ಶ್ರವಣ ಮಾಡಬೇಕು, ಆಮೇಲೆ ಅದನ್ನು ಮನನ ಮಾಡಬೇಕು. ಅದಕ್ಕೋಸ್ಕರವೇ 2 ಕಿವಿಯನ್ನು ಭಗವಂತ ಕೊಟ್ಟದ್ದು. ಒಂದು ಬಾಯಿ ಕೊಟ್ಟು 2 ಕಿವಿ ಯಾಕೆ ಕೊಟ್ಟದ್ದು ಅಂತ ಒಬ್ಬ ಭಕ್ತ ದೇವರಲ್ಲಿ ಕೇಳಿದ್ದಕ್ಕೆ, ನೀನು 2 ಕೇಳಿದ ಮೇಲೆ 1 ಮಾತಾಡಬೇಕು ಅಂತ ಹಾಗೆ ಮಾಡಿದ್ದು ಅಂತ ದೇವರು ಹೇಳಿದ. ಅಷ್ಟೇ ಅಲ್ಲಂತೆ, ಇನ್ನೊಂದು ಕಾರಣ ಉಂಟು. ನಾವು 4 ಮಾತಾಡ್ತೇವೆ, 1 ಕೇಳಿರ್ತೇವೆ, ಅಥವಾ 1 ಕೇಳದೆ 20 ಮಾತಾಡುವಂಥ ಹವ್ಯಾಸ ನಮ್ಮಲ್ಲಿದೆ. ಆದರೆ ನೀನು ಜಾಸ್ತಿ ಕೇಳಿ ಕಡಿಮೆ ಮಾತನಾಡು ಅನ್ನುವ ಎಚ್ಚರಕ್ಕೋಸ್ಕರ 2 ಕಿವಿ ದೇವರು ಕೊಟ್ಟದ್ದಂತೆ 1 ಬಾಯಿ ಕೊಟ್ಟಿದ್ದಾನೆ. ಆ 1 ಬಾಯಿಯಲ್ಲಿ 1 ನಾಲಿಗೆ ಕೊಟ್ಟದ್ದು ನಮ್ಮ ಅದೃಷ್ಟ. ಈ 2 ಕಿವಿ ಕೊಟ್ಟಿದ್ದಾನಲ್ಲ, ಆ 2 ಕಿವಿಗೆ ಇನ್ನೊಂದು ಅಭಿಪ್ರಾಯ ಇದೆ. ಈ ಕಡೆಯಿಂದಲೂ ಆ ಕಡೆಯಿಂದಲೂ ಆನೋ ಭದ್ರಾಹ ಕೃತವೋಯಂತು ವಿಶ್ವತಃ. ಭದ್ರಾಹ ಕೃತವಃ ಅಂತೇಳಿದರೆ ಮಂಗಳಕರವಾದ ಜ್ಞಾನ, ಅದು ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ಕಡೆಗೆ ಬರಲಿ. ನಹ ಆ ಸಮಂತಾತ್ ನಹ ಭದ್ರಾಹ ಕೃತವಃ ಬರಲಿ. ಭದ್ರಂ ಕರ್ಣೇಭಿ, 2 ಕರ್ಣ ಕೊಟ್ಟಿದ್ರೂ ಕೂಡ ಕರ್ಣೈಹಿ ಅನ್ನುವ ಅರ್ಥದಲ್ಲಿ ಕರ್ಣೇಭಿ ಅಂತ ವೇದ ಪ್ರಯೋಗಿಸುತ್ತೆ. ನಮ್ಮ ಕಿವಿಗಳಿಂದ 1 ಕಿವಿಯನ್ನು 1000 ಕಿವಿಯನ್ನಾಗಿಸಿಕೊಂಡು ನಾವು ಒಳ್ಳೆಯ ವಿಷಯವನ್ನು ಎಲ್ಲ ಕಡೆಯಿಂದ ಪಡಿಬೇಕು. ಕಿವಿಯಿಂದ ಪಡೆಯುವುದು. ಕಿವಿಯಿಂದ ಬಂದದ್ದು ಒಳಗೆ ಹೋಗಿ 2 ಸೇರಿ ಕೆಳಗೆ ಇಳಿಬೇಕಂತೆ. ಕೆಲವರು ಹೇಳ್ತಾರೆ ಹೀಗೆ ಕೇಳಿದ್ದು ಹೀಗೆ ಬಿಡಲಿಕ್ಕೋಸ್ಕರ 2 ಕಿವಿ ಕೊಟ್ಟದ್ದು ಅಂತ. ಬಿಡುವುದಕ್ಕೆ ತೆಗೆಯುವುದಕ್ಕೆ 2 ಕಿವಿ ಅಲ್ಲ, 2 ಕಿವಿಯಲ್ಲಿ ಕೇಳಿದ್ದು ಒಳಗೆ ಹೋದ ಮೇಲೆ ಅದು 2 ಪರಸ್ಪರ ಢಿಕ್ಕಿಯಾಗಿ ಕೆಳಮುಖವಾಗಿ ಇಳಿಬೇಕು. ಕೆಳಗಿಳಿದಾಗ ಮನಸ್ಸು ಅನ್ನುವ ಪಾತ್ರೆಯಲ್ಲಿ ಆ ಜ್ಞಾನ ರಸ ಅನ್ನೋದು ಸೇರ್ತದೆ. ಮನಸ್ಸೆಂಬ ಪಾತ್ರೆಯಲ್ಲಿ ಅದರ ಮಥನ ನಡಿಬೇಕು, ಚಿಂತನ ನಡಿಬೇಕು. ಮಥನ ಚಿಂತನಗಳ ಕಾರಣದಿಂದ ಪಕ್ವವಾದಂತಹ ಜ್ಞಾನ ಆಮೇಲೆ ನಾಲಿಗೆಯಿಂದ ಮತ್ತೊಬ್ಬರ ಕಡೆಗೆ ಬರಬೇಕು. ಆಗ ಅದು ಅಮೃತವಾಗಿರ್ತದೆ. ಅದಕ್ಕೆ ಜ್ಞಾನಾಮೃತ ಅಂತ ಹೆಸರಾಗ್ತದೆ. ಹೀಗೆ ಅದು ಒಳಗೆ ಹೋಗಿ ಪಕ್ವವಾಗಬೇಕು. ಹೀಗೆ 2 ಕಿವಿಯಲ್ಲಿ ಶ್ರವಣ ಮಾಡಿ ಪಕ್ವವಾದ ಜ್ಞಾನ ಉಂಟಲ್ಲ ಒಳಗೆ, ಅದು ಎಷ್ಟು ಕೇಳಿದ್ದೇವೋ ಅದಕ್ಕಿಂತ 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು, ಅನಂತ ಪಟ್ಟು ಮಿಗಿಲಾಗಿರ್ತದೆ. ಇದಕ್ಕೆ ಜ್ಞಾನಾಗ್ನಿ ಅಂತ ಹೆಸರಂತೆ. ಕೃಷ್ಣ ಹೇಳುವುದು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಯಥೈದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ.
ನಾನಾ ರೀತಿಯ ಇಂಧನಗಳನ್ನು ಒಟ್ಟಿದ ಇಂಧನಕ್ಕೆ ಬೆಂಕಿ ಬಿದ್ದಾಗ ಆ ಇಂಧನಗಳೆಲ್ಲ ಸಂಪೂರ್ಣ ಭಸ್ಮವಾಗುವ ಹಾಗೆ ನಾವು ಮಾಡಿದಂತಹ ದುರಿತಗಳು, ಕರ್ಮಗಳು, ದುಷ್ಕರ್ಮಗಳು ಏನಿದ್ದರೂ ಕೂಡ ಈ ಒಳಗೆ ತುಂಬಿದ ಜ್ಞಾನಾಗ್ನಿ ಅಥವಾ ಜ್ಞಾನಾಮೃತದಿಂದ ಅದು ಸಂಪೂರ್ಣವಾಗಿ ಭಸ್ಮವಾಗುತ್ತೆ. ಜ್ಞಾನ ಅನ್ನೋದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದದ್ದು ಮತ್ತೊಂದು ಇಲ್ಲ. ಅದು ಎಲ್ಲ ರೀತಿಯ ಅಪಾವಿತ್ರ್ಯವನ್ನು ಕೂಡ ಸುಟ್ಟು ಹಾಕಿ ಶುದ್ಧೀಕರಿಸತಕ್ಕಂತಹ ಪರಮ ಪಾವಕ, ಜ್ಞಾನ ಪಾವಕ, ಪರಮ ಪವಿತ್ರೀಕರಿಸತಕ್ಕಂಥದ್ದು ಜ್ಞಾನವೆಂಬಂತಹ ಅಗ್ನಿ ಅಂತ ಜ್ಞಾನವನ್ನು ಅಗ್ನಿಗೆ ಹೋಲಿಸ್ತಾರೆ. ಜ್ಞಾನವು ಅಗ್ನಿ ಯಾಕೆ? ಅಗ್ನಿ ಆವಿರ್ಭವಿಸಬೇಕಾದ್ರೆ ಘರ್ಷಣೆ ಆಗಬೇಕು. ಯಜ್ಞದಲ್ಲಿ ಅಗ್ನಿಯನ್ನು ಹೇಗೆ ದೇವರ ದೀಪದಿಂದ ಅಗ್ನಿಯನ್ನು ತೆಗೆದುಕೊಂಡು ಬರ್ಬೋದು, ದೇವರ ಕೋಣೆಯ ನಂದಾದೀಪದಿಂದ ಅಗ್ನಿಯನ್ನು ತಂದು ಯಜ್ಞದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡ್ಬೋದು. ಅಥವಾ ಯಾರ ಮನೆಯಲ್ಲಿ ಸಾತ್ವಿಕವಾದ ಅಡಿಗೆ ಆಗ್ತದೋ ಅಂತಹ ಶ್ರೋತ್ರಿಯನ ಮನೆಯ ಅಗ್ನಿಯನ್ನು ತಂದು ಯಜ್ಞಗುಂಡದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು. ಅದಕ್ಕಿಂತಲೂ ಶ್ರೇಷ್ಠವಾದ ಮತ್ತೊಂದು ವಿಧಾನ ಏನು ಅಂತೇಳಿದರೆ, 2 ಕಟ್ಟಿಗೆಗಳನ್ನು ಚೆನ್ನಾಗಿ ಮಥನ ಮಾಡಿ ಅದರಿಂದ ಅಗ್ನಿಯನ್ನು ತರಬೇಕು. ಅದು ಅಶ್ವತ್ಥವಾಗ್ಬೋದು, ಖದಿರವಾಗ್ಬೋದು. ಅಶ್ವತ್ಥ ಖದಿರದಂತಹ ಯಾಜ್ಞೀಯ ವೃಕ್ಷಗಳನ್ನು ಅರಣಿಗಳನ್ನಾಗಿಸಿ ಕೆಳಗೊಂದು ಅರಣಿ ಮೇಲೊಂದು ಅರಣಿ, ಮೇಲಿನ ಅರಣಿಯನ್ನು ಎಳೆದು ಮಥನ ಮಾಡಿ ಅರಣಿ ಮಥಿತ ಅಗ್ನಿ ಅಂತ ಅದಕ್ಕೆ ಕರೀತಾರೆ. ಅಗ್ನಿ ಜನನ ಅಂತ ಈ ಶಬ್ದವನ್ನು ಕರಿತೇವೆ. ಈ ಅಗ್ನಿ ಅದು ಸರ್ವಶ್ರೇಷ್ಠವಾದಂತಹ ಯಜ್ಞಪಾವಕ ಅಂತ ಅದಕ್ಕೆ ಹೆಸರು. ಆ ರೀತಿ ಅಗ್ನಿ ಆವಿರ್ಭವಿಸುವ ಹಾಗೆ ಜ್ಞಾನ ಆವಿರ್ಭವಿಸುವುದಕ್ಕೂ 2 ಕಟ್ಟಿಗೆ ಬೇಕು. ಯಾವುದು? ಆಚಾರ್ಯ ಅರಣಿ ಆದ್ಯ ಸ್ಯಾತ್ ಅಂತೇವಾಸಿ ಉತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ನಿ ಪ್ರಕೀರ್ತಿತ. ಆಚಾರ್ಯ ಅಂದರೆ ಪಾಠ ಹೇಳುವವರಿಗೆ ಆಚಾರ್ಯರು ಅಂತ ಹೆಸರು. ಆಚಾರ್ಯ ಅಂತ ಸುಮ್ಮನೆ ಹೆಸರಿಟ್ಟುಕೊಂಡ್ರೆ ಆಚಾರ್ಯ ಅಂತ ಬರುವುದಿಲ್ಲ. ಆಚಾರ್ಯ ಶಬ್ದ ಏನು ಹೇಳ್ತದೆ ಅಂದರೆ ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ. ಆಚಾರ್ಯ ಅನ್ನುವ ಶಬ್ದದ ಮೂಲ ಧಾತುವನ್ನು ನೋಡಿಕೊಂಡು ನಾವು ಹುಡುಕಿದರೆ, ಒಂದು ಆಚಿನೋತಿ ಶಾಸ್ತ್ರಾರ್ಥಾನ್ ಇತಿ ಆಚಾರ್ಯ, ಬೇರೆ ಬೇರೆ ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿ ಅದರ ಸಾರಭಾಗವನ್ನು ತಲೆಯಲ್ಲಿಟ್ಟುಕೊಂಡಿದ್ದಾನೆ ಅನ್ನುವ ಕಾರಣದಿಂದ ಆತ ಆಚಾರ್ಯನಾಗ್ತಾನೆ. ಆಮೇಲೆ ಸ್ವಯಂ ಆಚರತೆ, ತಾನು ಏನು ಕಲ್ತಿದ್ದಾನೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ, ಸದಾಚಾರ ಸಂಪನ್ನನಾಗಿದ್ದಾನೆ. ಈ ಸ್ವಯಂ ಆಚಾರ ಇರುವುದರಿಂದ ಅವನಿಗೆ ಆಚಾರ್ಯ ಅಂತ ಹೆಸರು. ಇಷ್ಟೇ ಅಲ್ಲ, ಆಚಾರ್ಯೇ ಸ್ಥಾಪಯತ್ಯಪಿ, ಮತ್ತೊಬ್ಬರಿಗೆ ಸದಾಚಾರ ಸಂಪನ್ನರಾಗಿ ಬದುಕುವುದಕ್ಕೆ ಬೇಕಾದ ಪ್ರೇರಣೆಯನ್ನು ಕೊಡ್ತಾನೆ, ಉಪದೇಶವನ್ನು ಕೊಡ್ತಾನೆ. ಮತ್ತೊಬ್ಬರನ್ನು ಉಪದೇಶಿಸಿ ಸತ್ನಿಷ್ಠರಾಗಿ ಬದುಕುವುದಕ್ಕೆ ಬೇಕಾದ ಪ್ರಭಾವವನ್ನು ಬೀರತಕ್ಕಂಥವ. ಈ 3 ಕಾರಣದಿಂದ ಒಬ್ಬ ಆಚಾರ್ಯ ಅಂತ ಕರೆಸಿಕೊಳ್ತಾನೆ. ಅಂತಹ ಉಪದೇಶಕ ಅವನು ಒಂದು ಅರಣಿ ಅಂದರೆ ಕೆಳಗಿರತಕ್ಕಂತಹ ಒಂದು ಕಟ್ಟಿಗೆ ಇದ್ದ ಹಾಗೆ. ಅಂತೇವಾಸಿ ಉತ್ತರಾರಣಿ, ಅಂತೇವಾಸಿ ಅಂದರೆ ಅವನ ಪಕ್ಕದಲ್ಲೇ ವಾಸ ಮಾಡಿಕೊಂಡು ಅಭ್ಯಾಸ ಮಾಡುವುದಕ್ಕೆ ಬಂದಂತಹ ಹುಡುಗ, ಅವನು 2ನೆಯ ಅರಣಿ ಕಾಷ್ಠ ಇದ್ದ ಹಾಗೆ. ತತ್ಸಂಧಾನಂ ಪ್ರವಚನಂ, ಅದರ ಸಂಧಾನ ಅಂದರೆ ಅದರ ಮಥನವೇ ಅವರಿಬ್ಬರ ಪಾಠ. ಘರ್ಷಣೆ, ಇವರು ಹೇಳಬೇಕು, ಅವನಿಗೆ ಪ್ರಶ್ನೆ ಹುಟ್ಟಬೇಕು, ಪ್ರಶ್ನೆಗೆ ಇವರು ಮತ್ತೆ ಉತ್ತರ ಹೇಳಬೇಕು, ಉತ್ತರಕ್ಕೆ ಆತ ಮತ್ತೆ ಪ್ರಶ್ನಿಸಬೇಕು. ಒಂದು ಘರ್ಷಣೆ, ಒಂದು ಕುರುಕ್ಷೇತ್ರ ಆಗಬೇಕು ಅವೆರಡರ ಮಧ್ಯದಲ್ಲಿ. ಆಗ ಧರ್ಮಕ್ಷೇತ್ರದಲ್ಲಿ ಒಂದು ಅಗ್ನಿ ಉದ್ಭವ ಆಗುವುದು. ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ನಿ, ಆಗ ವಿದ್ಯೆ ಎಂಬಂತಹ ವನ್ನಿ ಅಲ್ಲಿ ಪ್ರಕಟವಾಗ್ತದೆ. ಹೀಗೆ ಜ್ಞಾನಾಗ್ನಿಯ ಪ್ರಾದುರ್ಭಾವವಾದ ಮೇಲೆ ಹೇಗೆ ಆ ಅಗ್ನಿ ಅದರಲ್ಲಿ ಹಾಕಿದಂತಹ ಸಮಸ್ತ ದ್ರವ್ಯಗಳನ್ನು ಸುಟ್ಟು ಹಾಕ್ತದೋ ಹಾಗೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೀಗೆ ಜ್ಞಾನ 2 ಥರ, ಒಂದು ಗುರುಗಳ ಉಪದೇಶದಿಂದ ಬರತಕ್ಕಂತಹ ಜ್ಞಾನ, ಮತ್ತೊಂದು ಉಪದೇಶದಿಂದ ಪಡೆದ ಜ್ಞಾನದ ಮೇಲೆ ಚಿಂತನ ಮಂಥನಗಳ ಮೂಲಕವಾಗಿ ಉಂಟಾದಂತಹ ಒಳಗಿನ ಜ್ಞಾನ ಪ್ರಕಾಶ, ಸ್ವಪ್ರಕಾಶಭೂತವಾದಂತಹ ಜ್ಞಾನ. ಈ ಜ್ಞಾನ ಅನ್ನುವುದೇ ಸರ್ವಶ್ರೇಷ್ಠವಾದದ್ದು. ಆ ಜ್ಞಾನಕ್ಕೋಸ್ಕರ ಉಳಿದ ಲೌಕಿಕವಾದಂತಹ ವಿದ್ಯಾ ಅರ್ಜನ. ವಿದ್ಯೆಯನ್ನು ಸ್ವೀಕಾರ ಮಾಡಬೇಕಾದರೆ ಒಂದು ಕಡೆಯಿಂದ ಅಂತ ತೀರ್ಮಾನಿಸಬೇಡ. ಕೃಷ್ಣನ ನಿರ್ದೇಶನ ಇದು ಮುಖ್ಯವಾದದ್ದು. ಒಂದೇ ಕಡೆಯಿಂದ ಜ್ಞಾನ. ಕೆಲವರಿಗೆ ಹಾಗಿರ್ತದೆ, ನಾನು ಅವರ ಶಿಷ್ಯ, ಅವರನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಪಾಠ ಕೇಳುವುದಿಲ್ಲ.
ಕೆಲವು ಉಪನ್ಯಾಸ ಕೇಳುವಾಗಲೂ ಹಾಗೆ ಇರುತ್ತೆ, ನಾನು ಅವರ ಹತ್ರ ಉಪನ್ಯಾಸ ಕೇಳುವುದು, ಮತ್ತೆ ಯಾರ್ದು ಕೇಳುವುದಿಲ್ಲ, ಯಾಕಂದ್ರೆ ನಾನು ಅವರ ಶಿಷ್ಯ. ಹೀಗೆಲ್ಲ ಕೆಲವರಲ್ಲಿ ದುರ್ಭಾವನೆಗಳು ಇರ್ತವೆ. ಹಾಗಲ್ಲ, ದೊಡ್ಡದಿರಲಿ ಚಿಕ್ಕದಿರಲಿ, ಅದು ಚಿಕ್ಕ ಬಾಲಕ ಆದರೂ ಅವನಿಂದ ಜ್ಞಾನ ತಗೊಳ್ಬೇಕಂತೆ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಅದು ಶುಕ ಅಂದರೆ ಒಂದು ಗಿಳಿ ಏನೋ ಮಾತಾಡ್ತಾ ಉಂಟು, ಒಳ್ಳೆಯ ವಿಷಯ ಅಂತಾದ ಮೇಲೆ ಶುಕದಿಂದಲೂ ಗ್ರಹಣ ಮಾಡಬೇಕು, ಬಾಲಕನಿಂದಲೂ ಗ್ರಹಣ ಮಾಡಬೇಕು, ಆ ಪುಸ್ತಕದಿಂದಲೂ ಗ್ರಹಿಸಬೇಕು, ಈ ಪುಸ್ತಕದಿಂದಲೂ, ಆ ಮಸ್ತಕದಿಂದಲೂ ಗ್ರಹಿಸಬೇಕು, ಈ ಮಸ್ತಕದಿಂದಲೂ ಗ್ರಹಿಸಬೇಕು. ಒಂದು ಮಾತು ಬರುತ್ತೆ, ಪ್ರಪಂಚದಲ್ಲಿ ಏನನ್ನೇ ನೋಡಿದರೂ ಅದರಿಂದ ಕಲಿಬೇಕು. ಏನನ್ನೇ ನೋಡಿದರೂ, ಇದು ಉದ್ಧವ ಗೀತೆಯಲ್ಲಿ ಕೃಷ್ಣ ಈ ಮಾತು ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಹೇಳಲಿಲ್ಲ. ಏನನ್ನು ನೋಡಿದರೂ ಅದರಿಂದ ಕಲಿಬೇಕು. ಪ್ರಕೃತಿ ಪಾಠ. ನೀನು ಜೇನುನೊಣವನ್ನು ನೋಡಿ ಅದರಿಂದ ಒಂದು ಕಲಿ. ಏನಂದರೆ ಅದು ಒಂದೇ ಪುಷ್ಪ, ನಾನು ಪದ್ಮದಿಂದ ಬಿಟ್ಟರೆ ಬೇರೆ ಕಡೆಯಿಂದ ಯಾವತ್ತೂ ಮಕರಂದ ಹೀರಲಾರೆ ಅಂತ ಕೂದರೆ ಆಯುರ್ವೇದದ ಔಷಧವಾದ ಜೇನು ಅನ್ನೋ ಒಂದು ಪದಾರ್ಥವನ್ನು ಅದು ಕೊಡುವುದಕ್ಕೆ ಸಾಧ್ಯವೋ? ಒಂದೇ ಪುಷ್ಪದ ಮಕರಂದ ಜೇನು ಆಗುವುದಿಲ್ಲ. ಅದರಲ್ಲಿ ಮಧು ಅನ್ನುವ ಆಯುರ್ವೇದ ಶಕ್ತಿ ಉದ್ಭೂತ ಆಗಬೇಕಾದರೆ ಅನೇಕ ಪುಷ್ಪಗಳ ರಸ ಮಿಲನಗೊಳ್ಳಬೇಕು. ಹಾಗಾದರೆ ಅದೇನು ಮಾಡ್ತದೆ? ಬೇರೆ ಬೇರೆ ಪುಷ್ಪಗಳಿಂದ ಚೂರು ಚೂರು ಮಕರಂದವನ್ನು ಹೀರುತ್ತದೆ. ಪುಷ್ಪವನ್ನೇ ಕಿತ್ತುಕೊಂಡು ಬರುವುದಿಲ್ಲ. ಪುಷ್ಪಕ್ಕೆ ಏನೂ ತೊಂದರೆ ಆಗದೇ ಇರುವ ಹಾಗೆ ಸಾಧ್ಯವಾದರೆ ಉಪಕಾರ ಮಾಡ್ತದೆ. ಪುಷ್ಪದ ಮೇಲೆ ಕೂತದ್ರಿಂದ ಪರಾಗಸ್ಪರ್ಶವಾಗ್ತದೆ. ಆ ಪುಷ್ಪದ ಮಕರಂದವನ್ನು ಹೀರಿಕೊಂಡು ಒಂದು ಕಡೆ ರಾಶಿ ಹಾಕ್ತದೆ. ರಾಶಿ ಹಾಕಿದ್ರಿಂದ ಅದು ಜೇನಾಯಿತು. ಇದನ್ನು ನೋಡಿಕೊಂಡು ನಾವು ಕಲಿಬೇಕಂತೆ. ಒಂದೇ ಕಡೆಯಿಂದ, ಒಂದೇ ಮಸ್ತಕದಿಂದ, ಒಂದೇ ಪುಸ್ತಕದಿಂದ ಜ್ಞಾನ ತೆಗೆಯುವುದಲ್ಲ. ಬಾಲಾಹ ಷಡಂಘ್ರೀನ್ ಅನುಕೃತ್ಯ ನಿತ್ಯಂ ನಾನಾವಿಧಾತ್ ಪುಸ್ತಕ ಪುಷ್ಪವೃಂದಾತ್ ಸಂಚಿನ್ವತೆ ಜ್ಞಾನರಸಂ ರಸಾಗ್ರ್ಯಂ ಸಂಮೋದಯಂತೆ ಚ ಜಗತ್ಸಮಗ್ರಂ. ಜ್ಞಾನರಸವನ್ನು ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ ಆ ಸಂರಕ್ಷಿತವಾದಂತಹ ಮಧು ಏನಾಯಿತು? ಕೊನೆಗೆ ಲೋಕಕ್ಕೆಲ್ಲ ಉಪಕಾರಕ್ಕೆ ಕಾರಣವಾಯಿತು. ಹಾಗೆ ಬಾಲಕರೂ ಕೂಡ ಬೇರೆ ಬೇರೆ ಗುರುಗಳಿಂದ ಜ್ಞಾನವನ್ನು ಸಂಗ್ರಹ ಮಾಡ್ತಾ ಪಕ್ವವಾಗಿಸಿ ಅದರ ಮೂಲಕ ಮತ್ತೊಬ್ಬರಿಗೆ ಉಪದೇಶಿಸಿ ಲೋಕವನ್ನೆಲ್ಲ ಸಂತೋಷಗೊಳಿಸ್ತಾರೆ. ಜೇನುನೊಣವನ್ನು ನೋಡಿ ಇದನ್ನು ಕಲಿಬೇಕು ಅಂತ ಒಂದು ನಾವು ನೋಡುವ ಘಟನೆಯಿಂದ ಕಲಿಯುವಂಥದ್ದು. ನಿನ್ನೆಯ ದಿವಸ ಅಷ್ಟಾವಧಾನ ನಡೆಯುವಾಗ ಒಂದು ಶ್ಲೋಕ ಬಂತು, ಕ್ಷೀರೇಣ ಆತ್ಮಗತೋದಕಾಯ ಹಿ ಗುಣಾಃ ದತ್ತಾಃ ಪುರಾಸ್ತೆ ಕಿಲಾಹ ಅಂತ ಭರ್ತೃಹರಿಯ ಒಂದು ಮಾತು ಬಂತು. ಹಾಲು ಉಕ್ಕುವುದನ್ನು ನೋಡಿಕೊಂಡು ಅವ ಕಲ್ತ, ಓ ಗೆಳೆತನ ಅಂದರೆ ಹೀಗಿರಬೇಕು, ಹಾಲು ನೀರಿನ ಹಾಗಿರಬೇಕು. ಒಂದು ವಿಶೇಷವಾದ ದೃಷ್ಟಿ ಇರ್ತದೆ. ಆ ದೃಷ್ಟಿಯನ್ನು ನೀವು ಪ್ರಪಂಚದ ಪ್ರತಿಯೊಂದು ಘಟನೆಗಳಲ್ಲೂ ಹರಿಸಿದಿರಿ ಅಂತಾದರೆ ಆವಾಗ ವಿಶೇಷ ಜ್ಞಾನ. ಆಕಾಶದಲ್ಲಿರುವ ಚಂದ್ರನನ್ನು ನೋಡಿದರೆ ನಮಗೆ ಒಂದು ಜ್ಞಾನ ಬರಬೇಕು. ಓ ಚಂದ್ರ ಹುಣ್ಣಿಮೆಯ ತನಕ ಬೆಳೆದ, ಗುರು ಹುಣ್ಣಿಮೆಯ ದಿವಸ ಪೂರ್ತಿ ಆಕಾಶದಲ್ಲಿ ಕಾಣಿಸದೇ ಇರುವ ಹಾಗೆ ಮೋಡ ಆಚ್ಛಾದಿಸಿತು. ಹಾಗಾದರೆ ಚಂದ್ರನಿಗೂ ಮೋಡ ಆಚ್ಛಾದಿಸುತ್ತೆ ಅಂತ ಆದಮೇಲೆ ಮನುಷ್ಯನಿಗೆ ಆಚ್ಛಾದಿಸದೇ ಇರ್ತದಾ? ಒಂದು ಎಚ್ಚರ ಬೇಕಾಗ್ತದೆ. ಅದರಿಂದ ಒಂದು ಕಲಿಯೋದು. ಲೋಕವನ್ನೇ ಬೆಳಗುವವನಿಗೂ ಕೂಡ ಮೋಡ ಆಚ್ಛಾದನೆ ಮಾಡುತ್ತೆ, ಅದನ್ನು ಮುಚ್ಚಿ ಹಾಕುತ್ತೆ. ಹಾಗಾದರೆ ಮನುಷ್ಯನಿಗೆ ಆಗಾಗ ಹೊಗೆ ಮುಚ್ಚುವುದು ಅನ್ನೋದು ದೊಡ್ಡ ವಿಷಯ ಅಲ್ಲ. ಹುಣ್ಣಿಮೆಗಿದ್ದಂತಹ ಚಂದ್ರ ಅಮಾವಾಸ್ಯೆಗಿಲ್ಲ, ಚಿಕ್ಕದಾಗ್ತಾ ಹೋದ. ಆದರೆ ಅಮಾವಾಸ್ಯೆ ಕಳೆದ ಮರುದಿವಸ ಮತ್ತೆ ಚೂರು ಚೂರು ಕಾಣಿಸುವುದಕ್ಕೆ ಶುರು ಮಾಡಿದ. ಹಾಗಾದರೆ ಶರೀರಕ್ಕೂ ಆತ್ಮಕ್ಕೂ ಭೇದ ಇದೆ. ನಾಶ ಇರುವುದು ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ. ಇಂಥ ಜ್ಞಾನವನ್ನು ನಾವು ಲೋಕದಲ್ಲಿ ಕಾಣುವ ಸಾಮಾನ್ಯ ವಿಷಯಗಳಿಂದ ಗ್ರಹಣ ಮಾಡುವಂಥದ್ದು ಅನ್ನುವುದು ಒಂದು ಜ್ಞಾನ. ಇಂತಹ ಜ್ಞಾನ ಅದು ಪರಿಪ್ರಶ್ನ ಸೇವಾ ಮಾತ್ರದಿಂದ ಬರುವಂಥದ್ದಲ್ಲ. ಆ ಪರಿಪ್ರಶ್ನ ಸೇವೆಗಳ ಮೂಲಕ ಪಡೆದ ಜ್ಞಾನವನ್ನು ಒಳಗಿಂದ ಮಥನ ಮಾಡುವುದರಿಂದಾಗಿ ಪಕ್ವವಾಗತಕ್ಕಂಥದ್ದು ಇಂಥ ಜ್ಞಾನಗಳು. ಈ ಜ್ಞಾನ ಮನುಷ್ಯನನ್ನು ಉದ್ಧರಿಸತಕ್ಕಂಥದ್ದು ಅಂತ ಇದು ಒಂದು ವಿಜ್ಞಾನ ಯೋಗ 4ನೇ ಅಧ್ಯಾಯ ನಿರೂಪಿಸ್ತಕ್ಕಂಥ ವಿಷಯಗಳು. ಇದರ ಮಧ್ಯದಲ್ಲಿ ಕೃಷ್ಣನ ಒಂದು ಪ್ರಮುಖವಾದ ಪ್ರತಿಪಾದನೆ, ಲೋಕದಲ್ಲಿ ಭಾರಿ ಗಲಾಟೆಗೆ ಕಾರಣವಾದಂತಹ ಒಂದು ವಿಷಯ ಏನಂದರೆ, ಈ ಜ್ಞಾನವನ್ನು ಎಲ್ಲರೂ ಪಡೀಲಿಕ್ಕಾಗುವುದಿಲ್ಲ. ಲೋಕದಲ್ಲಿ ಅವರದ್ದೇ ಆದ ಒಂದೊಂದು ಸ್ತರ ಇದೆ, ಅದಕ್ಕೆ ಚಾತುರ್ವರ್ಣ್ಯ ಅಂತ ಹೆಸರು ಅಂತ ಒಂದು ಉಲ್ಲೇಖ ಮಾಡ್ತಾನೆ ಕೃಷ್ಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಇದು ಆಂಗ್ಲ ಭಾಷೆಯ ಪತ್ರಿಕೆಗಳಲ್ಲೂ ಬಹಳ ಗಲಾಟೆಗೆ ಕಾರಣವಾದಂಥ ಒಂದು ಭಗವದ್ಗೀತೆಯ ಶ್ಲೋಕ. ಕೆಲವೊಂದು ಸಲ ಹಿಂದೆ ಮುಂದೆ ಓದದೆ ಗೀತೆಯ ಯಾವುದೋ ಒಂದು ಶ್ಲೋಕ ತೆಗೊಂಡು
ಆ ಶ್ಲೋಕದ ಮೂಲಕವೇ ಊರಿಗೆಲ್ಲ ಬೆಂಕಿ ಹಚ್ಚುವ ಕೆಲಸ ಎಲ್ಲ ನಡೆಯುತ್ತೆ. ಅಂಥದ್ದು ಕೆಲವರು ಅದಕ್ಕೋಸ್ಕರವೇ ಇರ್ತಾರಲ್ಲ, ಅವರು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮೂಲಭೂತವಾಗಿ ಈ ಶ್ಲೋಕದ ಶಬ್ದಾರ್ಥ ಏನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. 4 ಬಣ್ಣಗಳು, 4 ಸ್ವಭಾವಗಳು, 4 ವರ್ಣ, ಚತುರ್ವರ್ಣ, ಅದರ ಸೃಷ್ಟಿ ನನ್ನಿಂದ ನಡೆದಿದೆ. ಅದು ಹೇಗೆ? ಗುಣ ಕರ್ಮ ವಿಭಾಗಶಃ. ಗುಣಭೇದದಿಂದ ಕರ್ಮಭೇದದಿಂದ ಚಾತುರ್ವರ್ಣ್ಯ ಸೃಷ್ಟಿಯಾಗಿದೆ. ಅದನ್ನು ನಾನು ಸೃಷ್ಟಿಸಿದ್ದೇನೆ ಅಂತೇಳಿದರೆ ಕೆಲವರು ಗಲಾಟೆ ಮಾಡಬಹುದು. ಕೃಷ್ಣನಿಗೆ ಆಗಲೇ ಗೊತ್ತು. ಅದಕ್ಕೆ ಅವ ಹೇಳ್ತಾನೆ, ತಸ್ಯ ಕರ್ತಾರಮಪಿ ಮಾಂ, ಅದನ್ನು ನಾನು ಮಾಡಿದ್ದು ಹೌದು, ಅಥವಾ ವಿದ್ಧಿ ಅಕರ್ತಾರಂ ಅವ್ಯಯಂ, ನಾನು ಮಾಡಲಿಲ್ಲ ಅಂತ ಬೇಕಾದರೂ ತಿಳ್ಕೊ. ನಾನು ಅದನ್ನು ಮಾಡಿದ್ದೇನೆ ಅಂತ ಹೇಳಿದ್ದೇನೆ, ನೀನು ಹೀಗೆ ಊರಲ್ಲಿ ಪ್ರಚಾರ ಮಾಡಿದರೆ ಸ್ವಲ್ಪ ಗಲಾಟೆ ಆಗ್ಬೋದು. ಅದರಿಂದ ಅಕರ್ತಾರಂ ವಿದ್ಧಿ ಮಾಂ ಅವ್ಯಯಂ, ನಾನು ಮಾಡಲಿಲ್ಲ ಅಂತಲೂ ಬೇಕಾದರೆ ತಿಳ್ಕೊ. ಈ ಮಾತು ಒಂದು ಕೃಷ್ಣ ಹೇಳ್ತಾನೆ ಇಲ್ಲಿ. ಅಭಿಪ್ರಾಯ ಗ್ರಹಣ ಮಾಡಬೇಕು. ಚಾತುರ್ವರ್ಣ್ಯ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ವರ್ಣಗಳು. ಈ ವರ್ಣಗಳನ್ನು ದೇವರು ಸೃಷ್ಟಿಸಿದ್ದಾನೆ. ಆದ್ದರಿಂದ ಸಮಾಜದಲ್ಲಿ ತರತಮ ಭಾವಕ್ಕೆ, ತಾರತಮ್ಯಕ್ಕೆ ಅವನು ಹೇತು ಅನ್ನೋದು ಗಲಾಟೆ ಮಾಡುವವರ ದೃಷ್ಟಿಕೋನ ಇದೆ. ಆದರೆ ಕೃಷ್ಣ ಏನು ಹೇಳಿದ್ದಾನೆ ಅಂತ ನಮ್ಮ ದಾರ್ಢ್ಯಕ್ಕೋಸ್ಕರ ನಾವು ಅರ್ಥ ಮಾಡಿಕೊಳ್ಳುವ. 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ. ಹೇಗೆ? ಗುಣ ಕರ್ಮ ವಿಭಾಗಶಃ. ಗುಣ ಕರ್ಮಗಳನ್ನು ಅನುಸರಿಸಿಕೊಂಡು. ಹಾಗಾದರೆ ಈ ಚಾತುರ್ವರ್ಣ್ಯಕ್ಕೆ ಕಾರಣವಾದದ್ದು ಗುಣ ಮತ್ತು ಕರ್ಮ. ಇವತ್ತು ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಶಬ್ದ ಪ್ರಯೋಗ ಮಾಡಲಿಕ್ಕೆ ಹೆದರುವಂತಹ ಪ್ರಸಂಗ ಭಾರತ ದೇಶದಲ್ಲಿದೆ. ಆದರೆ ಭಾರತ ದೇಶದ ಸನಾತನ ಧರ್ಮದ ಮೂಲ ಈ ಚಾತುರ್ವರ್ಣ್ಯದ ಹಿನ್ನೆಲೆಯಲ್ಲಿದೆ ಅನ್ನೋದನ್ನು ಕೇಳಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಈ ವರ್ಣಗಳು ಮೂಲಭೂತವಾದದ್ದು. ಒಬ್ಬ ಬ್ರಾಹ್ಮಣ ಇದ್ದಾನೆ ಅಂತ ಆಲೋಚನೆ ಮಾಡುವ. ಇವತ್ತಿನ ಲೆಕ್ಕಾಚಾರದ ಬ್ರಾಹ್ಮಣ. ವಸ್ತುತಃ ಬ್ರಾಹ್ಮಣ ಅಂದರೆ ವಿದ್ಯೆಯ ಕಡೆಗೆ ಆಸಕ್ತ, ಪಾಠವನ್ನು ಹೇಳುವವ, ತಿಳಿದವ. ಇದು ಬ್ರಾಹ್ಮಣ ಶಬ್ದದ ಅರ್ಥ. ಜಾತಿ ಅನ್ನೋ ಅರ್ಥದಲ್ಲೇ ಇವತ್ತು ಇಟ್ಟುಕೊಂಡ್ರೆ ಆತನಿಗೆ 4 ಜನ ಮಕ್ಕಳಿದ್ದಾರೆ. ಆ 4 ಜನ ಮಕ್ಕಳಲ್ಲಿ ಒಬ್ಬ ಒಂದು ಶಾಲೆಯಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾನೆ. ಮತ್ತೊಬ್ಬ ದೇಶದ ರಕ್ಷಣೆಗೋಸ್ಕರ ಗಡಿಯಲ್ಲಿ ಸೈನಿಕನಾಗಿ ದೇಶ ಕಾವಲು ಮಾಡ್ತಾ ಇದ್ದಾನೆ, ಸೈನ್ಯದಲ್ಲಿ ಸೇರಿಕೊಂಡಿದ್ದಾನೆ. ಮತ್ತೊಬ್ಬ ಮೂಡಬಿದಿರೆಯಲ್ಲಿ ಒಂದು ಅಂಗಡಿ ಹಾಕಿ ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದಾನೆ. 4ನೆಯವ ಒಂದು ಕಾರ್ಖಾನೆಯಲ್ಲಿ ದಿನಗೂಲಿಗೆ ಕೆಲಸ ಮಾಡ್ತಾನೆ, ಅಥವಾ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಹಿಡ್ಕೊಂಡು ಮನೆಗೆ ತಲುಪಿಸುವ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಳ್ಳುವ. ಇದು ಒಂದೊಂದು ಮನೆಯಲ್ಲೂ ನಡೆಯುತ್ತೆ. ಇವತ್ತಿನ ವಾತಾವರಣದಲ್ಲಿ ಈ ರೀತಿಯ ಜೀವನ ಇರುವುದು. ಈ 4 ಮಕ್ಕಳನ್ನು, ಒಬ್ಬ ಬ್ರಾಹ್ಮಣನ 4 ಜನ ಮಕ್ಕಳನ್ನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಕರೆಯೋದು. ಯಾವ ದೃಷ್ಟಿಯಿಂದ? ಕರ್ಮ ವಿಭಾಗಶಃ. ಆ ಕರ್ಮಕ್ಕೆ ಹೆಸರೇ ಹೊರತು ಜಾತಿಗೆ ಹೆಸರಲ್ಲ. ಕೃಷ್ಣ ಹೇಳುವಂಥದ್ದು ಕರ್ಮ ವಿಭಾಗ. ಕರ್ಮ, ಒಬ್ಬ ಪಾಠ ಮಾಡ್ತಾ ಇದ್ದಾನೆ, ಜ್ಞಾನದ ವಿಷಯದಲ್ಲಿದ್ದಾನೆ, ಅದು ಬ್ರಾಹ್ಮಣ್ಯ. ಇನ್ನೊಬ್ಬ ಸೇನೆಯಲ್ಲಿ ಸೇರಿದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ, ಅದು ಕ್ಷತ್ರಿಯ. ಕ್ಷತಾತ್ ತ್ರಾಣ ಅಂತ ಅದಕ್ಕೆ ಹೆಸರು. ಇನ್ನೊಬ್ಬ ವ್ಯಾಪಾರ, ವಹಿವಾಟು, ಕೃಷಿ ಇತ್ಯಾದಿಗಳಲ್ಲಿ ತೊಡಗಿದ್ದಾನೆ, ಅದು ವೈಶ್ಯ ವೃತ್ತಿ. ಇನ್ನೊಬ್ಬ ಕಾಲಿನಲ್ಲಿ ಓಡಾಡುವ ಕೆಲಸ, ಕೂಲಿ ಕೆಲಸವನ್ನು ಮಾಡ್ತಾನೆ, ಅದಕ್ಕೆ ಶೂದ್ರ ಅಂತ ಹೆಸರು. ಶೂದ್ರ ಅಂತ ಹೇಳಿದ ಕೂಡಲೇ ಅದೊಂದು ಜಾತಿ, ಇಂಥವನು ಇದೇ ಮಾಡಬೇಕು. ಈ ವ್ಯವಸ್ಥೆಯಲ್ಲಿ ಬಂದದ್ದನ್ನು ಕೃಷ್ಣ ಹೇಳಿದ್ದಲ್ಲ, ಅವನೇ ಸ್ಪಷ್ಟಪಡಿಸಿದ್ದಾನೆ. ಗುಣ ಕರ್ಮ ವಿಭಾಗಶಃ. ಇನ್ನೊಂದಿದೆ ಗುಣವ್ಯವಸ್ಥೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು, ಈಗ ಬಿಟ್ಟು ಹೋಗಿದೆ. ಮಕ್ಕಳಿಗೆ ನಾಮಕರಣ ಮಾಡಿ ಆದ ಮೇಲೆ ಆ ಮಕ್ಕಳು 4 ಕಾಲಲ್ಲಿ ಓಡಾಡ್ತಾ ಇರ್ತಾರೆ. ಅವರಿಗೆ ಅಕ್ಷರಾಭ್ಯಾಸ ಮಾಡಿಸುವುದಕ್ಕಿಂತ ಪೂರ್ವಭಾವಿಯಾಗಿ ಒಂದು ಸಂಸ್ಕಾರ, ಒಂದು ಕ್ರಮ ಇದೆ. ಏನಂದರೆ, ಒಂದು 4-5 ಥರದ ವಸ್ತುಗಳನ್ನು ಅಲ್ಲಿ ಹಾಕಬೇಕು. ಈ ಮಗುವನ್ನು ಅಲ್ಲಿ ಹೋಗಲಿಕ್ಕೆ ಬಿಡಬೇಕು. ಅದು ಯಾವುದನ್ನು ಮುಟ್ತದೆ ಅದನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾದ ವಿದ್ಯೆಯನ್ನು ಮಗುವಿಗೆ ಕಲಿಸಬೇಕು. ಮುಂದಕ್ಕೆ ಅದರ ಜೀವನ ವೃತ್ತಿ ಅದು ಆಗ್ತದೆ. ಇದೊಂದು ಸಂಸ್ಕಾರದಲ್ಲಿದೆ. ಪುಸ್ತಕಗಳಲ್ಲಿ ಉಂಟು, ಇವತ್ತು ಅನುಷ್ಠಾನದಲ್ಲಿ ಬಿಟ್ಟು ಹೋಗಿದೆ. ಅಂದರೆ ಅಲ್ಲಿ ಒಂದು ಪುಸ್ತಕ, ಪೆನ್ನು ಇಡಬೇಕು, ಒಂದು ಖಡ್ಗ ಗುರಾಣಿಯನ್ನು ಕೂಡ ಇಡಬೇಕು. ಹಿಂದೆ ಎಲ್ಲರ ಮನೆಯಲ್ಲೂ ಖಡ್ಗ ಗುರಾಣಿಗಳಿದ್ವು. ಖಡ್ಗ ಗುರಾಣಿಗಳನ್ನು ಇಡಬೇಕು. ಅದರ ಪಕ್ಕದಲ್ಲಿ ಒಂದು ಬಂಗಾರ ಮತ್ತೊಂದು ದುಡ್ಡಿನ ನಾಣ್ಯಗಳನ್ನು ಇಡಬೇಕು. ಅದರ ಪಕ್ಕದಲ್ಲಿ ಒಂದು ಹಾರೆ ಗುದ್ದಲಿ ಬೇಕಾದರೂ ಇಡ್ಬೋದು. ಇಷ್ಟನ್ನು ಇಟ್ಟು ಈ ಮಗುವನ್ನು ಬಿಡಬೇಕು. ಮಗು ಅಲ್ಲಿ ಹೋಗ್ತದೆ, ಹೋಗಿ ಅದನ್ನು ಇದನ್ನು ಮುಟ್ತದೆ. ಮುಟ್ಟಿ ಆಮೇಲೆ ಯಾವುದೋ ಒಂದನ್ನು ಕೈಯಲ್ಲಿ ಗಟ್ಟಿ ಹಿಡ್ಕೊಳ್ತದೆ. ಈಗಿನ ಮಕ್ಕಳು ಹೆಚ್ಚು ದುಡ್ಡನ್ನೇ ಹಿಡ್ಕೊಳ್ತವೆ. ಇದು ಹಾಗಲ್ಲ. ಕೆಲವು ಮಕ್ಕಳು ಪುಸ್ತಕವನ್ನು ಹಿಡ್ಕೊಳ್ತವೆ, ಕೆಲವು ಹಾರೆ ಗುದ್ದಲಿ ಅದನ್ನು ಹಿಡ್ಕೊಳ್ತವೆ. ಇನ್ನು ಕೆಲವು ಮಕ್ಕಳು ಆ ಕತ್ತಿ, ಭಾರಿ ಖುಷಿಯಾಗುತ್ತೆ, ಕತ್ತಿ ಹಿಡ್ಕೊಳ್ತವೆ. ಸ್ವಲ್ಪ ಹರಿತಾ ಇದ್ದದ್ದಕ್ಕೆ ಅದಕ್ಕೆ ಪ್ಲೇಟ್ ಹಾಕಿ ಇಡಬೇಕು ಅಂತ ಲೆಕ್ಕಾಚಾರ, ಅದು ಇಡಬೇಕು.
ಇದು ಯಾವುದನ್ನು ಹಿಳ್ಕೊಂಡಿತು ಅದಕ್ಕೆ ಅನುಗುಣವಾದ ಜೀವನ ಪದ್ಧತಿ ಆ ಮಗುವಿದ್ದಾಗುತ್ತೆ. ಅದು ಯಾವ ಜಾತಿಯಲ್ಲಿ ಹುಟ್ಟಿದೆ ಅದು ಪ್ರಮುಖ ಅಲ್ಲ, ಅದು ಅಲ್ಲಿ ಏನು ಮಾಡಿತು ಅದಕ್ಕೆ ಅನುಗುಣವಾಗಿ ಅದರ ವಿದ್ಯೆಯನ್ನು ಮುಂದಕ್ಕೆ ಕೊಡಬೇಕು. ಇದು ಒಂದು ರೀತಿಯ ಸಂಸ್ಕಾರ ವಿಧಾನದಲ್ಲಿ ಬಂದಿರುವಂಥದ್ದು. ಅಂದರೆ ಆ ಮಗುವಿನಲ್ಲಿ ಸ್ವತಃ ಏನೋ ಒಂದು ಗುಣ ಇದೆ, ಗುಣ ಅಂದರೆ ಸ್ವಭಾವ. ಆ ಸ್ವಭಾವಾನುಗುಣವಾದ ವಿದ್ಯೆ ಅದಕ್ಕೆ ಕೊಟ್ಟರೆ ಅದು ಲೋಕಕ್ಷೇಮಕ್ಕೆ ಕಾರಣ ಆಗ್ತದೆ. ಹಿಂದಿನ ಕಾಲದಲ್ಲೂ ಕೂಡ ಈ ವ್ಯವಸ್ಥೆ ಇರ್ತಿತ್ತು. ಆಚಾರ್ಯರು ಭಗವದ್ಗೀತಾ ಭಾಷ್ಯ ಬರೆಯುವಾಗ ಒಂದು ಮಾತು ಹೇಳ್ತಾರೆ, ಅದು ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಮುಂದಕ್ಕೆ ಕೃಷ್ಣ 16, 17, 18ನೇ ಅಧ್ಯಾಯಗಳಲ್ಲಿ ಬ್ರಾಹ್ಮಣ್ಯ ಅಂದ್ರೇನು, ಕ್ಷತ್ರಿಯತ್ವ ಅಂದ್ರೇನು, ಶೂದ್ರವೃತ್ತಿ ಅಂದ್ರೇನು, ಜೊತೆಗೆ ವೈಶ್ಯವೃತ್ತಿ ಅಂದರೆ ಯಾವುದು, ಕೃಷಿಗೋ ರಕ್ಷವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಇತ್ಯಾದಿ ಶಬ್ದಗಳಿಂದ ಮುಂದೆ ಹೇಳ್ತಾನೆ. ಆ ಏನು ಸ್ವಭಾವ ಇದೆ, ಅವರವರ ಕರ್ಮ ಅಂತಿದೆ, ಆ ಕರ್ಮವನ್ನು ಯಾರು ಮಾಡ್ತಾರೋ ಅವರಿಗೆ ಆ ಶಬ್ದ. ಲೋಕದಲ್ಲಿ ಈ 4 ಥರದ ಜನಾಂಗ ಇಲ್ಲದೆ ಒಂದು ಲೋಕ ಬೆಳೆಯುವುದಕ್ಕೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. 4 ಬೇಕು. ಬುದ್ಧಿಯನ್ನು ಬೆಳೆಸುವಂತಹ ಒಂದು ಜನಾಂಗ ಬೇಕು, ರಕ್ಷಣೆ ಮಾಡುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ಬೇಕು, ವ್ಯಾಪಾರ ವಹಿವಾಟು ಗೋರಕ್ಷಣೆ ಕೃಷಿ ಇವುಗಳನ್ನು ಮಾಡುವುದಕ್ಕೆ ವ್ಯವಸ್ಥೆ ಬೇಕು, ಮತ್ತು ತಲೆಯಲ್ಲಿ ದೊಡ್ಡ ದೊಡ್ಡ ಭಾರಗಳನ್ನು ಎತ್ತಿಕೊಂಡು ಹೋಗುವಂಥದ್ದು, ಬಂಡಿ ಓಡಿಸುವಂಥದ್ದು ಇತ್ಯಾದಿ ಕೆಲಸ ಮಾಡ್ತಕ್ಕಂಥದ್ದಕ್ಕೂ ವ್ಯಕ್ತಿಗಳು ಬೇಕು. ಈ 4 ಥರದ ಸಮುದಾಯ ಇಲ್ಲದೆ ಇದು ಒಂದು ರೀತಿಯ ಜೀವನ ಚತುರಂಗ ಅಂತ ಹೆಸರು. ಈ ಚತುರಂಗಗಳು ಇಲ್ಲದೆ ಹೋದ ಪಕ್ಷದಲ್ಲಿ ಜೀವನ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ವೇದವ್ಯಾಸರು ಇನ್ನೊಂದು ಮಾತು ಸೇರಿಸ್ತಾರೆ. ಒಬ್ಬ ವ್ಯಕ್ತಿ ತಲೆಯ ಕೆಲಸ ಮಾಡ್ತಾನೆ, ಅವನು ಅಧ್ಯಾಪಕನಾಗಿದ್ದಾನೆ ಸರಿ, ಆದರೆ ಅವನು ದಿವಸದಲ್ಲಿ ಬೇರೆ ಬೇರೆ ಸಮಯದಲ್ಲಿ 4 ಆಗಬೇಕಂತೆ. ಅವನೇ ಸ್ವತಃ ಅವನು ಬ್ರಾಹ್ಮಣ್ಯದ ವೃತ್ತಿ ಹೋಗಿ ದಿನಪೂರ್ತಿ ಪಾಠವೇ ಮಾಡ್ತಾ ಇರುವುದಲ್ಲ, ಅವನು ಮಧ್ಯದಲ್ಲಿ ತನ್ನ ಮನೆಯ ರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ಅವ ಹಿಡ್ಕೊಳ್ಬೇಕಾಗುತ್ತೆ. ಕ್ಷತ್ರಿಯನೂ ಆಗಬೇಕಾಗುತ್ತೆ ಕಾಲವಿಶೇಷದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕಾಗುತ್ತೆ, ಕೃಷಿ ಮಾಡಬೇಕಾಗ್ತದೆ. ಕೃಷಿ ವ್ಯವಸ್ಥೆಯೂ ಅವನಲ್ಲಿ ಬೇಕು, ಇಲ್ಲೇ ಹೋದರೆ ಹೊಟ್ಟೆಗೆ ತಿನ್ನುವುದೇನನ್ನು. ಅದರ ಜೊತೆಗೆ ಯಾವುದೋ ಮನೆಯ ಕೆಲಸಗಳು, ಹಸು ಸಾಕಬೇಕಾದ್ರೆ ಹಸುವಿನ ಸೆಗಣಿ ತೆಗೆಯುವ ಕೆಲಸ ಅಂತೂ ಮಾಡಬೇಕಲ್ಲವ. ಅವನು 4 ಕರ್ಮಗಳನ್ನು ಒಂದು ಹಂತದಲ್ಲಿ ಅವನು ಮಾಡಬೇಕು. ಸಮಾಜದ ದೃಷ್ಟಿಯಲ್ಲಿ ಈ ಶ್ರಮ ವಿಭಜನೆ ಬೇಕಾಗ್ತದೆ. ನಾನು ಪಾಠವನ್ನು ಮಾಡ್ತೇನೆ, ಜೊತೆಗೆ ದೇಶದ ಗಡಿ ರಕ್ಷಣೆಯನ್ನು ಮಾಡ್ತೇನೆ ಅಂತೇಳಿ ಎರಡೆರಡನ್ನು ಒಟ್ಟಿಗೆ, ಒಂದನ್ನು ಪ್ರಧಾನವನ್ನಾಗಿಟ್ಟುಕೊಂಡು ಇನ್ನೊಂದು ಅದಕ್ಕೆ ಸೇರಿಕೊಂಡು ನಡೆಸಬಹುದೇ ಹೊರತು ಎಲ್ಲವೂ ಪ್ರಧಾನವಾಗಿ ನಾನೇ ಎಲ್ಲವೂ ಅನ್ನುವುದು ಅಸಾಧ್ಯವಾದದ್ದು. ಈ ನಿಟ್ಟಿನಿಂದ ಲೋಕದಲ್ಲಿ ಶ್ರಮ ವಿಭಜನೆ ಅನ್ನುವ ಎಕನಾಮಿಕ್ಸ್ ನಿಯಮದ ಪ್ರಕಾರ ಬಂದಿರತಕ್ಕಂಥದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಗುಣಕರ್ಮ ವಿಭಾಗ. ಇದರ ನಂತರದಲ್ಲಿ ಋಷಿಮುನಿಗಳಿಗೆ ಈ ವ್ಯವಸ್ಥೆಯೇ ಕಷ್ಟ ಆಗೋಯಿತು. ಅದಕ್ಕೊಂದು ಸಾಮುದಾಯಿಕವಾದಂತಹ ಭೇದ ಇದ್ದಾಗ ಸಮಾಜದಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಇರ್ತಾವೆ ಅಂತ ಋಷಿಮುನಿಗಳ ವ್ಯವಸ್ಥೆಯ ಪ್ರಕಾರ ಜಾತಿ ಪದ್ಧತಿ ನಂತರ ರೂಪಿಸಲ್ಪಟ್ಟಿತು. ಅದು ರೂಪಿಸಲ್ಪಟ್ಟದ್ದು ಒಳ್ಳೆಯದಕ್ಕೋಸ್ಕರ. ಇಲ್ಲೇ ಹೋದರೆ ಎಷ್ಟು ಸಮಸ್ಯೆ ಇದೆ. ನಮ್ಮ ಮಗಳ ಮದುವೆ ಮಾಡಬೇಕಾದ್ರೆ ಊರಿಗೆಲ್ಲ ಕರೆದು ಒಟ್ಟಿಗೆ ಊಟ ಹಾಕಬೇಕು, ಕಷ್ಟ ಆಗ್ತದೆ. ಅದಕ್ಕೆ ನಮ್ಮದೊಂದು ಸಮುದಾಯ ಅಂತ ಮಾಡೋದು, ಅವರದೊಂದು ಸಮುದಾಯ, ಅವರ ಸಮುದಾಯ ಅವರ ಅಷ್ಟಕ್ಕೆ ಚೆನ್ನಾಗಿ ಮಾಡಿಕೊಳ್ಳಿ. ಅವರ ಆಹಾರದ ಪದ್ಧತಿ ವ್ಯವಸ್ಥೆ ಮತ್ತೊಂದು ಎಲ್ಲ ಬೇರೆ ಥರ, ನಿಮ್ಮದು ಆಹಾರ ಪದ್ಧತಿ ವ್ಯವಸ್ಥೆ ಎಲ್ಲ ಬೇರೆ ಥರ. ಎಲ್ಲರೂ ಎಲ್ಲವನ್ನೂ ತಿನ್ನುವುದು ಅಂತಾದರೆ ಲೋಕದಲ್ಲಿದ್ದ ಮಾಂಸ ಸಾಕಾಗಲಿಕ್ಕಿಲ್ಲ, ತರಕಾರಿ ಸಾಕಾಗಲಿಕ್ಕಿಲ್ಲ. ಲೋಕದ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಇವರ ಆಹಾರ ಪದ್ಧತಿ ಹೀಗೆ, ಇವರು ಚಾತುರ್ಮಾಸ್ಯ ಕಾಲದಲ್ಲಿ ಇಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ತಿನ್ನಬಾರ್ದು, ಏಕಾದಶಿಯ ದಿವಸ ಹೀಗಿರತಕ್ಕದ್ದು, ಇಂಥದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಆಹಾರದ ವ್ಯವಸ್ಥೆ, ಜೀವನದ ಸಮಗ್ರ ನಡೆ ನುಡಿಗಳಲ್ಲಿರತಕ್ಕಂತಹ ವ್ಯವಸ್ಥೆ, ಪಾನೀಯಗಳ ವ್ಯವಸ್ಥೆ, ಇವುಗಳೆಲ್ಲ ಅನೇಕ ಭೇದಗಳು ಮಾನುಷರು ರೀತಿಯಲ್ಲಿ ಬೇಕು. ಇದ್ದಾಗಲೇ ಲೋಕದ ಎಲ್ಲ ರೀತಿಯ ಕೃಷಿ ದ್ರವ್ಯಗಳಿಗೆ ಸರಿಯಾದ ವಿನಿಯೋಗ ಆಗುವುದಕ್ಕೆ ಸಾಧ್ಯ. ಈ ನಿಟ್ಟಿನಿಂದ ಒಂದು ಚೌಕಟ್ಟು ಹಾಕಿಕೊಟ್ರು. ಆ ಚೌಕಟ್ಟೇ ಮನುಷ್ಯನ ಭೇದಕ್ಕೆ ಗಲಾಟೆಗೆ ಹೇತು ಆಗ್ತದೆ ಅಂತ ಋಷಿಮುನಿಗಳು ಯೋಚನೆ ಮಾಡಲಿಲ್ಲ. ಅದೊಂದು ಮಾತ್ರ ಮಿಸ್ಟೇಕ್ ಆದದ್ದು. ಆದರೆ ಆ ವ್ಯವಸ್ಥೆ ಅದು ಅತ್ಯಂತ ಸುಕರ. ಒಬ್ಬನ ಮನೆಯಲ್ಲಿ ಒಂದು ಮದುವೆ ನಡೀತದೆ ಅಂತಾದರೆ ವ್ಯವಸ್ಥೆಯ ದೃಷ್ಟಿಯಿಂದ ಎಲ್ಲ ವರ್ಣದವರೂ ಸೇರಬೇಕು. ಅಲ್ಲೊಂದು ಚಪ್ಪರ ಹಾಕಬೇಕಾದ್ರೆ ಮಣಿಕಟ್ಟು ಹಾಕುವುದಕ್ಕೆ ಒಬ್ಬ ಮಡಿವಾಳ ಬರಬೇಕು. ಅವರ ವೃತ್ತಿಯಲ್ಲಿ ಅವನಿಗೆ ಪ್ರಾಧಾನ್ಯ, ಅವನಿಗೆ ತೆಂಗಿನಕಾಯಿ ಇಟ್ಟು ವರಹ ದಕ್ಷಿಣೆಯನ್ನಿಟ್ಟು ಅವನಿಗೆ ಒಂದು ವಿಶೇಷವಾದ ಮರ್ಯಾದೆ ಮಾಡಬೇಕು. ಅಲ್ಲಿ ತಲೆಗೂದಲು ತೆಗೆಯುವುದಕ್ಕೆ ನಾಪಿತ ಬರಬೇಕು, ಕ್ಷೌರಿಕ ಬರಬೇಕು, ಅವನಿಗೆ ಅವನದ್ದೇ ಆದಂತಹ ಮರ್ಯಾದೆಯನ್ನು ಕೊಡಬೇಕು. ಆ ಮನೆಯಲ್ಲಿ ನಡೆಯುವಂತಹ ಎಲ್ಲ ವ್ಯವಸ್ಥೆಯನ್ನು ನೋಡುವುದಕ್ಕೆ ಊರಿನ ಗ್ರಾಮಣಿ ಬರಬೇಕು. ಗ್ರಾಮಣಿಗೆ ಒಂದು ಟೊಪ್ಪಿ ಇಟ್ಟುಕೊಂಡು ಆತ ಅಷ್ಟು ವ್ಯವಸ್ಥೆ ಮಾಡಿ ಎಲ್ಲ ನಡೆದಿದೆಯೋ ನೋಡಿ ತನ್ನ ಮರ್ಯಾದೆಯನ್ನು ತಾನು ತೆಗೆದುಕೊಂಡು ಹೋಗಬೇಕು. ಪ್ರತಿಯೊಂದು ನಮ್ಮ ಜೀವನ ವ್ಯವಸ್ಥೆಯಲ್ಲಿ
ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಧರ್ಮ ಸಮುದಾಯಗಳನ್ನು ಜೊತೆ ಸೇರಿಸಿಕೊಂಡು ಸಾಗುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಋಷಿಮುನಿಗಳು ಹಾಕಿಕೊಟ್ಟಿದ್ದಾರೆ. ಅದರ ಆಂತರ್ಯ ನಮಗೆ ಗೊತ್ತಾಗದೆ ಅವನು ದೊಡ್ಡವ ಇವ ಚಿಕ್ಕವ ಅನ್ನುವ ತಾರತಮ್ಯ ನಾವೇ ಮಾಡಿಕೊಂಡು ಅವರವರ ಕೆಲಸಗಳಲ್ಲಿ ಅವರವರೇ ದೊಡ್ಡವರು. ಅದನ್ನು ಬಿಟ್ಟು ಇವನೇ ದೊಡ್ಡವ ಇವನೇ ಚಿಕ್ಕವ ಅಂತ ಈ ತಾರತಮ್ಯ ವ್ಯವಸ್ಥೆ ನಾವು ಸೃಷ್ಟಿಸಿಕೊಂಡು ಸಮಸ್ಯೆ ಆಗಿದೆ. ಆದರೆ ಕೃಷ್ಣ ಹೇಳಿರುವಂಥದ್ದು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಸೃಷ್ಟಂ ಅಂತ ಹೇಳಿದುಕೊಳ್ಳೆ ಏನಾಯಿತು? ಇವನು ಸೃಷ್ಟಿಸಿದ್ದಾನೆ, ಹಾಗಾದರೆ ಇದೆಲ್ಲ ಸ್ವಭಾವ ಅಲ್ಲ, ಇದು ಹುಟ್ಟಿಸಿದ್ದು ಅಂತ ಆಗುತ್ತೆ. ಅದಕ್ಕೋಸ್ಕರ ತಸ್ಯ ಕರ್ತಾರಮಿಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಅದನ್ನು ನಾನು ಮಾಡಿದವ ಹೌದು, ಮಾಡದೇ ಇದ್ದವನು ಹೌದು. ಏನು ಮಾಡಿದವ ಹೌದು ಅಂದರೆ ಏನು? ವ್ಯವಸ್ಥೆಯನ್ನು ನಾನು ಮಾಡಿದ್ದು. ಮಾಡದೇ ಇದ್ದವ ಅಂದರೆ ಸ್ವರೂಪ ಸಹಜವಾಗಿ ಅದು ಅನಾದಿ ಕಾಲದಿಂದ ಇದೆ. ಯಾರಲ್ಲೂ ಯಾವ ಸ್ವಭಾವವನ್ನು ಹುಟ್ಟಿಸುವುದಕ್ಕೆ ಬರುವುದಿಲ್ಲ. ಬೆಂಕಿ ಬಿಸಿಯಾಗಿಯೇ ಇರ್ತದೆ. ನಾನು ಬೆಂಕಿಯಲ್ಲಿ ಬಿಸಿಯನ್ನು ಹುಟ್ಟಿಸಿದ್ದೇನೆ, ಹುಟ್ಟಿಸಿದ್ದು ಹೌದು, ಹುಟ್ಟಿಸಿಲ್ಲ ಅನ್ನೋದು ಹೌದು. ಬೆಂಕಿಯಲ್ಲಿ ಬಿಸಿಯನ್ನು ಹುಟ್ಟಿಸಿದ್ದು ಅಂದರೆ ಏನು? ಬೆಂಕಿಯು ಬಿಸಿಯಾಗಿ ಇರುವುದಕ್ಕೆ ನಾನು ಕಾರಣ. ಸ್ವಭಾವೋ ಜೀವ ಏವಚ ಯದನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷೆಯ. ನನ್ನಿಂದಾಗಿ ಬೆಂಕಿ ಬಿಸಿಯಾಗಿದೆ, ಆದರೆ ನಾನು ಬಿಸಿ ಕೊಟ್ಟದ್ದಲ್ಲ, ಅದು ಬಿಸಿಯಾಗಿಯೇ ಇರುವುದು. ಆದರೆ ಬಿಸಿಯಾಗಿಯೇ ಉಂಟಲ್ಲ, ಅದಕ್ಕೆ ನಾನು ಒಳಗೆ ಹೋಗಿ ಬಿಸಿಯಾಗಿ ಇರುವುದು ಕಾರಣ ಅಷ್ಟೇ. ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಅಗ್ನಿಯಲ್ಲಿ ತೇಜಸ್ಸು, ಆ ಶಕ್ತಿ, ಅದು ನಾನು ಒಳಗೆ ಕೂತು ಆ ಬೆಂಕಿಯಲ್ಲಿ ಉರಿಯುವ ಶಕ್ತಿಯನ್ನು ತುಂಬಿಸಿದ್ದೇನೆ. ಆ ಕಾರಣದಿಂದ ಅದು ನಾನು ಕೊಟ್ಟದ್ದಲ್ಲ ಅಂತಲೂ ಹೇಳ್ಬೋದು. ಯಾಕೆಂದರೆ ಅದು ಅದರ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡುವುದಕ್ಕೆ ನಾನು ಅಷ್ಟೇ. ಈ ಅರ್ಥದಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ಅವನ ತಲೆಯ ಕೆಲಸ ಮಾಡ್ತಾನೋ, ಬಾಹುವಿನ ಕೆಲಸ ಮಾಡ್ತಾನೋ, ಊರು ಕೆಲಸ ಮಾಡ್ತಾನೋ, ಪಾದ ಕೆಲಸ ಮಾಡ್ತಾನೋ, ಅವನಿಗೆ ಸಂಬಂಧಪಟ್ಟ ಕೆಲಸದ ಸ್ವಭಾವ ವ್ಯಕ್ತಿಯಲ್ಲಿದೆ. ಅದನ್ನು ನಾನು ಸೃಷ್ಟಿಸಿದ್ದಲ್ಲ, ಅದು ಸ್ವಭಾವ ಇದ್ದದ್ದಕ್ಕೆ ಅಭಿವ್ಯಕ್ತಿಗೆ ನಾನು ಕಾರಣನಾಗಿದ್ದೇನೆ. ಆದ್ದರಿಂದ ನನ್ನನ್ನು ಚಾತುರ್ವರ್ಣ್ಯ ಕರ್ತಾರ ಅಂತ ಬೇಕಾದರೂ ಕರಿ, ಅಕರ್ತಾರ ಅಂತ ಬೇಕಾದರೂ ಕರಿ. ಲೋಕದಲ್ಲಿ ಈ ವ್ಯವಸ್ಥೆಯಂತೂ ಮಾಡಿಟ್ಟಿದ್ದೇನೆ. ನೀನು ಇದರಲ್ಲಿ ಕ್ಷತ್ರಿಯನಾಗಿ ವ್ಯವಸ್ಥಿಸಲ್ಪಟ್ಟವ, ಆದ್ದರಿಂದ ನಿನ್ನ ಕರ್ಮ ಏನು ಅನ್ನುವ ವ್ಯವಸ್ಥೆ ಇದೆ. ಅದು ನನ್ನ ಸೃಷ್ಟಿ. ಇಂಥ ಕ್ಷತ್ರಿಯನಿಗೆ ಇದಿಷ್ಟು ಚೌಕಟ್ಟು, ಇದು ಸ್ವಧರ್ಮ ಅನ್ನುವ ವ್ಯವಸ್ಥೆ ನನ್ನದು. ಅದನ್ನು ನೀನು ಮಾಡತಕ್ಕದ್ದು. ಮಾಡದೇ ಇರುವುದಕ್ಕೆ ಕಾರಣ ಕಾಮವೋ ಕ್ರೋಧವೋ ಆಗಿರ್ತದೆ. ಅದನ್ನು ಮೆಟ್ಟಿ ನಿಲ್ಲಬೇಕು. ಈ ಮಾತು ಬಂದಾಗ ಅರ್ಜುನ ಕೇಳಿದ, ಕಾಮ ಕ್ರೋಧ ಇದು ಪಾಪಕ್ಕೆ ಕಾರಣ ಅಂತ ಕೇಳಿದ್ದೇನೆ. ಪಾಪಕ್ಕೆ ಕಾರಣವಾದ ಕಾಮ ಕ್ರೋಧವನ್ನು ಮೆಟ್ಟುವುದು ಹೇಗೆ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅತ್ಯಾಶನಃ ಅಥವಾ ಮಹಾಶನಃ ಮಹಾಪಾಪ್ಮಾ ವಿದ್ಯೇನಂ ಇಹ ವೈರಿಣಂ. ಕಾಮಕ್ರೋಧಗಳು ಮನುಷ್ಯನ ದೊಡ್ಡ ಶತ್ರುಗಳು. ಶತ್ರುಗಳಾದ ಕಾಮಕ್ರೋಧಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ನೀನು ನಿನ್ನ ಸ್ವಭಾವ ಸಹಜವಾದ ಧರ್ಮದಲ್ಲೇ ಮುಂದುವರಿಯುವುದಕ್ಕೆ ಸಾಧ್ಯವಾಗ್ತದೆ. ಕಾಮ ಅಂದರೆ ಬಯಕೆ, ಬೇಕು ಅಂತ ಬೇಕುಗಳನ್ನೆಲ್ಲ ಕಾಮನೆ ಅಂತ ಕರಿತೇವೆ. ಬೇಕುಗಳು ತುಂಬ ರಾಶಿ ಬಿದ್ದಷ್ಟು ಮನಸ್ಸು ನಿಯಂತ್ರಣ ಕಳ್ಕೊಳ್ತದೆ. ಹಗಲೆಲ್ಲ ಬೇಕು ಅಂತ ಅನಿಸಿದ್ದನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡ್ತಾನೆ. ಹಗಲು ಪಟ್ಟ ಪ್ರಯತ್ನಕ್ಕೆ ಸಿಗದೆ ಹೋದರೆ ರಾತ್ರಿ ನಿದ್ದೆಗೆಟ್ಟು ಪ್ರಯತ್ನ ಮಾಡ್ತಾನೆ. ಮೊದಲನೇ ಶಿಫ್ಟಲ್ಲೂ ಅವಂದೇ ಕೆಲಸ, ಸೆಕೆಂಡ್ ಶಿಫ್ಟು ಅವಂದೇ ಕೆಲಸ ಅಂತ ಅಷ್ಟು ಕೆಲಸ ಮಾಡ್ತಾನೆ. ತಲೆ ಬಿಸಿಯಾಗಿ ಹೋಗ್ತದೆ. ಏನು ಬೇಕು ಅಂತ ಅಂದಿಕೊಂಡಿದ್ನೋ ಅದು ಸಿಗಲಿಲ್ಲ. ರಾತ್ರಿ 10 ಗಂಟೆ ಆದಮೇಲೆ ಅವನ ಶಿಫ್ಟ್ ಮುಗಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅದರ ಪಕ್ಕದಲ್ಲಿ ಒಂದು ಸ್ವಿಚ್ ಒತ್ತಿದರೆ ಒಳಗೊಂದು ಶಬ್ದ ಆಗ್ತದೆ. ಮನೆ ಯಾಕೆ ಬಂದು ಬಾಗಿಲು ತೆಗಿತಾಳೆ. ಇವನಿಗೆ ಬಂದಾಗ ನನಗೆ ಏನು ಸಿಗಬೇಕಿತ್ತೋ 4 ಚಕ್ರದ ವಾಹನ ಇವತ್ತು ಪಡಿಲೇಬೇಕು ಅಂತ ಅಂದ್ಕೊಂಡಿದ್ದೆ, ಬರಲಿಲ್ಲ ಅಂತ ತಲೆ ಬಿಂಗ್ರಿಯಾಗಿ ಹೋಗಿರ್ತದೆ. ಬಂದು ಸೀದಾ ಬಾಗಿಲನ್ನು ಪಟ ಹೊಡಿತಾನೆ. ಒಳಗಿದ್ದವಳು ಲಟ್ಟಣಿಗೆ ಹಿಡ್ಕೊಂಡು ಬಂದದ್ರಿಂದ ಬದುಕಿಲ್ಲ, ಇಲ್ಲದೆ ಹೋದರೆ ಅವಳು ಸಾಯುವ ಪ್ರಸಂಗ ಇತ್ತು. ಇವನು ಬಡಿತಾ ಇದ್ದಾನೆ, ಹೇಳ್ತಾ ಪಕ್ಕದಲ್ಲಿ ಉಂಟು, ಒಂದು ಬೆಲ್ ಮಾಡಿದರೆ ಆಗೋದಿಲ್ವ ಅಂದರೆ ಇವನಿಗೆ ಅಷ್ಟು ಯೋಚನೆ ಇಲ್ಲ. ಸಿಟ್ಟಿಗೆ ಕಾರಣ ಏನು ಅಂತೇಳಿದರೆ ಯಾರ ಮೇಲೆ ಸಿಟ್ಟು ಅಂತ ಅವನಿಗೆ ಗೊತ್ತಿಲ್ಲ. ಕೊನೆಗೆ ಮನೆಯಾಕೆಯನ್ನು ಬೈಯುವ ಹಾಗಿಲ್ಲ, ತಾನೇ ಹೋಗಿ ಗೋಡೆಗೆ ತಲೆ ಜಜ್ಜಿಕೊಳ್ತಾನೆ. ತನ್ನ ಸಿಟ್ಟು, ದುರ್ಬಲನ ಸಿಟ್ಟು ದವಡೆಗೆ ಮೂಲ ಅಂತ ಏನೋ ಗಾದೆ ಉಂಟಲ್ಲ, ಹಾಗೆ ಇವನಿಗೆ ಪೆಟ್ಟು ಮಾಡಿಕೊಳ್ತಾನೆ. ಈ ಸಿಟ್ಟಿಗೆ ಏನು ಕಾರಣ ಅಂದರೆ ಬಯಸಿದ್ದು ಸಿಗಲಿಲ್ಲ. ಕಾಮಾತ್ ಕ್ರೋಧೋಭಿಜಾಯತೆ. ಕಾಮನೆಗಳು ಈಡೇರದೇ ಹೋದಾಗ ಅದು ಕ್ರೋಧಕ್ಕೆ ಹೇತುವಾಗ್ತದೆ, ಕೋಪ. ಅಕಸ್ಮಾತ್ ಅವನೇನು ಬಯಸಿದ್ದ ಅದು ಸಿಕ್ಕಿತು ಅಂತ ಅಂದ್ಕೊಳ್ಳಿ, ಬೇಕು ಅಂತ ಅಂದ್ಕೊಂಡಿದ್ದ ಸಿಕ್ಕಿತು. 4 ಚಕ್ರದ ವಾಹನ ಸಿಕ್ಕಿದ್ದನ್ನು ಮನೆಯೊಳಗೆ ನಿಲ್ಲಿಸಲಿಕ್ಕೆ ಮನೆಯಲ್ಲಿ ಜಾಗಿಲ್ಲ. ಮನೆಯಲ್ಲಿ ಜಾಗಿದ್ದವರು ಕಾರು ತೆಗೊಳ್ಳೋದಿಲ್ಲ, ರೋಡಲ್ಲಿ ನಿಲ್ಲಿಸುವುದಕ್ಕೋಸ್ಕರವೇ ವಾಹನ ತೆಗೊಳ್ಳೋದು.
ತಗೊಂಡು ರಸ್ತೆಯಲ್ಲಿ ನಿಲ್ಲಿಸಿದ. ರಸ್ತೆಯಲ್ಲಿ ಅತ್ತಿತ್ತ ಓಡಾಡುವವರು ಮೆಲ್ಲ ನೋಡಿದರು, ಎಷ್ಟು ಫಳಫಳ ಅನ್ನುತ್ತೆ ಅಂತ. ಅದರಲ್ಲಿ ಒಂದು ಸಲ ಮುಖ ನೋಡಿಕೊಂಡು ಹೋಗುವ ಅಂತ ಹುಡುಗರು ಬಂದು ಅದರ ಕನ್ನಡಿಯನ್ನು ಹೀಗಂದು ಒಂದು ಮುಖ ನೋಡ್ತಾರೆ. ಇವು ಅಲ್ಲಿಂದ ಹೇಳ್ತಾರೆ, ನನ್ನ ಕಾರು ಯಾರು ಮುಟ್ಟಬಾರ್ದು ಅಂತ ಹೇಳ್ತಾನೆ. ಇದಕ್ಕೆ ಲೋಭ ಅಂತ ಹೆಸರು. ತನಗೆ ಅಂತ ಒಂದು ಪಡೆದದ್ದು ಸಿಕ್ಕಿದರೆ, ಕಾಮ ಪೂರಿತು ಅಂತಾದರೆ, ಪೂರಣೆ ಆಯಿತು ಅಂತಾದರೆ ಅದು ನನಗೆ ಮಾತ್ರ, ಮತ್ತೊಬ್ಬ ಮುಟ್ಟಬಾರ್ದು. ಇದಕ್ಕೆ ಜಿಪುಣತನ, ಲೋಭ ಅಂತ ಹೆಸರು. ಕಾಮಾದ ಕ್ರೋಧೋ ವಿಜಾಯತೆ ಮಾತ್ರ ಅಲ್ಲ ಲೋಭ. ಕಾಮದ 2 ಮಕ್ಕಳು. ಕಾಮ ಪೂರಣೆ ಆಗಲೇ ಹೋದರೆ ಕ್ರೋಧ, ಕಾಮ ಪೂರಣೆ ಆದರೆ ಲೋಭ. ಕಾಮ, ಕ್ರೋಧ, ಲೋಭ ಈ 3 ಇದೆ ಅಂತಾದರೆ ಆಮೇಲೆ ಮತ್ತೆ 3 ಬರ್ತದೆ. ಗಂಡ, ಹೆಂಡತಿ, ದೊಡ್ಡ ಮಗ 3 ಜನ ಇದ್ದರೆ ಆಮೇಲೆ ತಮ್ಮಂದಿರು ಹುಡ್ತಾ ಹೋಗ್ತಾರೆ. 3 ಜನ. ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಅದಕ್ಕೆ ಹೆಸರು. ಒಟ್ಟು ಈ ಅರಿಷಡ್ ವರ್ಗಗಳು ಮನುಷ್ಯನಲ್ಲಿ ಸೇರಿದ್ದಾವೆ ಅಂತಾದರೆ ಅವನು ಯಾವತ್ತೂ ಉದ್ಧಾರ ಆಗುವುದಿಲ್ಲ ಅರ್ಜುನ. ಸಹ ಷಟ್ ಸಪತ್ನಾ, ಷಟ್ ಸಪತ್ನರು ಅಂದರೆ ಷಟ್ ಶತ್ರುಗಳು, 6 ರೀತಿಯ ಶತ್ರುಗಳು ಇವರು ಜೊತೆಗಿದ್ದಾರೆ ಅಂತಾದರೆ ಅವನು ಉದ್ಧಾರ ಆಗುವುದಿಲ್ಲ. ಉದ್ಧಾರ ಆಗಬೇಕಾದ್ರೆ ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ, ಒಂದು ಇಂದ್ರಿಯ ಜಯ ಬೇಕು. ಆತ್ಮರತಿ, ಭಗವಂತನಲ್ಲಿ ಪ್ರೀತಿ ಬೇಕು. ನಿನ್ನೆ ಸ್ವಲ್ಪ ಹೇಳಿದೆ ಅದರ ಬಗ್ಗೆ. ಭಕ್ತಿ, ಆತ್ಮರತಿ ಬೇಕು. ಜೊತೆಗೆ ಜ್ಞಾನ, ಬುಧ. ಬುಧ ಅಂದರೆ ಭಗವಜ್ಞಾನ, ತತ್ವಜ್ಞಾನ. ಈಗ ತಾನೇ ಅದರ ವಿವರಣೆ ಕೊಟ್ಟಿದ್ದೇವೆ. ಆತ್ಮರತಿ, ಬುಧತ್ವ ಅಂದರೆ ಬುದ್ಧಿ, ಜ್ಞಾನ. ಇದರ ಜೊತೆಗೆ ಜಿತೇಂದ್ರಿಯತ್ವ, ಇಂದ್ರಿಯ ಜಯ. ಮುಂದೆ 5, 6ನೇ ಅಧ್ಯಾಯಗಳಲ್ಲಿ ಇಂದ್ರಿಯ ಜಯದ ಬಗ್ಗೆ ವಿಶೇಷವಾಗಿ ಕೃಷ್ಣ ಹೇಳ್ತಾನೆ. ಇಂದ್ರಿಯ ಜಯದ ವಿಷಯದಲ್ಲಿ ಒಂದು ಪ್ರಮುಖವಾದ ವಿಷಯ ಏನಂದರೆ ಸಮತ್ವ ಅಂತ ಬೆಳೆಸಿಕೊಳ್ಬೇಕಂತೆ. ಸಮತ್ವ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಸಮತ್ವಂ ಯೋಗ ಉಚ್ಯತೆ. ಸಮತ್ವದ ಬಗ್ಗೆ ಅನೇಕ ಮಾತುಗಳು ಕೃಷ್ಣನ ಬಾಯಿಯಿಂದ ಬಂದಿದ್ದಾವೆ. ಸಮತ್ವ ಅಂದರೆ ಅನೇಕ ಹಂತದ ಸಮತ್ವ ಇದೆ. ಒಂದು, ಎಲ್ಲರಲ್ಲೂ ಅವರದ್ದೇ ಆದ ಸಾಮರ್ಥ್ಯ ಇದೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಎತ್ತರ ಇದೆ ಅಂತ ಒಪ್ಪಿಕೊಳ್ಳಬೇಕು ಸಮಾಜವನ್ನು. ಮನೆಯಲ್ಲಿರುವ ನಾಯಿಗೂ ಅದರದ್ದೇ ಆದ ಒಂದು ಸ್ಥಾನಮಾನ ಇದೆ. ಅದು ಬಂತು ಅಂತೇಳಿ ಕಲ್ಲು ಹಿಡ್ಕೊಂಡು ಹೊಡಿಬಾರ್ದು, ಅಥವಾ ನಾಯಿ ಇತ್ತು ಅದನ್ನು ತುಚ್ಛೀಕರಿಸಬಾರ್ದು. ಎಷ್ಟೋ ಅಂಶದಲ್ಲಿ ನಮಗಿಂತ ನಾಯಿಯೇ ಉತ್ತಮ ಆಗಿರುವ ಸಾಧ್ಯತೆ ಇದೆ. ಆಕಾಶದಲ್ಲಿ ಹಾರಾಡುವ ರಣಹದ್ದು ಆದರೂ ಕೂಡ ಅದನ್ನು ತುಚ್ಛೀಕರಿಸಬಾರ್ದು, ಅದರದ್ದೇ ಆದ ಮಹತ್ವ ಅದರಲ್ಲಿದೆ. ಅಷ್ಟು ಎತ್ತರದಲ್ಲಿ ಹಾರುವ ರಣಹದ್ದು ನೆಲದಲ್ಲಿ ಬಿದ್ದಿರ್ತಕ್ಕಂಥ ಸತ್ತು ಬಿದ್ದ ಒಂದು ಎರೆಹುಳವನ್ನು ನೋಡಿ ಸೀದಾ ಬಂದು ಅದೇ ಎರೆಹುಳವನ್ನು ಹಿಡ್ಕೊಂಡು ಹೋಗುತ್ತೆ. ನಿಮಗೆ ನಿಮ್ಮ ಕಾಲಬುಡದಲ್ಲಿ ಕುಂಬಳಕಾಯಿ ಇದ್ದರೂ ಕೆಲವು ಸಲ ಕಾಣಿಸೋದಿಲ್ಲ. ರಣಹದ್ದುವಿನ ದೃಷ್ಟಿಶಕ್ತಿ ಮನುಷ್ಯನಲ್ಲಿದೆಯಾ? ಗೃಧ್ರ ಶಕ್ತಿ, ಅದರ ಶಕ್ತಿ ಮನುಷ್ಯನಲ್ಲಿಲ್ಲ. ಅಥವಾ ನಾಯಿ ಬೆಕ್ಕುಗಳ ಕಥೆ ಕೇಳುವುದಾದರೂ ಕೂಡ ಬೆಕ್ಕಿಗಿರತಕ್ಕಂತಹ ದೃಷ್ಟಿಶಕ್ತಿ ಅದು ನಾಯಿಗಿಲ್ಲ, ಮನುಷ್ಯನಿಗಿಲ್ಲ. ನಾಯಿಗಿರತಕ್ಕಂತಹ ಶ್ರವಣ ಶಕ್ತಿ ಅದು ಮನುಷ್ಯನಿಗೂ ಇಲ್ಲ, ಬೆಕ್ಕಿಗೂ ಇಲ್ಲ. ಏನೋ ಕಥೆ ಹೇಳ್ತಾರಲ್ಲ, ಮನೆಯಲ್ಲಿ ಏನೋ ಬಿತ್ತಂತೆ. ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನು ನೋಡಿಕೊಳ್ಳುವುದಕ್ಕೆ ಅಂತ ಹೇಳಿ ಇವರೆಲ್ಲೋ ಪಕ್ಕದ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಬಂದಾಗ ಇಲ್ಲಿ ಘಟನೆ ಆಯಿತು, ಏನೋ ಬಿದ್ದಿದೆ ಅಂತ ನಾಯಿ ಹೇಳಿತಂತೆ. ಬಿದ್ದಿದೆ, ಹೋಗಿ ಏನು ಬಿದ್ದದ್ದು ನೋಡು ಅಂತ. ಬೆಕ್ಕು ಎಲ್ಲ ಹುಡುಕಾಡಿ ಅದೊಂದು ಸಾಸಿವೆ ಕಾಳು ಬಿದ್ದದ್ದು ಅಂತ ಬಂದು ಹೇಳಿತಂತೆ. ಹಾಗಾದರೆ ಸಾಸಿವೆ ಕಾಳು ಬಿದ್ದದ್ದು ಅದನ್ನು ನೋಡುವ ಕಣ್ಣು ಬೆಕ್ಕಿನಲ್ಲಿದೆ, ಅದು ಬಿದ್ದ ಶಬ್ದ ಕೇಳುವಂತಹ ಶ್ರವಣ ಶಕ್ತಿ ನಾಯಿಯಲ್ಲಿದೆ ಅಂತ ಲೋಕಕ್ಕೆ ಅರ್ಥ ಮಾಡಿಸೋ ಒಂದು ಕಥೆ ಅಷ್ಟೇ. ಆ ಶಕ್ತಿ ನಮ್ಮ ಇಂದ್ರಿಯಗಳಲ್ಲಿಲ್ಲ. ಹಾಗಾದರೆ ಆ ಪ್ರಾಣಿಯಲ್ಲಿ ಅದರದ್ದೇ ಆದ ವಿಶೇಷ ಇದೆ. ನಾಯಿಗೆ ಮೂಗಿನ ಮೂಲಕವೇ 12 ಕಿಲೋಮೀಟರ್ ದೂರ ನೀವು ಕರ್ಕೊಂಡು ಬಂದರೂ ಅದೇ ದಾರಿಯಲ್ಲಿ ಕಣ್ಣು ಮುಚ್ಚಿ ಕರ್ಕೊಂಡು ಬಂದರೂ ಹೋಗುತ್ತೋ ಇಲ್ಲೋ, ತನ್ನ ಹೆಜ್ಜೆ ಹಾಕಿದ ಜಾಗವನ್ನು ಮೂಸಿ ನೋಡ್ತಾ ಅಲ್ಲಲ್ಲಿ ತಾನೇ ಮೂತ್ರಿಸಿದ ಪ್ರದೇಶದ ವಾಸನೆಯನ್ನು ಮುಂದಿಟ್ಟುಕೊಂಡು ಅದೇ ಜಾಗಕ್ಕೆ ಹೋಗಿ ತಲುಪ್ತದೆ ಅದು. ಹಾಗಾದರೆ ಅದರಲ್ಲಿ ಮೂಗಿನ ಶಕ್ತಿ, ಘ್ರಾಣ ಶಕ್ತಿ ಅಷ್ಟು ಚೆನ್ನಾಗಿದೆ, ಮನುಷ್ಯನಲ್ಲಿಲ್ಲ. ಮನುಷ್ಯನನ್ನು ಸ್ಕೂಟ್ರಲ್ಲಿ ಸರಿಯಾಗಿ ಕರ್ಕೊಂಡು ಬಂದರೂ ಹೋಗುವಾಗ ಆತ ಗೂಗಲ್ ಹಾಕ್ಕೊಂಡೇ ಹೋಗೋದು, ಅವನಿಗೆ ದಾರಿ ಗೊತ್ತಾಗೋದಿಲ್ಲ ಅವನಿಗೆ. ಪ್ರಾಣಿಗಳಿಗೆ ಹಾಗಲ್ಲ, ಒಂದು ಬಾರಿ ಕಣ್ಣು ಮುಚ್ಚಿ ಕರ್ಕೊಂಡು ಬಂದರೂ ಅಲ್ಲಿಗೆ ಹೋಗ್ತಾವೆ ಅಂತೇಳಿದರೆ ಅವುಗಳಲ್ಲಿರುವ ಶಕ್ತಿ ಮನುಷ್ಯನಲ್ಲಿದೆಯಾ? ಹಾಗಾದರೆ ಒಂದೊಂದು ಪ್ರಾಣಿಗೆ ಅದರದ್ದೇ ಆದಂತಹ ಸ್ವಾಯತ್ತೀಕೃತ ಶಕ್ತಿ ಅನ್ನುವುದಿದೆ. ಅದು ದೇವರು ಕೊಟ್ಟದ್ದು ಅಂತ ಸಮಭಾಜಿನಃ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮಮಾನಿನಃ ಸಮದರ್ಶಿನಃ. 2 ಪಾಠ ಇದೆ. ಸಮದರ್ಶಿ ಅಂದರೆ ಸಮ ಅಂದರೆ ಎಲ್ಲ ಕಡೆ ತುಂಬಿದಂತಹ ಪರಮಾತ್ಮ, ಅದರ ಒಳಗೆ ನಿಂತು ಅದರದ್ದೇ ಆದ ಒಂದು ಶಕ್ತಿ ವಿಶೇಷವನ್ನು ತುಂಬಿಸಿದ್ದಾನೆ.
ಬ್ರಾಹ್ಮಣೆ, ಗವಿ, ಹಸ್ತಿನಿ, ವಿದ್ಯಾವಿನಯ ಸಂಪನ್ನೆ. ಬೇರೆ ಬೇರೆ ಥರದ ಬ್ರಾಹ್ಮಣರಿದ್ದಾರೆ, ವಿದ್ಯಾವಿನಯ ಸಂಪನ್ನರು, ವಿದ್ಯಾಸಂಪನ್ನರು, ಆದರೆ ಅವಿನೀತರು, ಬೇರೆ ಬೇರೆ ಥರದವರು. ಪ್ರತಿಯೊಬ್ಬರಲ್ಲೂ ಸಮತ್ವವನ್ನು ಕಾಣತಕ್ಕದ್ದು ಅವರ ಸ್ವಭಾವ. ಹೀಗೆ ಅದನ್ನು ಒಪ್ಪಿಕೊಳ್ಳಬೇಕು. ಒಬ್ಬರು ಭಾರಿ ನಗುವುದೇ ಇಲ್ಲ, ಆದರೆ ಒಳಗೆ ಮನಸ್ಸು ಭಾರಿ ಶುದ್ಧ. ಏನು ಅವನು ನಗುವುದೇ ಇಲ್ಲ, ಅವನ ಕಪಾಳಕ್ಕೆ ಹೊಡಿಬೇಕು ಅಂತ ಅನಿಸುತ್ತೆ ಅಂತ ಸಿಟ್ಟು ಮಾಡಿಕೊಳ್ಳುವುದಲ್ಲ, ಅವರ ಸ್ವಭಾವ ಹಾಗೆ. ಮನಸ್ಸು ಶುದ್ಧ ಅಲ್ವಾ, ಒಪ್ಪಿಕೊಳ್ಳಬೇಕು. ಪ್ರಪಂಚದಲ್ಲಿ ನಮಗೆ ಆಗುವ ಹಾಗೇ ಎಲ್ಲವೂ ಇರಬೇಕು ಅಂದರೆ, ನಾವು ಮನೆ ಕಟ್ಟೆ ಆಗಿದೆ, ಸೂರ್ಯ ಈ ಕಡೆಯಿಂದ ಉದಯಿಸ್ತಾನೆ, ಉದಯಿಸಿದಾಗ ಮುಂಬಾಗಿಲಿನಿಂದ ಸೂರ್ಯನ ಬಿಸಿಲು ಒಳಗೆ ಬಂದು ಬಿಸಿಲು ಬೀಳ್ತದೆ ನೆಲದ. ನಾಳೆಯಿಂದ ಸೂರ್ಯ ಆ ಕಡೆಯಿಂದ ಉದಯಿಸಬೇಕು ಅಂತ ಹಠ ಹಿಡಿದ್ರೆ, ಪ್ರಕೃತಿ ಹೇಗುಂಟೋ ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಮೇಲೆ ನಾವು ಆಕ್ರಮಣವನ್ನು ಮಾಡುವ ಹಾಗಿಲ್ಲ. ಪ್ರಕೃತಿ ಅದು ಹೀಗೆ ಅಂತಲೇ, ದೇವರು ಅದನ್ನು ವ್ಯತ್ಯಾಸ ಮಾಡುವುದಿಲ್ಲ. ನಾನೊಂದು ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷ ಆದಾಗ ವರ ಕೇಳುವುದು, ನಾಳೆಯಿಂದ ಸೂರ್ಯ ಆ ಕಡೆಯಿಂದ ಉದಯಿಸಬೇಕು ಅಂತ. ಕೊಡ್ತಾನ ದೇವರು? ಅವನು ಬೇಕಾದರೆ ಕೈ ಇದ್ದು ಕಪಾಳಕ್ಕೆ ಹೊಡೆದು ಹೋದಾನು. ಇಂಥದ್ದೆಲ್ಲ ಕೇಳುವುದ ನೀನು? ಹಿರಣ್ಯಕಶಿಪುವೇ ಕೇಳಿದಂತೆ ನಾನು ಸಾಯಬಾರದು ಅಂತೇಳಿ. ಚತುರ್ಮುಖ ಬ್ರಹ್ಮನೇ ಆ ವರ ಕೊಡಲಿಲ್ಲ. ಹುಟ್ಟಿದವ ಸಾಯಲೇಬೇಕು. ಪ್ರಕೃತಿಗೆ ವಿರುದ್ಧವಾಗಿ ವರ ಕೊಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ಹಿರಣ್ಯಕಶಿಪು ಮಂತ್ರಿಗಳಲ್ಲೆಲ್ಲ ಚಿಂತನೆ ಮಾಡಿ ಅಲ್ಲಿ ಸಾಯಬಾರ್ದು ಇಲ್ಲಿ ಸಾಯಬಾರ್ದು ಏನೋ ಮಾಡಿ ವರ ಕೇಳಿ ಕೊನೆಗೆ ಸತ್ತ. ಅಂತೂ ಪ್ರಕೃತಿ ವಿರುದ್ಧವಾದದ್ದನ್ನು ದೇವರೂ ವ್ಯವಸ್ಥೆ ಮಾಡುವುದಿಲ್ಲ. ಪ್ರಕೃತಿ ಅಂದರೆ ಹಾಗೆ. ಆದ್ದರಿಂದ ಪ್ರಕೃತಿ ಯಾವುದನ್ನು ಹೇಗೆ ಅಂತ ಒಂದು ವ್ಯವಸ್ಥೆ ಮಾಡಿದೆಯೋ ಅದಕ್ಕಿಂತ ವಿರುದ್ಧವಾಗಿ ನಾವು ಚಿಂತನೆ ಮಾಡುವುದಾಗಲಿ ಕಲ್ಪನೆ ಮಾಡುವುದಾಗಲಿ ಅದನ್ನು ವಿರೋಧಿಸುವುದಾಗಲಿ ಮಾಡಬಾರ್ದು. ಮಳೆಗಾಲದಲ್ಲಿ ಮಳೆ ಬರ್ತಾ ಇರ್ತದೆ, ಇವನು ಬೈಯೋದು ಎಂಥ ಶನಿ ಮಳೆ ಅಂತ. ಅದೇ ಬಿಸಿಲುಗಾಲದಲ್ಲಿ ಸೆಕೆ ಆಗ್ತಾ ಇರ್ತದೆ, ಏನು ಆಕಾಶದಲ್ಲಿ ಸೂರ್ಯ ಉರಿತಾ ಇದ್ದಾನೆ, ಅವನಿಗೆ ಬೇರೆ ಕೆಲಸ ಇಲ್ಲ, ಅದನ್ನು ಬೈಯೋದು. ಗಡಿಯಾರ ತಿರುಗ್ತಾ ಇದ್ದರೆ ಕಾಲ ವಿಳಂಬ ಆಯಿತು, ಗಡಿಯಾರ ಸರಿ ಇಲ್ಲ ಅಂತ ಅದನ್ನು ಬೈಯೋದು. ಯಾವುದನ್ನು ವರ್ಷತಿ ನನಿಂದ್ಯಾತ್, ಯಾವುದನ್ನು ನಿಂದಿಸುವುದಕ್ಕೆ ಹೋಗಬೇಡ. ಪ್ರಕೃತಿ ಏನನ್ನು ಕೊಡುತ್ತೋ ಅದನ್ನು ಆಯಾ ಕಾಲದಲ್ಲಿ ಸಾಧ್ಯವಾದರೆ ಆಸ್ವಾದಿಸು, ಇಲ್ಲ ಅಂತಾದರೆ ತಟಸ್ಥನಾಗಿರು. ಅದನ್ನು ನಿಂದಿಸಿ ಅದರ ಮೇಲೆ ಟೆನ್ಷನ್ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ. ಪ್ರಕೃತಿ ಹಾಗೇ. ತಸ್ಮಾದ್ ಅಪರಿಹಾರ್ಯರ್ಥೇ ನತ್ವಂ ಶೋಚಿತು ಅರ್ಹಸಿ. ಜೀವನ ಧರ್ಮವನ್ನು ಹೆಜ್ಜೆ ಹೆಜ್ಜೆಗೆ ಭಗವಂತ ನಿರೂಪಣೆ ಮಾಡ್ತಾನೆ. ಬಹಳ ಮುಖ್ಯವಾದದ್ದು ಮನಸ್ಸನ್ನು ನಿಯಂತ್ರಿಸಬೇಕು. 6ನೇ ಅಧ್ಯಾಯ ಮುಖ್ಯವಾಗಿ ಹೇಳುವುದೇ ಅದನ್ನು. ಮನಸ್ಸಿನ ನಿಯಂತ್ರಣ ಮಾಡು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಮನಸ್ಸನ್ನು ಯಾಕೆ ಹಿಡಿತಕ್ಕೆ ತರಬೇಕು ಅಂತೇಳಿದರೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು. ಇಂದ್ರಿಯಗಳು ಸಿಕ್ಕಾಬಟ್ಟೆ ಚಂಚಲಗಳು. ಚಂಚಲಂ ಹಿ ಮನಃಕೃಷ್ಣ ಅಂತಾನೆ ಅರ್ಜುನ. ಅದಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳು ಚಂಚಲಗಳು. ನಮ್ಮದೇ ಆದ ಇಂದ್ರಿಯಗಳು ಪಂಚೇಂದ್ರಿಯ ಅಂತ ಕರಿತೇವೆ. ಆದರೆ ಆ ಇಂದ್ರಿಯಗಳು ನಾವು ಎಲ್ಲಿ ಹೋಗಬೇಕು ಅಂತ ಹೇಳ್ತೇವೋ ಅಲ್ಲಿಗೇ ಹೋಗುವುದಿಲ್ಲ. ಅದು ಸ್ವತಂತ್ರ. ಅದು ಹೋದಲ್ಲಿಗೆ ನಾವು ಹೋಗುವಂತಹ ಪ್ರಸಂಗ ಇದೆ. ನಮ್ಮ ಇಂದ್ರಿಯಗಳು ಹೌದಾದರೆ ನಾವು ಹೇಳಿದಲ್ಲಿ ಹೋಗಬೇಕಲ್ವಾ. ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದೇವೆ, ನಮ್ಮದೇ ರಥ. ನಾವು ಎಲ್ಲಿ ಸ್ಟೇರಿಂಗ್ ತಿರುಗಿಸ್ತೇವೋ ಅಲ್ಲಿಗೆ ಕರ್ಕೊಂಡು ಹೋಗಬೇಕಲ್ವ. ಅದು ನಮ್ಮ ಕುದುರೆ ಹೌದಾದರೆ. ಇದು ಹಾಗಿಲ್ಲ. ಅದು ಎಳ್ಕೊಂಡು ಹೋದಲ್ಲಿ ಹೋಗುವುದಂದರೆ ಚರಂಡಿಯಲ್ಲಿ ಬೀಳಬೇಕಾಗುತ್ತೆ ರಥ ಸಹಿತವಾಗಿ. ಕುದುರೆಗಳು ಹೇಗೆ ನಮ್ಮ ನಿಯಂತ್ರಣದಲ್ಲಿದ್ದಾಗ ಮಾತ್ರ ರಥ ಸರಿಯಾದ ಮಾರ್ಗದಲ್ಲಿ ಹೋಗುತ್ತೋ. ಇಂದ್ರಿಯಾಣಿ ಹಯಾನ್ಯಾಹು. ಈ ಇಂದ್ರಿಯಗಳು ರಥವೆಂಬಂತಹ ಈ ಶರೀರವೆಂಬ ರಥದಲ್ಲಿರುವ ಚೇತನಕ್ಕೆ ಅದು ಕುದುರೆಗಳಿದ್ದ ಹಾಗೆ. ಆ ಕುದುರೆಗಳು ಸಂಚರಿಸುವ ಹುಲ್ಲುಗಾವಲುಗಳು ಬಹಳಷ್ಟು ಇದ್ದಾವೆ. ಶಬ್ದಸ್ಪರ್ಶ ರೂಪರಸಗಂಧಗಳೆಂಬಂತಹ ವಿಷಯಗಳನ್ನೇ ಹುಲ್ಲುಗಾವಲುಗಳು ಅಂತ ಕರೀತಾರೆ. ಆ ಹುಲ್ಲುಗಾವಲಿಗೆ ಹೋಗದೇ ಇರುವ ಹಾಗೆ ಈ ಕುದುರೆಗಳಿಗೆ ಕಣ್ಪಟ್ಟಿ ಕಟ್ಟಬೇಕು, ಕಡಿವಾಣ ಗಟ್ಟಿಯಾಗಿರಬೇಕು. ಮನಸ್ಸೆಂಬಂತಹ ಕಡಿವಾಣದಿಂದ ಇಂದ್ರಿಯಗಳೆಂಬಂತಹ ಕುದುರೆಗಳನ್ನು ಸರಿಯಾದ ದಾರಿಯಲ್ಲಿ ಸಾಗುವ ಹಾಗೆ ನೋಡಿಕೊಂಡ್ರೆ ಈ ಶರೀರವೆಂಬಂತಹ ರಥದ ಮೂಲಕ ಆತ್ಮವೆಂಬಂತಹ ರಥಿಕ ಗುರಿಯನ್ನು, ಪರಬ್ರಹ್ಮ ಅನ್ನುವ ಗುರಿಯನ್ನು ಮುಟ್ಟಲಿಕ್ಕೆ ಆಗ್ತದೆ. ಇಲ್ಲದೆ ಹೋದರೆ ಎಲ್ಲೋ ಬಿದ್ದು ಒದ್ದಾಡಬೇಕಾಗ್ತದೆ. ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಹೋದರೆ ಏನು ಅನರ್ಥ? ಮಹಾ ಅನರ್ಥವೇ. ಒಂದು ಕಡೆಯಲ್ಲಿ ಬ್ರಹ್ಮಾಂಡ ಪುರಾಣ ಮತ್ತು ಗಾರುಡ ಪುರಾಣದಲ್ಲಿ ಒಂದು ಶ್ಲೋಕ ಬರ್ತದೆ. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹ ಹತಾಹ ಪಂಚಭಿರೇವ ಪಂಚ ಏಕಪ್ರಮಾದಿ ಸಕಥಂ ನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ. ಒಂದೊಂದು ಪ್ರಾಣಿಗಳು, ತುಂಬ ವಿವರಣೆ ಬೇಡ, ಬಹಳ ಸುಲಭ.
ಒಂದೊಂದು ಇಂದ್ರಿಯಗಳು, ಒಂದೊಂದು ಪ್ರಾಣಿಗಳು ಒಂದೊಂದು ಇಂದ್ರಿಯಗಳ ಮೂಲಕ ಸತ್ತಿದ್ದಾವಂತೆ. ಇಂದ್ರಿಯಗಳು, ಆನೆ ತನ್ನ ತೊಗಲಿನ ಮೂಲಕ, ಚರ್ಮದ ಮೂಲಕ ಸತ್ತಿತಂತೆ. ಆನೆಯನ್ನು, ಬಹಳ ಗಟ್ಟಿಯಾದ ಪ್ರಾಣಿ, ಅದನ್ನು ಸಾಮಾನ್ಯ ಮನುಷ್ಯ ಹೇಗೆ ತಾನೇ ಪಳಗಿಸುವುದಕ್ಕೆ ಸಾಧ್ಯ? ತನ್ನ ದಾಸನನ್ನಾಗಿಸಿಕೊಳ್ತಾನಲ್ವ ಆನೆಯನ್ನು. ಆನೆ ಆ ರೀತಿ ತಾನು ಸಾಯುವ ಸ್ಥಿತಿ ಯಾಕೆ ಬಂತು? ಮನುಷ್ಯನ ಕೈ ಕೆಳಗೆ ಕೆಲಸ ಮಾಡುವ ಸ್ಥಿತಿ ಯಾಕೆ ಬಂತು ಅಂತ ಹೇಳಿದರೆ, ಅದರ ಚರ್ಮೇಂದ್ರಿಯ ಅನ್ನೋದು ಅದಕ್ಕೆ ಕೈ ಕೊಟ್ಟಿತಂತೆ. ಇವ ಬುದ್ಧಿವಂತ ಮನುಷ್ಯ ಆನೆಯನ್ನು ಪಳಗಿಸಬೇಕು ಅಂತ ದೊಡ್ಡ ಹೊಂಡ ತೆಗೆದ, ಖೆಡ್ಡ ತೋಡಿದ, ಅದರ ಮೇಲೆ ಹಲಗೆ ಹಾಕಿದ, ಹಲಗೆಯ ಮೇಲೆ ಒಂದಷ್ಟು ಬಿದಿರಿನ ಗಿಡಗಳನ್ನು ನೆಟ್ಟ. ಆ ಆನೆಗೆ ಬಿದಿರನ್ನು ಹೀಗೆ ಒರೆಸಿಕೊಂಡು ಹೋಗುವುದು ಅಂದರೆ ಭಾರಿ ಇಷ್ಟ. ಅಷ್ಟೇ ಅಲ್ಲ, ಅದರ ಪಕ್ಕದಲ್ಲಿ ತಮ್ಮ ಒಂದು ಹೆಣ್ಣಾನೆಯನ್ನು ಇರಿಸಿದ. ಹೆಣ್ಣಾನೆಗೆ ಹೋಗಿ ಮೈ ಸೋಂಕಿಸಿಕೊಂಡು ಹೋಗಬೇಕು ಅಂತ ಆನೆಗೆ ಇಷ್ಟ. ಹೆಣ್ಣಾನೆ ಅಲ್ಲಿ ನಿಂತಿದೆ, ಇದು ಮೈ ಸೋಂಕಿಸಿಕೊಂಡು ಹೋಗಿತ್ತು. ಅಲ್ಲಿಟ್ಟಂತಹ ಆ ಹಲಗೆಯ ಮೇಲೆ ಕಾಲಿಟ್ಟಿದ್ದು ಢಪ್ಪನೆ ಕೆಳಗೆ ಹೊಂಡದಲ್ಲಿ ಬಿತ್ತು. ಆಮೇಲೆ 4 ದಿವಸ ಅದಕ್ಕೆ ಆಹಾರ ಕೊಡಲಿಲ್ಲ, ಸೊರಗಿ ಹೋಯಿತು. ಇವ ಹೇಳಿದ ಹಾಗೆ ಕೇಳುವುದಕ್ಕೆ ಶುರು ಮಾಡಿತ್ತು. ಕೊನೆಗೆ ಪಳಗಿಸಿದ, ಮತ್ತು ತನ್ನ ಸೇವಕನನ್ನಾಗಿ ಅದನ್ನು ನಿಯೋಗಿಸಿದ. ಕೇವಲ ಚರ್ಮೇಂದ್ರಿಯದ ಕಾರಣದಿಂದ ಒಂದು ಆನೆ ಸೋತು ಹೋಯಿತು. ಕಿವಿಯ ಕಾರಣದಿಂದಾಗಿ ಜಿಂಕೆ, ಕುರಂಗ ಅಂತ ಕರೀತಾರೆ, ಜಿಂಕೆಯನ್ನು ಬಾಣ ಹೊಡೆದು ಸಾಯಿಸುವುದು ಆಗುವುದಿಲ್ಲ ವ್ಯಾಧನಿಗೆ, ಅಷ್ಟು ಚೆನ್ನಾಗಿ ಪುಟಿದು ಓಡಿ ಹೋಗ್ತದೆ. ಅದಕ್ಕೆ ಇವ ಒಂದು ಗೀತೆ ಕಲ್ತ, ವ್ಯಾಧ ಗೀತೆ ಅಂತ ಅದಕ್ಕೆ ಹೆಸರು. ಅದನ್ನು ಆತ ಹಾಡ್ತಾ ಇದ್ದರೆ, ಹಾಡು ಅಂದರೆ ಭಾರಿ ಇಷ್ಟ ಜಿಂಕೆಗಳಿಗೆ. ಎರಡೂ ಕಿವಿಯನ್ನು ನೇರ ಮಾಡಿಕೊಂಡು ಇವ ಹಾಕ್ತಾ ಇರತಕ್ಕಂಥ ಕಿನ್ನರಿ ಶಬ್ದದ ಜೊತೆಗೆ ಹಾಡನ್ನು ಕೇಳ್ತಾ ನಿಂತು ಬಿಡುತ್ತದೆ. ಅದು ನಿಂತಾಗ ಒಂದು ಬಾಣ ಹೊಡೆದು ಸಾಯಿಸಿದ. ಕಿವಿಯಿಂದಾಗಿ ಜಿಂಕೆ ಸತ್ತಿತು, ಚರ್ಮದಿಂದಾಗಿ ಆನೆ ಸತ್ತಿತು, ಪತಂಗ ಅದು ಕಣ್ಣಿನಿಂದಾಗಿ ಸತ್ತಿತು. ಆ ದೀಪವನ್ನು ನೋಡ್ತಾ ಇರ್ತದೆ ಈ ಹುಳ, ದೀಪದ ಹತ್ರ ಹೋಗ್ತದೆ. ದೀಪವನ್ನು ಮುಟ್ಟಿದರೆ ಸಾಯ್ತದೆ ಅಂತ ಗೊತ್ತು ಅದಕ್ಕೆ, ಯಾಕಂದರೆ ಅದರ ಅಮ್ಮ ಸತ್ತಿತ್ತು, ಹಾಗೆ ದೀಪದ ಹೋಗಿ ಮೇಲೆ ಬಿದ್ದು ಸತ್ತಿತ್ತು. ದೀಪವನ್ನು ನೋಡ್ತಾ ಇದ್ದಾಗ ಎಷ್ಟು ಚಂದ, ಎಷ್ಟು ಫಳಫಳ ಅನ್ನುತ್ತೆ. ಒಂದು ಸಲ ಮುಟ್ಟಬೇಕು ಅಂತ ಇದಕ್ಕೆ ಆಸೆ. ಬಿಸಿ ಆಯಿತು ಅಂತ ಹಿಂದಕ್ಕೆ ಓಡಿ ಬಂತು. ಆಮೇಲೆ ಯೋಚನೆ ಮಾಡಿತು, ನಾನು ಸುಮ್ಮನೆ ಬದುಕುವುದಕ್ಕಿಂತ ಅದನ್ನು ಮುಟ್ಟದೇ ಬದುಕುವುದಕ್ಕಿಂತ ಮುಟ್ಟಿ ಸತ್ರು ತೊಂದರೆ ಇಲ್ಲ ಅಂತ ಹೋಗಿ ಅದರ ಮೇಲೆ ಬಿತ್ತಿತ್ತು, ಸತ್ತಿತು. ಮನುಷ್ಯನೂ ಹೀಗೆ ಮಾಡ್ತಾನಂತೆ, ಕಣ್ಣಿನಿಂದಾಗಿ ಅದು ಸತ್ತಿತು. ಇನ್ನೊಂದು ಭೃಂಗ ಮೂಗಿನಿಂದಾಗಿ ಸತ್ತಿತಂತೆ. ಕಮಲದ ಪರಿಮಳ, ಆ ಪರಿಮಳವನ್ನು ಆಸ್ವಾದಿಸಿಕೊಂಡು ಅದರ ಒಳಗೆ ಹೋಗಿ ಕೂತು ಆ ಪರಿಮಳ ಬಿಟ್ಟು ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಸೂರ್ಯ ಅಸ್ತಂಗತನಾಗುವುದು ಕಾಣಿಸ್ತಾ ಉಂಟು. ಅಸ್ತಂಗತನಾದಾಗ ಕಮಲ ಮುಚ್ಚಿ ಹೋಗುತ್ತೆ. ಮುಚ್ಚಿ ಹೋದರೆ ಒಳಗೆ ಸಿಕ್ಕಿ ಹಾಕಿಕೊಂಡು ಶ್ವಾಸ ಕಟ್ಟಿ ಸಾಯ್ತೇನೆ ಅಂತ ಅದಕ್ಕೆ ಆಲೋಚನೆ. ಸತ್ರು ತೊಂದರೆ ಇಲ್ಲ, ಇದರ ಪರಿಮಳ ಬಿಟ್ಟು ಹೋಗಲಾರೆ ಅಂತ ಕೂತಿತು. ಕಮಲ ಮುಚ್ಚಿತು. ಮರುದಿವಸ ಬೆಳಗ್ಗೆ ಮತ್ತೆ ಅರಳುವಾಗ ಒಂದು ಹೆಣ ಅದರ ಒಳಗಿತ್ತು. ಭೃಂಗ ಸತ್ತದ್ದು ಮೂಗಿನ ಕಾರಣದಿಂದ. ಇನ್ನೊಂದು ಮೀನು, ಗಾಳ ನೋಡ್ತಾ ಇದೆ, ಅದು ಗಾಳದಲ್ಲಿ ಎರೆಹುಳ ಕಾಣಿಸುತ್ತೆ. ಎರೆಹುಳ ತುಂಬ ರುಚಿ, ಇದಕ್ಕೆ ಸಿಕ್ಕಿ ನನ್ನ ಅಮ್ಮ ಸತ್ತದ್ದು ಅಂತ ಆ ಮೀನು, ಚಿಕ್ಕ ಮೀನು ಸುತ್ತುತ್ತಾ ಇದೆ, ಆದರೂ ತಿನ್ನಬೇಕು ಅಂತ. ಬದುಕುವುದಕ್ಕಿಂತ ಸತ್ರು ಪರವಾಗಿಲ್ಲ ಅಂತ ಹೋಗಿ ಕಚ್ಚಿತು, ಸಿಕ್ಕಾಕೊಂಡಿದ್ದು ಸತ್ತಿತು. ಈ ಇಂದ್ರಿಯಗಳು ಎಷ್ಟು ಇಂದ್ರಿಯಾಣಿ ಪ್ರಮಾಥೀನಿ ಅಂತ ಹೇಳಿದರೆ ಮತ್ತೆ ಹೋಗಿ ವಿಷಯದ ಕಡೆಗೆ ಬೀಳತಕ್ಕಂಥವುಗಳು, ಪ್ರಮಾದವೆಸಗತಕ್ಕಂಥವುಗಳು ಇಂದ್ರಿಯಗಳು. ಇಂತಹ ಇಂದ್ರಿಯ ಕಾರಣದಿಂದ ಒಂದೊಂದು ಪ್ರಾಣಿ ಒಂದೊಂದು ಇಂದ್ರಿಯದಿಂದ ಸತ್ತು ಹೋಗಿದೆ. ಇನ್ನು ಮನುಷ್ಯನ ಕಥೆ ಭಯಾನಕವಲ್ಲವೇ ಅಂತ ವೇದವ್ಯಾಸರು ಮೂಗಿನ ಮೇಲೆ ಬೆರಳಿಡ್ತಾರೆ. ಯಾಕಂದರೆ ಇವನು ಒಂದೊಂದು ಇಂದ್ರಿಯ ಅಲ್ಲ, 5 ಇಂದ್ರಿಯಗಳಿಂದ ಏಕಕಾಲದಲ್ಲಿ ಎಲ್ಲವನ್ನೂ ಭೋಜನ ಮಾಡ್ತಾನೆ. ಇವನಿಗೆ ಎದುರುಗಡೆ ದೂರದರ್ಶನದ ಚಿತ್ರವನ್ನು ನೋಡ್ತಾ ಬಹಳ ಪ್ರಿಯವಾದ ಪೆಟ್ಟು ನಾಯಿ ಅಂತ ಒಂದಿರ್ತದೆ, ಅದನ್ನು ಹೀಗೆ ಮುಟ್ಟಿಕೊಂಡು ಅದರ ಸ್ಪರ್ಶ ಸುಖವನ್ನು ಅನುಭವಿಸ್ತಾ ಕಣ್ಣಿನಿಂದ ನೋಡಬೇಕು, ಈ ಸ್ಪರ್ಶ ಆಗ್ತಾ ಇರಬೇಕು. ಅದರ ಜೊತೆಗೆ ಮೂಗಿನಲ್ಲಿ ಯಾವುದೋ ಪರಿಮಳಿತವಾದದ್ದನ್ನು ಮೂಸುತ್ತಾ, ಬಾಯಿಯಲ್ಲಿ ಯಾವುದನ್ನು ಹಾಕಿಕೊಂಡು, ಕಿವಿಯುಲಿಗಳು ಅಂತಿರ್ತಾವಲ್ಲ, ಏನೋ ಅದಕ್ಕೆ ಸಿಕ್ಕಿಸಿಕೊಂಡು ಅಲ್ಲಿಂದಲೇ ಮೊಬೈಲಿಗೆ ಕನೆಕ್ಟ್ ಮಾಡಿ ಏನನ್ನೋ ಕೇಳಿಸಿಕೊಳ್ತಾ, ಈ ಕಡೆಯಿಂದ ಕಿವಿಯಿಂದ ಕೇಳಬೇಕು, ಬಾಯಿಯಿಂದ ತಿನ್ನಬೇಕು, ನಾಯಿಯನ್ನು ಮುಟ್ಟಿ ಸ್ಪರ್ಶ ಸುಖ ಅನುಭವಿಸಬೇಕು, ಪಕ್ಕದಲ್ಲಿ ರೂಪವನ್ನು ಆ ಟಿ ವಿಯಲ್ಲಿ ನೋಡ್ತಾ ಇರಬೇಕು. 5 ಇಂದ್ರಿಯಗಳನ್ನು ಏಕಕಾಲದಲ್ಲಿ ವಿನಿಯೋಗಿಸಿಕೊಂಡು ಈತ ಇದ್ದಾನಪ್ಪ ಫಚಿತಿಯ ಮನುಷ್ಯ. ಇವನು ಇನ್ನು ಯಾಕಪ್ಪ ಸಾಯಲಿಲ್ಲ ಅಂತ ಆಶ್ಚರ್ಯಪಡ್ತಾರಂತೆ. ಒಂದೊಂದು ಇಂದ್ರಿಯ ಒಬ್ಬೊಬ್ಬನ ವ್ಯಕ್ತಿತ್ವದ ನಾಶಕ್ಕೇ ಹೇತುವಾಯಿತು. ಹಾಗಿರುವಾಗ ಇಂದ್ರಿಯಗಳನ್ನು ತುಂಬ ಜಾಗೃತೆಯಾಗಿ ಉಪಯೋಗಿಸಬೇಕು. ಹೇಗೆ ಉಪಯೋಗಿಸಬೇಕು? ಕೂರ್ಮೋಂಗಾನೀವ ಸರ್ವಶಃ, ಕೂರ್ಮದ ದೃಷ್ಟಾಂತವನ್ನು ಕೃಷ್ಣ ಕೊಡ್ತಾನೆ. ಆಮೆ
ಅದು ಹೊರಗೆ 5 ಅಂಗಗಳು ನಮಗೆ ಕಾಣಿಸ್ತವೆ. ಅದರ ಮುಸುಡು ಕಾಣಿಸ್ತದೆ, 4 ಕಾಲುಗಳು ಕಾಣಿಸ್ತಾ ಇರ್ತವೆ. ಅದು ಕೆಲವು ಸಲ ಸರೋವರದಿಂದ ದಡಕ್ಕೆ ಬರ್ತದೆ. ದಡಕ್ಕೆ ಬರುವಾಗ ದಡದಲ್ಲಿ ಏನೋ ಒಂದು ಪ್ರಾಣಿ ಬಂತು ಅಂತ ಅದಕ್ಕೆ ಪರಪರ ಶಬ್ದ ಆದರೆ ಸಾಕು, ಅದರ ಅಷ್ಟೂ ಅವಯವಗಳನ್ನು ಒಳಗೆ ಎಳ್ಕೊಳ್ಳುತ್ತೆ, ಬರೀ ಮೇಲಿನ ಕವಚ ಮಾತ್ರ ಕಾಣಿಸುತ್ತೆ. ಆ 5 ಅವಯವಗಳನ್ನು ಅದಕ್ಕೆ ಒಳಗೆ ಎಳೆದುಕೊಳ್ಳುವುದಕ್ಕಾಗಲಿ ಹೊರಗೆ ಹಾಕುವುದಕ್ಕಾಗಲಿ ಸ್ವಲ್ಪವೂ ಸಮಸ್ಯೆ ಇಲ್ಲ, ಅಷ್ಟು ಸುಲಭ. ಭಯ ಕಾಣಿಸಿದ ಕೂಡಲೇ ಅವಯವಗಳನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಕೂರ್ಮವು ಹೇಗೆ ತನ್ನ ಪಂಚಾಂಗಗಳನ್ನು ಏಕಕಾಲದಲ್ಲಿ ಅಂತರ್ಮುಖವನ್ನಾಗಿಸಿಕೊಳ್ಳುತ್ತೋ ಹಾಗೆ ಮನುಷ್ಯ ಇಂದ್ರಿಯಗಳನ್ನು ಪ್ರಯೋಗಿಸುವುದು, ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸುವುದು ಅನ್ನುವ ವಿಜಯವನ್ನು ಸಂಪಾದಿಸಬೇಕು. ಅಶ್ವತ್ಥಾಮಾಚಾರ್ಯರ ಕತೆ ನಾವು ಕೇಳಿರ್ತೇವೆ. ಬಾಣ ಪ್ರಯೋಗ ಮಾಡಿದ್ದಾನೆ, ಉಪಸಂಹಾರ ಮಾಡಲಿಕ್ಕೆ ಬರುವುದಿಲ್ಲ. ಅರ್ಜುನನ ಮೇಲೆ, ಪಂಚಪಾಂಡವರ ಮೇಲೆ ಅಲ್ಲ, ಇಡೀ ಪಾಂಡವ ವಂಶವೇ ನಾಶವಾಗಬೇಕು ಅಂತ ಬಾಣ ಪ್ರಯೋಗ, ಬ್ರಹ್ಮಾಸ್ತ್ರದ ಪ್ರಯೋಗ. ಉಪಸಂಹಾರ ಮಾಡು ಅಂದರೆ ಉಪಸಂಹಾರ ಮಾಡಲಿಕ್ಕೆ ಗೊತ್ತಿಲ್ಲ. ನಮ್ಮದು ಅಶ್ವತ್ಥಾಮನ ಕಥೆ ನಮ್ಮದು 5 ಇಂದ್ರಿಯಗಳನ್ನು ಪ್ರಯೋಗ ಮಾಡುವುದರಲ್ಲಿ ಕುಶಲರು. ಅಲ್ಲೊಂದು ಯಾವುದೋ ನೋಡ್ತಾ ಇದ್ದಾನೆ ಹುಡುಗ, ಊಟಕ್ಕೆ ಅಮ್ಮ ಕರೀತಾಳೆ, ಊಟಕ್ಕೆ ಮಗು ಅಂತ, ಇಲ್ಲ ಅದೊಂದು ಮುಗಿಯುವಲ್ಲೇ ತನಕ ಬರೋಲ್ಲ ಅಂತ ಗೊತ್ತಿರ್ತಾನೆ. ಅವನು 92 ರನ್ ಹೊಡೆದಿದ್ದಾನೆ, ಒಂದು ಶತಕ ಆಗುವಲ್ಲೇ ತನಕ ಬರೋಲ್ಲ ಅಂತ. ಇಂದ್ರಿಯ ಪ್ರಯೋಗ ಮಾಡಿದ್ದಾನೆ, ಸೆಳೆಯುವುದಕ್ಕೆ ಆಗೋದಿಲ್ಲ. ಈ ಪ್ರಯೋಗ ಕುಶಲರು ಅಂತ ಇರ್ತಾರೆ, ಅವರಿಗೆ ಉಪಸಂಹಾರ ಕೌಶಲ ಇರುವುದೇ ಇಲ್ಲ. ಪ್ರಯೋಗ ಮತ್ತು ಉಪಸಂಹಾರ ಎರಡರಲ್ಲೂ ಕೂಡ ಸಾಮರ್ಥ್ಯವನ್ನು ಮನುಷ್ಯ ಬೆಳೆಸಿಕೊಳ್ಳಬೇಕು. ಇಂದ್ರಿಯದ ಮೇಲೆ ಬಹಳ ಮುಖ್ಯವಾದದ್ದಿದು. ಇಂದ್ರಿಯವನ್ನು ಯಾವುದೇ ವಸ್ತುವಿನಲ್ಲಿ ಅಥವಾ ಯಾವುದೋ ವಿಷಯ ಭೋಗಗಳಲ್ಲಿ ನಾವು ಪ್ರಯೋಗಿಸಿದರೆ, ತಿನ್ನುವುದಕ್ಕೆ ಪ್ರಾರಂಭಿಸಿದ್ದೇವೆ ಅಂದರೆ ಜಿಹ್ವೇಂದ್ರಿಯದ ಪ್ರಯೋಗ ನಡೆದಿದೆ ಅಂತ ಅರ್ಥ. ಅವನಿಗೆ ಗೊತ್ತಾಗಬೇಕು ಇಷ್ಟು ಸಾಕು, ಇನ್ನೂ ಜಾಸ್ತಿ ತಗೊಂಡ್ರೆ ಮತ್ತೆ ರಾತ್ರಿ ಏನೂ ತಗೊಳ್ಳಿಕ್ಕೆ ಆಗೋದಿಲ್ಲ, ಮತ್ತೇನಾದರೂ ಡ್ರಿಪ್ಸ್ ತಗೊಳ್ಬೇಕಾದ ಪ್ರಸಂಗ ಎಲ್ಲ ಬರ್ತದೆ, ಸಾಕು ಅಂತ ಗೊತ್ತಾಗಬೇಕು ಅವನಿಗೆ. ಇನ್ನೂ 4 ತುತ್ತು ತಿನ್ನುವುದಕ್ಕೆ ಜಾಗ ಇರುವಾಗಲೇ ಸಾವಕಾಶ ಭೋಜನ ಅಂತ ಇದಕ್ಕೆ ಹೆಸರು. ಒಳಗೆ ಅವಕಾಶ ಉಳಿಸಿಕೊಂಡು ಭೋಜನ ಮಾಡಬೇಕು. ಈ ಹಿತಭುಕ್ ಮಿತಭುಕ್ ಋತಭುಕ್, ಅವನು ಭೋಜನದಲ್ಲಿ ಯಾವ ನಿಯಮವನ್ನು ಪಾಲಿಸಬೇಕು ಅನ್ನುವ ಎಚ್ಚರ ನಾಲಿಗೆಗೆ ಬೇಕು. ಇಲ್ಲದೆ ಹೋದರೆ ಏನಾಗ್ತದೆ, ರುಚಿ ಕೆಡ್ತದೆ, ಆಮೇಲೆ ಏನನ್ನೂ ತಿನ್ನಲಿಕ್ಕಾಗುವುದಿಲ್ಲ. ಮನುಷ್ಯನಿಗೆ ಸುಖ ಸಿಗುವುದು ಬಾಹ್ಯ ಪದಾರ್ಥಗಳಿಂದ ಅಲ್ಲ, ಸುಖ ಎಂಬುದು ಒಳಗಿದೆ ಅನ್ನುವ ಪ್ರಜ್ಞೆ ಬಂದಾಗ ಈ ಎಚ್ಚರ ಸರಿ ಹೋಗ್ತದಂತೆ. ಹೊರಗಿನ ವಸ್ತುವಿನಿಂದ ಸುಖವಲ್ಲ. ಹೊರಗಿನ ವಸ್ತು, ಎದುರುಗಡೆ ಜಿಲೇಬಿ ಇದೆ ಅಂತ ಅಂದ್ಕೊಳ್ಳುವ, ನಮಗೆ ಜಿಲೇಬಿ ಅಂದರೆ ಭಾರಿ ಇಷ್ಟ, ತಿನ್ನಬೇಕು. ಸರಿ, ಜಿಲೇಬಿ 4 ತಿಂದ, 4 ಆದ ಮೇಲೆ ಮತ್ತೆ 10 ಹಾಕಿದರು. ಇವನಿಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸಿತು, ಆದರೂ ಮುಗಿಸ್ಬೋದು, ಭಾಳ ರುಚಿ ಅಲ್ವಾ ಅಂತ ಹೇಳಿ ಮುಗಿಸಿದ. 10 ಮುಗಿಯಿತು, ಮತ್ತೆ 20 ಹಾಕಿದರು. ಇವನು ತಿನ್ನಲಿಕ್ಕೆ ಆಗ್ತಾ ಇಲ್ಲ, ರುಚಿ ಕೆಟ್ಟಿದೆ. ಇಲ್ಲ, ನಿಮಗೆ ಭಾರಿ ಇಷ್ಟ ಅಲ್ವಾ ಅಂತ ಇನ್ನೊಬ್ಬ ಬಾಯಿಗೆ ತುರುಕ್ತಾ ಇದ್ದಾನೆ. ಇವನಿಗೆ ಸಾಕಾಗಿ ಹೋಗಿದೆ, ಇನ್ನು ಬೇಡವೇ ಬೇಡ ಅಂತ ಅನಿಸಿಬಿಟ್ಟಿದೆ. ಒಂದು ವೇಳೆ ಜಿಲೇಬಿಯಿಂದಲೇ ಇವನಿಗೆ ಸುಖ ಹೌದು ಅಂತಾದರೆ ಇನ್ನು ಮುಂದೆ ಯಾಕೆ ಸುಖ ಆಗ್ತಾ ಇಲ್ಲ? ಅಲ್ಲ, ಅಷ್ಟರಲ್ಲೇ ಸುಖ ಆಯಿತು ಅಂತೇಳಿದರೆ ತಿನ್ನದೇನೂ ಸುಖ ಅನುಭವಿಸ್ಬೋದಿತ್ತಲ್ವಾ? ಸುಖ ಅನ್ನೋದು ತಿನ್ನುವಿಕೆಯಿಂದಲೇ ಅಲ್ಲ, ಆ ತಿನ್ನುವಿಕೆಯಲ್ಲಿ ಏನೋ ಒಂದು ಬೇಕು ಅಂತ ಅನಿಸಿತ್ತಲ್ವ, ಆ ಬೇಕು ಅನ್ನುವುದು ಎಲ್ಲಿಯ ತನಕ ಇರ್ತದೆ ಅಲ್ಲಿಯ ತನಕ ಸುಖ ಇರ್ತದೆ. ಆ ಬೇಕು ಅನ್ನುವುದನ್ನು ನೀನು ಅದು ಇಲ್ಲದೆಯೇ ಅನುಭವಿಸುವುದಕ್ಕೆ ಸಾಧ್ಯ. ಇದನ್ನು ಕೃಷ್ಣ ಬೇರೆ ಬೇರೆ ಮುಖದಿಂದ ತೋರಿಸಿಕೊಡ್ತಾನೆ. ನೀನು ತಿನ್ನಬೇಕಾದ ಚಕ್ಕುಲಿಯೋ ಜಿಲೇಬಿಯೋ ಇಲ್ಲದೇನೆ ನೀನು ಅದೇ ಸುಖವನ್ನು ಒಳಗಿಂದ ಅನುಭವಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದು ಇಲ್ಲದೆ ಅನುಭವಿಸ್ಬೋದು. ಯಾಕಂದರೆ ಆ ಅನುಭವಕ್ಕೆ ಮೂಲ ಹೇತುವಾದದ್ದು ಮನಸ್ಸು. ಉದ್ಧರೇದಾತ್ಮನಾತ್ಮಾನಂ, ಆತ್ಮ ಅಂದರೆ ಮನಸ್ಸು. ಆತ್ಮನ, ನಿನ್ನ ಮನಸ್ಸಿನಿಂದಲೇ, ಆತ್ಮ ಅಂದರೆ ತಾನು, ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು. ಮನಸ್ಸು ಎಂಬುದು ನಮಗೆ ಉದ್ಧಾರಕವಾದದ್ದು. ನಾತ್ಮಾನಮವಸಾದಯೇತ್, ಯಾವತ್ತಿಗೂ ಕೂಡ ನಿನ್ನ ಮನಸ್ಸಿನಿಂದ ನಿನ್ನನ್ನು ನೀನು ಕೆಳಕ್ಕೆ ಹಾಕಿಕೊಳ್ಳಬಾರ್ದು. ಆತ್ಮೈವ ಕ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಿನ್ನ ಪರಮ ಬಂಧು ನಿನ್ನ ಮನಸ್ಸು, ನಿನ್ನ ಶತ್ರು ನಿನ್ನ ಮನಸ್ಸು. ಮನಸ್ಸೇ ಶತ್ರುವಾಗ್ತದೆ, ಮನಸ್ಸೇ ಬಂಧುವಾಗ್ತದೆ. ಆದ್ದರಿಂದ ಮನಸ್ಸು ಮತ್ತು ಇಂದ್ರಿಯ ಇವುಗಳಿಗೆ ಒಂದು ನಿಕಟವಾದ ಸಂಬಂಧ ಇದೆ. ಆತ್ಮ ಶಬ್ದಕ್ಕೆ ಮನಸ್ಸು, ಆತ್ಮ ಸ್ವರೂಪ, ಇಂದ್ರಿಯ, ಈ 3 ಅರ್ಥಗಳುಂಟು. ಕೊನೆಗೆ ದೇಹ ಎಂಬ ಅರ್ಥವೂ ಕೂಡ ಸಂಸ್ಕೃತದಲ್ಲಿದೆ. ಇಲ್ಲಿ ಸದ್ಯಕ್ಕೆ ಆತ್ಮ ಅಂದರೆ ಇಂದ್ರಿಯ, ಆತ್ಮ ಅಂದರೆ ಮನಸ್ಸು. ಇಂದ್ರಿಯಗಳಿಂದ ನಿನ್ನನ್ನು ಉದ್ಧರಿಸಿಕೊಳ್ಳಬೇಕು, ಇಂದ್ರಿಯಗಳಿಂದ ನಿನ್ನನ್ನು ನೀನು ಸಾಯಿಸಿಕೊಳ್ಳಬಾರ್ದು.
ಯಾಕಂದರೆ ಅದು ನಿನ್ನ ಇಂದ್ರಿಯ. ನಿನ್ನದ್ದು ಅಂತಾದ ಮೇಲೆ ನಿನಗೆ ಅನುಕೂಲವಾಗಿರುವ ಹಾಗೆ ನೀನು ನೋಡಿಕೊಳ್ಳಬೇಕು. ಕಡಿವಾಣ ಸರಿ ಇಲ್ಲದೆ ಹೋದರೆ ಕುದುರೆಗಳು ನಮಗೆ ಅನುಕೂಲವಾಗುವುದಿಲ್ಲ. ಹೇಗೂ ಮನಸ್ಸು ಕೆಟ್ಟರೆ ಇಂದ್ರಿಯಗಳು ನಮಗೆ ಅನುಕೂಲವಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ಮನಸ್ಸಿನ ಜೊತೆಗೆ ಒಂದು ಸನ್ನಿಕರ್ಷ ಇದೆ, ಒಂದು ಸಂಬಂಧ ಇದೆ. ಕೇವಲ ಇಂದ್ರಿಯ ಕೆಲಸ ಮಾಡುವುದಲ್ಲ, ಮನಸ್ಸಿನಿಂದಾಗಿ ಇಂದ್ರಿಯ ಕೆಲಸ ಮಾಡುವುದು. ಯಾರಿಗೋ ಮನೆಯಲ್ಲಿ ತುಂಬ ಅನಾರೋಗ್ಯವಾಗಿದೆ ಅಂತಾದಾಗ ಬೇಗ ಔಷಧ ತಗೊಂಡು ಬಾ ಅಂತ ಒಬ್ಬ ಹುಡುಗನನ್ನು ಕಳಿಸ್ತೀರಿ. ಅವ 2 ಚಕ್ರದ ವಾಹನದಲ್ಲಿ ಭರ್ರನೆ ಹೋಗ್ತಾನೆ, ಮೆಡಿಕಲ್ಸಿಗೆ ಹೋಗ್ತಾನೆ, ಔಷಧ ತಗೊಳ್ತಾನೆ, ಬರ್ತಾನೆ. ದಾರಿಯಲ್ಲಿ ಇವನ ಸೋದರ ಮಾವ ಆ ಕಡೆ ಹೋಗ್ತಾ ಇದ್ದದ್ದು ಗೊತ್ತಾಗಲಿಲ್ಲ ಅವನಿಗೆ, ಬರುವಾಗಲೂ ಗೊತ್ತಾಗಲಿಲ್ಲ. ಅವರನ್ನು ನೋಡ್ಕೊಂಡು ಬರ್ತಾನೆ, ಆದರೆ ಸೋದರ ಮಾವ ಅಂತ ಗೊತ್ತಾಗಲ್ಲ ಅವನಿಗೆ. ಯಾಕೆ ಗೊತ್ತಾಗೋದಿಲ್ಲ? ಅವ ನೋಡಲಿಲ್ವಾ? ನೋಡಿದ್ದಾನೆ, ಆದರೆ ಆ ನೋಡುವಿಕೆಯ ಹಿನ್ನೆಲೆಯಲ್ಲಿ ಮನಸ್ಸು ಕೆಲಸ ಮಾಡಲಿಲ್ಲ. ಮನಸ್ಸು ವ್ಯಗ್ರವಾಗಿತ್ತು, ಯಾವುದೋ ಬೇರೆ ಚಿಂತನೆಯಲ್ಲಿ ತೊಡಗಿತ್ತು, ಉದ್ವಿಗ್ನವಾಗಿತ್ತು. ಉದ್ವಿಗ್ನವಾದ ಮನಸ್ಸು ಇಂದ್ರಿಯದ ಜೊತೆಗೆ ಸನ್ನಿಕೃಷ್ಟವಾಗದೇ ಹೋದದ್ರಿಂದ ಇಂದ್ರಿಯದ ಸಂಬಂಧವಾದ ವಸ್ತುವನ್ನು ಕೂಡ ಇಂದ್ರಿಯ ಗ್ರಹಿಸುವುದಿಲ್ಲ. ಯಾವುದೋ ಭಾರೀ ತಲೆಬಿಸಿಯಲ್ಲಿದ್ದ ವ್ಯಕ್ತಿಗೆ ರುಚಿಕರವಾದ ಆಹಾರವನ್ನು ಬಾಯಲ್ಲಿ ಹಾಕಿದರೂ ಕೂಡ ರುಚಿಯಾಗುವುದಿಲ್ಲ. ಯಾಕೆಂದರೆ ಮನಸ್ಸು ವ್ಯಗ್ರವಾಗಿದೆ. ಹಾಗಾದರೆ ಪ್ರತಿಯೊಂದು ಇಂದ್ರಿಯವೂ ಕೂಡ ತನ್ನ ಕೆಲಸದ ಮೂಲಕವಾಗಿ ಸಾರ್ಥಕತೆಯನ್ನು ಅನುಭವಿಸುವುದು ಮನಸ್ಸಿನ ಸಂಬಂಧದ ಕಾರಣದಿಂದ. ಆದ್ದರಿಂದ ಆ ಮನಸ್ಸು ಸರಿಯಾಗಿದ್ದರೆ ಇಂದ್ರಿಯವು ಸರಿಯಾದದ್ದನ್ನೇ ಮಾಡ್ತದೆ. ಮನಸ್ಸು ಕೆಟ್ಟರೆ ಇಂದ್ರಿಯಗಳು ಬೇಡದ್ದನ್ನು ಮಾಡ್ತವೆ. ಆದ್ದರಿಂದ ಮೊದಲು ನೀನು ಮನಸ್ಸನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೋ. ಮನಸ್ಸನ್ನು ಹಿಡಿತದಲ್ಲಿಡುವುದಕ್ಕೆ ಏನು ಮಾರ್ಗ? ಅದಕ್ಕೋಸ್ಕರ ಕೃಷ್ಣ ಯೋಗದ ನಿರೂಪಣೆ ಮಾಡ್ತಾನೆ. ಇದು 6ನೇ ಅಧ್ಯಾಯದಲ್ಲಿ ಬಂದಿರುವ ಪ್ರಮುಖವಾದ ವಿಷಯ ಯೋಗ. ಯೋಗ ಸಾಧನೆಯನ್ನು ಮಾಡು. ಯೋಗ ಸಾಧನೆಯ ಸಂಕ್ಷಿಪ್ತ ವಿವರಣೆಯನ್ನು ಕೊಡುವ. ಯೋಗ ಅಂದರೆ ಮನಸ್ಸನ್ನು ಅತ್ಯಂತ ಶ್ರೇಷ್ಠವಾದ ವಿಷಯದಲ್ಲಿ ಏಕಾಗ್ರಗೊಳಿಸುವುದು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲ ಸೂತ್ರದ ಬರೀತಾನೆ. ಪತಂಜಲ ಸೂತ್ರ ಇದು. ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ. ಮನಸ್ಸು ಏನೇನನ್ನೋ ಆಲೋಚನೆ ಮಾಡುವುದನ್ನು ನಿಲ್ಲಿಸಿ ಒಂದು ಕಡೆಯಲ್ಲಿ ಅದನ್ನು ರಾಶಿ ಹಾಕುವುದು. ನಮ್ಮ ಮನಸ್ಸನ್ನು ಒಳಗೆ ಅದಕ್ಕೊಂದು ವಿಷಯವನ್ನು ಕೊಡಬೇಕು. ಯಾವ ವಿಷಯವನ್ನೂ ಕೊಡದೆ ಹೋದರೆ ಮನಸ್ಸು ಬೇಡದ್ದನ್ನು ಆಲೋಚನೆ ಮಾಡ್ತದೆ. ನಾವು ಹೇಳ್ತೇವಲ್ವ, ಒಂದು ಇಂಗ್ಲೀಷಲ್ಲಿ ಗಾದೆ ಹೇಳ್ತೇವೆ, ಎಂಟಿ ಮೈಂಡ್ ಅಂತ ಶುರು ಮಾಡ್ತಾರಲ್ವ. ಅದಕ್ಕೆ ಕಾರಣ ಏನು? ಮನಸ್ಸಿಗೆ ನೀವು ಏನೂ ವಿಷಯ ಕೊಡದೆ ಹೋದರೆ ಅದು ಪ್ರೇತ ಪಿಶಾಚಿಗಳನ್ನು ತುಂಬಿಸಿಕೊಡ್ತದೆ. ಬೇಡದೇ ಇದ್ದಂತಹ ವಿಷಯಗಳನ್ನು ಅದು ಒಳಗೆ ತುಂಬಿಸಿಕೊಳ್ತದೆ. ಅದಕ್ಕೆ ಮನಸ್ಸಿಗೆ ವಿಷಯಗಳನ್ನು ಕೊಡದೇ ಇರಬಾರ್ದು, ಆದರೆ ಉತ್ತಮವಾದ ವಿಷಯವನ್ನು ಕೊಡಬೇಕು. ಇವತ್ತು ಭಗವದ್ಗೀತೆಯಲ್ಲಿ ಒಂದು ಉತ್ತಮವಾದ ಶ್ಲೋಕವನ್ನು ನಾವು ಕೇಳಿದ್ದೇವೆ ಅಂತಾದರೆ ನಮ್ಮ ಮನಸ್ಸಿಗೆ ಆ ಶ್ಲೋಕವನ್ನು ಕೊಡುವುದು, ಆ ಶ್ಲೋಕದ ಅರ್ಥದ ಚಿಂತನೆಯನ್ನು ಕೊಡುವುದು. ಅದು ಅದರಲ್ಲೇ ಸುತ್ತುತ್ತಾ ಒಂದು ಪಕ್ವವನ್ನಾಗಿಸಿ ಒಂದು ಸುಂದರವಾದ ವಿಷಯದಲ್ಲಿ ಹೋಗಿ ನಿಲ್ತದೆ. ಅಥವಾ ನಮಗೆ ಅಂಥ ವಿಷಯದಲ್ಲಿ ಮನಸ್ಸು ನಿಲ್ಲಿಸುವುದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ ಅಂತಾದರೆ ಒಂದು ಸುಂದರವಾದ ರೂಪವನ್ನು ಕೊಡಿ ಅದಕ್ಕೆ. ದೇವರದ್ದು ನಟರಾಜ ಒಂದು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಒಂದು ಭಂಗಿಯಲ್ಲಿ ನಿಂತಹ ನಟರಾಜನ ರೂಪ ಇದೆ. ಆ ರೂಪವನ್ನು ಆ ಮನಸ್ಸಿಗೆ ಕೊಡಿ. ಇದನ್ನು ಆಲೋಚನೆ ಮಾಡು. ಅವನ ಆ ಕೈಯಲ್ಲಿ ಏನಿದೆ, ಈ ಕೈಯಲ್ಲಿ ಏನಿದೆ, ಯಾವ ಕೈಯಲ್ಲಿ ಯಾವ ಮುದ್ರೆ ಹಾಕಿದ್ದಾನೆ, ಅದು ತಾಂಡವ ನೃತ್ಯ ಅಂದರೆ ಹೇಗೆ, ಏನು, ಪಕ್ಕದಲ್ಲಿ ಪಾರ್ವತೀದೇವಿ ಹೇಗೆ ಕುಣಿತಾ ಇದ್ದಾಳೆ, 2 ರೂಪವನ್ನು ಮನಸ್ಸಿಗೆ ಕೊಡುವುದು. ಅದನ್ನು ಅದು ಆಲೋಚನೆ ಮಾಡಲಿ. ಇಲ್ಲ ನಮಗೆ ಕುಣಿಯುವುದು ನೃತ್ಯಶಾಸ್ತ್ರ, ನೃತ್ಯಶಾಸ್ತ್ರ, ನಾಟ್ಯಶಾಸ್ತ್ರ ಇದೆಲ್ಲ ಗೊತ್ತಿಲ್ಲ, ಆವಾಗ ಬೇಡ. ನಿಂತ ದೇವರು ಕೈಯಲ್ಲಿ ಸುದರ್ಶನ ಚಕ್ರವನ್ನು, ಪಾಂಚಜನ್ಯವನ್ನು, ಕೌಮೋದಕಿ ಗದೆಯನ್ನು, ಪದ್ಮವನ್ನು ಧಾರಣೆ ಮಾಡಿರತಕ್ಕಂತಹ ಭಗವಂತನ ನಗುಮುಖ ಪ್ರಸನ್ನವದನಂ ವಿಷ್ಣುಂ ಧ್ಯಾಯೇತ್. ಪ್ರಸನ್ನವದನನಾದ ವಿಷ್ಣುವ ರೂಪವನ್ನು ಮನಸ್ಸಿಗೆ ಕೊಡಿ. ಅದನ್ನು ನೀನು ಮನಸ್ಸಿನಲ್ಲಿ ಹಾಗೆ ನೋಡಬೇಕು. ಅಲ್ಲಿ ಸುದರ್ಶನ ಕಂಡಾಗ ಪಾಂಚಜನ್ಯ ಮರೆತು ಹೋಗುತ್ತೆ ಕೆಲವು ಸಲ. ಅವನ ಪಾದವನ್ನು ನೋಡ್ತಾ ಇದ್ದಾಗ ತಲೆ ನೆನಪಾಗುವುದಿಲ್ಲ. ಏನು ಈ ಕೈ ನೆನಪಾದಾಗ ಈ ಕೈ ನೆನಪಾಗುವುದಿಲ್ಲ. ಇಷ್ಟು ಸಮಸ್ಯೆ ಇದೆ. ಇದನ್ನು ಧ್ಯಾನ ಮಾಡುವುದರಲ್ಲಿ ಸೋಲ್ತೇವೆ ನಾವು. ಸೋತಾಗ ಯಾವುದೋ ಒಂದು ಭಾಗದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಕೇವಲ ಪಾದವನ್ನು ಚಿಂತನೆ ಮಾಡಿ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಆ ಭಗವಂತನ ಸುಂದರವಾದ ಪಾದ, ಅದನ್ನೇ ನೆನಪು ಮಾಡಿಕೊಳ್ಳಿ. ಗಂಗೆಯನ್ನು ಆವಿರ್ಭಾವಗೊಳಿಸಿದಂತಹ ಪಾದ, ಪ್ರಪಂಚವನ್ನು ಹೆಜ್ಜೆಯಲ್ಲೇ ತನ್ನ ಮಾನದಲ್ಲಿ ಮುಳುಗಿಸಿಕೊಂಡಿರತಕ್ಕಂತಹ ಪಾದ, ಅಹಲ್ಯೆಯನ್ನು ಉದ್ಧಾರ ಮಾಡಿರತಕ್ಕಂತಹ ಪಾದ. ಆ ಪಾದವನ್ನು ಪುಟ್ಟ ಪುಟ್ಟ ಪಾದಗಳಿಂದ ವೃಂದಾವನವನ್ನಾಗಿಸಿದಂತಹ ಪಾದ.
ಅದರಲ್ಲಿರುವ ಮಹತ್ವವನ್ನು ಆಲೋಚನೆ ಮಾಡ್ತಾ ಹೃದಯದಲ್ಲಿ ಧ್ಯಾನ ಮಾಡಿ. ಒಂದು ರೂಪವನ್ನು ಮನಸ್ಸಿಗೆ ಕೊಡಬೇಕು. ಮನಸ್ಸಿಗೆ ಕೊಟ್ಟು ಅದರಲ್ಲಿ ನಿಲ್ಲಿಸಬೇಕು. ರೂಪ ಆಗ್ಬೋದು, ವಿಷಯವೂ ಆಗ್ಬೋದು. ಒಂದು ವಿಚಾರಧಾರೆಯಲ್ಲಿ ಮನಸ್ಸನ್ನು ನಿಲ್ಲಿಸುವುದು ಅಥವಾ ಒಂದು ರೂಪ ವಿಶೇಷದಲ್ಲಿ ಮನಸ್ಸನ್ನು ನಿಲ್ಲಿಸುವುದು, ಇದನ್ನು ಧ್ಯಾನ ಅಂತ ಕರಿತೇವೆ. ಧ್ಯಾನ ಯೋಗ ಅಂತ ಇದಕ್ಕೆ ಹೆಸರು. ಒಳಗೆ ಆ ರೀತಿ ಮನಸ್ಸು ಅದರಲ್ಲೇ ನಿಲ್ಲಬೇಕಾದರೆ ಕೆಲವೊಂದು ಪೂರ್ವ ತಯಾರಿಗಳು ಬೇಕಾಗ್ತವೆ. ಪೂರ್ವ ತಯಾರಿ ಏನು ಅಂದರೆ, ಎಲ್ಲೋ ಓಡಾಡಿಕೊಂಡು ದೇವರನ್ನು ಧ್ಯಾನ ಮಾಡ್ತೇನೆ ಅಂದರೆ ಆಗುವುದಿಲ್ಲ. ಅದಕ್ಕೋಸ್ಕರ ಕೂತುಕೊಳ್ಬೇಕು. ಕೂತುಕೊಳ್ಳುವುದು ಅಂತೇಳಿದರೆ ಕುರ್ಚಿಯಲ್ಲಿ ಕೂತುಕೊಂಡು ದೇವರ ಧ್ಯಾನ ಮಾಡಬೇಕು, ಈಸಿ ಚೇರಲ್ಲಿ ಕೂತುಕೊಂಡು ಮಾಡಬೇಕು, ಅಥವಾ ಇನ್ನೂ ಕೆಲವು ಬಂದಿದೆ, ಮಲಗುವ ಚೇರುಗಳೆಲ್ಲ ಬಂದಿದೆ, ಅದರಲ್ಲಿ ಕೂತ್ಕೊಂಡು ಮಲಗಿಕೊಂಡು ಮಾಡಬೇಕು, ಹೇಗೆ ಅಂತ ಪ್ರಶ್ನೆ ಬರ್ತದೆ. ಇಲ್ಲ, ಅದಕ್ಕೆ ಕೂತರೆ ಒಳ್ಳೆಯದು. ಕೃಷ್ಣ ಹೇಳ್ತಾನೆ ಕೂತ್ಕೋ. ಕೂತುಕೊಳ್ಳುವಾಗ ಕುರ್ಚಿ ಒಳ್ಳೆಯದು ಅದು ಒಳ್ಳೆಯದು ಅಂದರೆ ಅಲ್ಲ, ಕುರ್ಚಿಯಲ್ಲಿ ಮಲಗಲಿಕ್ಕೂ ಆಗುತ್ತಲ್ವ, ಅದಕ್ಕೋಸ್ಕರ ಬೇಡ, ನೀನು ಆಸನದಲ್ಲಿ ಕೂತ್ಕೋ. ಸ್ಥಿರಮಾಸನಮಾತ್ಮನಃ ಸಮಂ ಕಾಯ ಶಿರೋಗ್ರೀವಂ. ನೇರವಾಗಿ ಕೂತುಕೋ ಅಂತ ಹೇಳ್ತಾನೆ. ನೇರವಾಗಿ ಅಂದರೆ ಹೇಗೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವು ಸಲ ಹೀಗೆ ಬಗ್ಗಿ ನೇರವೋ, ಏನು ನೇರ ಅಂದರೂ ಗೊತ್ತಾಗದೆ ಹೋದರೆ ಅದಕ್ಕೆ ಹೇಳ್ತಾನೆ, ತಲೆಯ ಮೇಲೆ ಈ ಮಳೆಯ ನೀರು ಬಿದ್ದರೆ ಅದು ಹೀಗೆ ಜಾರಿ, ಹಾಗೇ ಜಾರಿ ರೆಪ್ಪೆಯ ಮೇಲೆ ಹೋಗಿ ತುಟಿಗೆ ಬಿದ್ದು ಆಮೇಲೆ ಎದೆಗೆ ಬೀಳುವ ಹಾಗೆ ಇರಬೇಕು. ಎಷ್ಟೋ ಜನ ಕೂತಾಗ ಏನಾಗ್ತದೆ ಅಂದರೆ ಅಲ್ಲಿಂದ ಹಾಗೆ ಬಿದ್ದರೆ ಸೀದಾ ನೆಲಕ್ಕೆ ಬೀಳುವುದು. ಹಾಗೆ ಕೂಡುವುದಲ್ಲ, ನೀನು ಕೂತ ಸ್ವಭಾವದಲ್ಲೇ ಅದು ಹಾಗೆ ಅಲ್ಲಿಂದ ಸ್ಥಿತಾಹ ಕ್ಷಣಂ ಪಕ್ಷ್ಮಸು ತಾಡಿತಾಧರಾಹ ಪಯೋಧರೋತ್ಸೇದ ನಿಪಾದ ಚೂರ್ಣಿತಾಹ ಅಂತಿದ್ದ ಹಾಗೆ ಮೇಲಿಂದ ಎದೆಗೆ ಬೀಳುವ ಹಾಗೆ ನೇರವಾಗಿ ಕೂತ್ಕೋ. ಎದೆಯುಬ್ಬಿಸಿ ನಿನ್ನ ಬೆನ್ನ ಹುರಿ ಯಾವ ಕ್ರಮದಲ್ಲಿದೆಯೋ ಅಥವಾ ಮೂಲಾಧಾರದಿಂದ ಹಿಡಿದು ಬ್ರಹ್ಮರಂಧ್ರದ ತನಕ ಶರೀರದ ಒಳಗೆ ವ್ಯಾಪಿಸಿರ್ತಕ್ಕಂತಹ ಸುಷುಮ್ನಾ ಅಂತ ಹೇಳುವ ಒಂದು ನಾಡಿ ಇದೆ, ತೈಜಸ ನಾಡಿ. ಆ ನಾಡಿ ಬ್ರಹ್ಮನಾಡಿ ಯಾವ ಕ್ರಮದಲ್ಲಿ ನೇರವಾಗಿದೆಯೋ ಆ ಕ್ರಮದಲ್ಲಿ ನೇರವಾಗಿ ಕೂತುಕೋ. ಆವಾಗ ಮಾತ್ರ ಧ್ಯಾನ ಪಕ್ವವಾಗುವುದಕ್ಕೆ ಸಾಧ್ಯವಾಗ್ತದೆ. ಕೂತುಕೊಳ್ಳುವುದನ್ನು ಕಲಿ. ಕೂತುಕೊಳ್ಳುವುದು ನೆಲದಲ್ಲೇ ಕೂತುಕೊಳ್ಬೇಡ, ಕಲ್ಲಿನಲ್ಲಿ ಕೂತುಕೊಳ್ಬೇಡ, ಬರೀ ಮರದಲ್ಲೂ ಕೂತುಕೊಳ್ಬೇಡ. ಚೇಲಾಜಿನ ಕುಶೋತ್ತರಂ. ಕೃಷ್ಣ ಹೇಳುವುದು 3 ಆಸನವನ್ನು ಹೇಳ್ತಾನೆ. ಒಂದು ಚೇಲ. ಚೇಲ ಅಂದರೆ ಬಟ್ಟೆ ಹಾಕಿ ಬಟ್ಟೆಯ ಮೇಲೆ ಕೂತುಕೋ, ಅಥವಾ ಅಜಿನ, ಪ್ರಾಣಿಯ ಚರ್ಮವನ್ನು ಅಜಿನ ಅಂತ ಕರೀತಾರೆ, ಅಜಿನದ ಮೇಲೆ ಕೂತುಕೋ. ಇವತ್ತು ಇದನ್ನು ಅರಣ್ಯ ಇಲಾಖೆಯ ಮುಂದೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಹೇಳ್ಬೋದು, ಅಥವಾ ಅರಣ್ಯ ಇಲಾಖೆಗೆ ದುಡ್ಡು ಕೊಟ್ಟು ತಗೊಂಡ್ರೆ ತೊಂದರೆ ಇಲ್ಲ, ಎಲ್ಲೆಲ್ಲೋ ತೊಂದರೆ ಅಲ್ವ ಸಮಸ್ಯೆ. ಅಲ್ಲಿಂದ ಅಜಿನವನ್ನು ಅಜಿನದಲ್ಲಿ ಕೂತುಕೋ. ಅಥವಾ ಕುಶ. ಕುಶ ಅಂದರೆ ದರ್ಭಾಸನ, ದರ್ಭೆಯ ಆಸನ, ಅಥವಾ ಹುಲ್ಲಿನ ಚಾಪೆ. ಹುಲ್ಲಿನ ಚಾಪೆಯನ್ನು ಹಾಕಿಕೊಂಡು ಕೂತುಕೋ. ಕೃಷ್ಣನಿಗೆ ಗೊತ್ತಿತ್ತು, ನಾನು ಬರೀ ಚಾಪೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ಚಾಪೆಯೇ ಹಾಕ್ಕೊಳ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಅವ ಹುಲ್ಲಿನ ಚಾಪೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಕುಶ ಅಂದರೆ ಕುಶಕಟ. ಕುಶಕಟ ಅಂದರೆ ಅದರಲ್ಲೂ ದರ್ಭೆಯ ಹುಲ್ಲು ಬಹಳ ವಿಶೇಷ. ಇಲ್ಲ ಮುಂಜಿ ಅಂತ ಹೇಳ್ತಕ್ಕಂತಹ ಮೌಂಜದಿಂದ ಮಾಡಿರ್ತಕ್ಕಂಥದ್ದು, ಅಥವಾ ಬಿದಿರಿನ ತೊಗಟೆಯ ಮೇಲಿನ ಚರ್ಮವಾದರೂ ನಡೀತದೆ. ಇದರಿಂದ ಮಾಡಿದಂತಹ ಚಾಪೆ ಒಂದೊಂದೇ ಆಗಬೇಕು ಅಂತಿಲ್ಲ ಅಂತೆ, ಒಂದರ ಮೇಲೆ 3 ಹಾಕಿದರೂ ಆಗ್ಬೋದಂತೆ. ಪೂರ್ತಿ ಕೆಳಗೆ ಚಾಪೆ ಹಾಕು, ದರ್ಭೆಯ ಚಾಪೆ ಹಾಕು, ದರ್ಭೆಯ ಚಾಪೆಯ ಮೇಲೆ ಆ ಒಂದು ಅಜಿನವನ್ನು ಹಾಕು, ಅಜಿನದ ಮೇಲೆ ಬಟ್ಟೆ ಹಾಕು, ಬಟ್ಟೆಯ ಮೇಲೆ ಕೂತುಕೋ. ಚೇಲಾಜಿನ ಕುಶೋತ್ತರಂ. ಹೀಗೆ ಕೂತಾಗ ಶರೀರಕ್ಕೆ ಕೂಡುವುದು ಹಿತವಾಗುತ್ತೆ. ಅಲ್ಲ, ಕೂಡುವುದು ಹೇಗೆ ಕೂತುಕೊಳ್ಬೇಕು, ಆಸನ ಯಾವುದು ಅಂತ ಗೊತ್ತಾಯಿತು. ಕೂಡುವುದು ಹೇಗೆ? ಕೂಡುವುದಕ್ಕೆ ಆಸನ ಇದೆ. ಒಂದೋ ಪದ್ಮಾಸನ, ಇಲ್ಲವೋ ಸ್ವಸ್ತಿಕಾಸನ, ಇಲ್ಲವೋ ವೀರಾಸನ. ವೀರ ಪದ್ಮೇ ಚ ಚಾಸನೆ. ಸ್ವಸ್ತಿಕಂ ವೀರ ಪದ್ಮೇ ಚ ಚಾಸನೆ. ಸ್ವಸ್ತಿಕ, ವೀರ, ಪದ್ಮ 3 ಆಸನಗಳು. ಸ್ವಸ್ತಿಕಾಸನ ಅಂತ ಹೇಳಿದರೆ ಮಾಮೂಲಾಗಿ ನಾವು ಕೂತುಕೊಳ್ತೇವೆ, ಚಕ್ಕಳ ಮಕ್ಕಳ ಹಾಕುವುದು ಅಂತ ಹೇಳ್ತೇವೆ. ಅಂದರೆ 2 ತೊಡೆಯ ಕೆಳಗೆ 2 ಪಾದಗಳು ಬರುವ ಹಾಗೆ ಕೂತುಕೊಳ್ಳುವ ವಿಧಾನಕ್ಕೆ ಸ್ವಸ್ತಿಕಾಸನ ಅಂತ ಹೆಸರು. ಊರ್ವೋ ರಥಃ. 2 ತೊಡೆಯ ಮೇಲೆ 2 ಪಾದಗಳು ಬರುವ ಹಾಗೆ ಕೂತರೆ ಮನುಷ್ಯ ಬಗ್ಗಲಿಕ್ಕಾಗುವುದಿಲ್ಲ, ತಾನಾಗಿ ನೇರವಾಗಬೇಕಾಗ್ತದೆ. ಅದಕ್ಕೆ ಪದ್ಮಾಸನ ಅಂತ ಹೆಸರು. ಒಂದು ಪಾದದ ಮೇಲೆ ಒಂದು ತೊಡೆಯ ಮೇಲೆ ಪಾದ ಹಾಕಿ ಮತ್ತೊಂದು ತೊಡೆಯ ಕೆಳಗೆ ಪಾದ ಇತ್ತು ಅಂತಾದರೆ ಅದನ್ನು ವೀರಾಸನ ಅಂತ ಕರೀತಾರೆ. ಈ ಪದ್ಮಾಸನ, ಸ್ವಸ್ತಿಕಾಸನ, ವೀರಾಸನ 3 ಆಸನಗಳು ಧ್ಯಾನದ ವಿಷಯದಲ್ಲಿ ಅತ್ಯಂತ ಶ್ರೇಷ್ಠ. ಆಮೇಲೆ ಕ್ರೌಂಚಾಸನಾದಿಗಳು, ಕುಕ್ಕುಟಾಸನಾದಿಗಳು ಇತ್ಯಾದಿಗಳೆಲ್ಲ ಕನಿಷ್ಠ. ಈ 3 ಆಸನ ಅತ್ಯಂತ ಶ್ರೇಷ್ಠವಾದದ್ದು. ಶವಾಸನ, ಶೀರ್ಷಾಸನ ಹಾಕಿಕೊಂಡು ಯಾವತ್ತೂ ಕೂಡ ಧ್ಯಾನ ಮಾಡಬಾರ್ದು. ಆಸನ ಅಂತ ಇದ್ದರೆ ಇಷ್ಟೇ. ಈ ಆಸನದಲ್ಲಿ ಇದು ಕೂತುಕೊಳ್ಳುವ ಬಗೆ,
ಆಸನ ಶಬ್ದ ಅನೇಕ ಅರ್ಥದಲ್ಲಿದೆ. ಯಾವುದರಲ್ಲಿ ಕೂಡುತ್ತೇವೋ ಅದಕ್ಕೂ ಆಸನ ಅಂತ ಹೆಸರು. ಮಣೆ, ಚಾಪೆ ಇವುಗಳಿಗೆ ಆಸನ ಅಂತಲೇ ಹೆಸರು. ಯಾವ ರೀತಿ ಕೂತುಕೊಳ್ತೇವೋ ಆ ಕೂತುಕೊಳ್ಳುವ ಬಗೆಗೂ ಕೂಡ ಆಸನ ಅಂತ ಹೆಸರು. ಅದನ್ನ ಕೂತುಕೊಳ್ಳುವ ಆಸ್ಯತೆ ಅಸ್ಮಿನ್ನಿತಿ ಆಸನಂ ಅಂತ ಅಧಿಕರಣ ಲ್ಯುಟ್, ಇದರಲ್ಲಿ ಕೂತುಕೊಳ್ತೇವೆ ಅದು ಆಸನ. ಆಮೇಲೆ ಆಸಿತಿ ಆಸನಂ, ಕೂತುಕೊಳ್ಳುವ ಬಗೆ ಏನಿದೆ ಅದು ಭಾವೇಲ್ಯುಟ್ ಅಂತ ಕರೀತಾರೆ. ಕೂತುಕೊಳ್ಳುವ ಬಗೆ ಹೇಗೆ ಕೂಡ್ತೇವೆ ಅದು ಒಂದು ಥರದ ಆಸನ. ಆಸನದಲ್ಲಿ ಆಸನ ಹಾಕಬೇಕು ಅಂದರೆ ಆಸನದಲ್ಲಿ ತಾನು ಸರಿಯಾಗಿ ಕೂತುಕೊಳ್ಬೇಕು. ಕೂತಾಗ ಹೇಗಿರಬೇಕು? ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ, ನೇರ ಇರಬೇಕು. ಬೆನ್ನಿನ ಕಡೆಯಿಂದ ಅಳತೆ ಮಾಡಿದರೆ 90 ಡಿಗ್ರಿ ಬರಬೇಕು. ಅದಕ್ಕೆ ಕಾರಣ ಏನು ಅಂತೇಳಿದರೆ, ನಮ್ಮ ಒಳಗಿನಿಂದ ಒಂದು ನಾಡಿ ಇದೆ. ಕಣ್ಣಿಗೆ ಕಾಣಿಸುವ ನಾಡಿ ಅಲ್ಲ, ಕಾಣಿಸದ ನಾಡಿ. ಕಣ್ಣಿಗೆ ಕಾಣಿಸುವ ನಾಡಿಗಳು ಎಷ್ಟು ಅಂತ ಚರಕನ ಹತ್ರ ಕೇಳಿದರೆ, ಆಯುರ್ವೇದ ಪ್ರವರ್ತಕನಾದ ಚರಕ ಅವ ಹೇಳ್ತಾನೆ, ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ ಅಂದರೆ 3.5 ಕೋಟಿ ನಾಡಿಗಳಿದ್ದಾವೆ. ಒಂದು ಅಶ್ವತ್ಥದ ಎಲೆಯನ್ನು ನೀರಲ್ಲಿ ಹಾಕಿ 15 ದಿವಸ ಬಿಟ್ಟು ಆಮೇಲೆ ತೆಗೆದಾಗ ಕೊಳ್ತು ಹೋಗಿರ್ತದೆ. ಕೊಳ್ತು ಹೋದದ್ದನ್ನು ಹೀಗೆ ಅನಿಸಿ ಒಣಗಿಸಿದಾಗ ಅದರ ಒಳಗೆ ಎಷ್ಟು ರೀತಿಯ ನಾಡಿಗಳು ಕಾಣಿಸ್ತವೆ. ಒಂದು ಎಲೆಯಲ್ಲಿ ನಾಡಿ, ಹಾಗೆ ಮನುಷ್ಯನ ಒಂದೊಂದು ಪದರದಲ್ಲೂ ಅಷ್ಟು ನಾಡಿಗಳಿದ್ದಾವೆ. ಶರೀರದಲ್ಲಿ ಒಟ್ಟು 3.5 ಕೋಟಿ ನಾಡಿಗಳಿದ್ದಾವೆ. ಅಷ್ಟೂ ನಾಡಿಗಳನ್ನು ಒಂದಕ್ಕೊಂದು ಜೋಡಿಸಿದರೆ ಇಲ್ಲಿಂದ ಕಾಶ್ಮೀರಕ್ಕೆ ಹೋಗಿ ಅಲ್ಲಿಂದ ರಾಮೇಶ್ವರಕ್ಕೆ ಹೋಗ್ಬೋದಂತೆ ಆ ನಾಡಿಯಲ್ಲಿ. ಅಷ್ಟು ನಾಡಿ ನಮ್ಮ ಮನುಷ್ಯನ ಶರೀರದಲ್ಲಿದೆ. ಸಾರ್ಧತ್ರಿಕೋಟಿ ನಾಡಿಗಳು ಅದು ಭೌತಿಕ ಫಿಸಿಕಲ್ ನಾಡಿಗಳು, ದೃಷ್ಟಿಗೋಚರವಾಗಬಹುದಾದ ಸೂಕ್ಷ್ಮದರ್ಶಕಕ್ಕೆ ಸಿಗತಕ್ಕಂತಹ ನಾಡಿಗಳು. ಇನ್ನು ಸಿಗದ ನಾಡಿಗಳು 72,000 ನಾಡಿಗಳಿದ್ದಾವೆ. ಅದು ದೃಷ್ಟಿಗೋಚರ ಅಲ್ಲ, ಅದು ಕೇವಲ ಅದರ ಶಕ್ತಿಯಿಂದ ಗ್ರಹಣ ಆಗುವುದು. ತೇಜಸ ನಾಡಿ ಅಂತ ಅದಕ್ಕೆ ಹೆಸರು. ಅದು ಅದರ ಕೇವಲ ಪ್ರಜ್ಞಾತಂತುಗಳು, ಜ್ಞಾನದ ಒಳಗಿರುವ ಶಕ್ತಿಯಿಂದ ಗೃಹೀತವೇ ಹೊರತು ಕಣ್ಣಿಗೆ ಯಾವ ಕಾರಣದಿಂದಲೂ ದರ್ಶನ ಗೋಚರವಾದದ್ದಲ್ಲ. ಆ ನಾಡಿಗಳಿಗೆ ಸುಷುಮ್ನ, ಇಡ, ಪಿಂಗಲ, ಧನಂಜಯ ಮುಂತಾದ ನಾಡಿಗಳು ಅಂತ ಕರೆಯೋದು. ಈ 72,000 ನಾಡಿಗಳಲ್ಲಿ ಪ್ರಧಾನವಾದ 16 ನಾಡಿಗಳಿದ್ದಾವೆ. ಆ 16 ನಾಡಿಗಳಲ್ಲೂ ಪ್ರಧಾನವಾದ 3 ನಾಡಿಗಳಿದ್ದಾವೆ. ಆ 3 ನಾಡಿಗಳಲ್ಲಿ ಪ್ರಧಾನವಾದದ್ದು ಒಂದು, ಅದನ್ನು ನಾವು ಸುಷುಮ್ನಾ ನಾಡಿ ಅಂತ ಕರೆಯೋದು. ಅದಕ್ಕೆ ಬ್ರಹ್ಮನಾಡಿ ಅಂತ ಹೆಸರು. ಆ ಸುಷುಮ್ನಾ ನಾಡಿ ನಾವು ಸರಿಯಾಗಿ ನೆಲಕ್ಕೆ ಕೂತಾಗ ಯಾವ ಭಾಗ ನೆಲಕ್ಕೆ ತಾಗಿದೆಯೋ ಗಟ್ಟಿಯಾಗಿ ಅದಕ್ಕೆ ತುಂದ ಪ್ರದೇಶ ಅಂತ ಹೆಸರು. ಮೂಲಾಧಾರ ಪ್ರದೇಶ ಅದು. ಆ ತುಂದ ಪ್ರದೇಶದಿಂದ ಪ್ರಾರಂಭಿಸಿ ಅವನ ಶಿರಸ್ಸಿನ ಮಧ್ಯಭಾಗದಿಂದ 10 ಅಂಗುಲ ಮೇಲಿನ ತನಕ ಆ ನಾಡಿ ಇರ್ತದೆ. ಶರೀರದ ಒಳಗೆ ಮಾತ್ರ ನಾಡಿ ಇರುವುದಲ್ಲ, ಶರೀರದ ಈ ಭಾಗದಲ್ಲೂ ಆ ನಾಡಿ ಇದೆ. ನಮ್ಮ ಆರ ಅಂತ ಕರಿತೇವೆ, ಪ್ರಭಾವಲಯ, ಅದು ಮುಗಿಯೊಲ್ಲಿಯ ತನಕ ಆ ನಾಡಿ ಇದೆ. ಆ ನಾಡಿ ಅಲ್ಲಿದೆ ಅನ್ನುವುದನ್ನು ಇವತ್ತಿನ ವಿಜ್ಞಾನವೂ ಕೂಡ ಕೆಲವು ವಿಜ್ಞಾನಿಗಳು ಒಪ್ಪಿದ್ದಾರೆ. ಮನುಷ್ಯನಿಗೆ ಹುಚ್ಚು ಹಿಡಿಸಬೇಕಾದ್ರೆ ಶರೀರ ಮುಟ್ಟಬೇಕಾಗಿಲ್ಲ, ಆ ಪ್ರದೇಶದಲ್ಲಿ ಕತ್ತರಿಸ್ತಾ ಹೋದರೆ ಅವನಿಗೆ ಇಷ್ಟು ಹೊತ್ತಿಗೆ ಹುಚ್ಚು ಹಿಡಿಯುತ್ತೆ ಅಂತ. ಅಂದರೆ ಶರೀರದ ಹೊರಗೂ ಒಂದು ತೇಜೋಮಯವಾದ ನಾಡಿ ಇದೆ, ತೇಜೋಮಯವಾದ ಶರೀರ ಇದೆ ಅನ್ನುವುದನ್ನು ವಿಜ್ಞಾನವೂ ಕೂಡ ಇವತ್ತು ಒಪ್ಪಿಕೊಳ್ಳುತ್ತದೆ. ಅಂಥ ಒಂದು ನಾಡಿ ಏನಿದೆ, ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ, ಈ ಭೂಮಿ ಶರೀರ ಪಾರ್ಥಿವ ಶರೀರವನ್ನು ಪೂರ್ತಿ ವೃತ್ವ ಆವರಿಸಿಕೊಂಡು ದಶಾಂಗುಲದ ತನಕ ವ್ಯಾಪಿಸಿ ನಿಂತಹ ಒಂದು ಸುಷುಮ್ನ ಅಂತ ಹೇಳುವ ನಾಡಿ ಇದೆ. ಆ ನಾಡಿ ಯಾವತ್ತೂ ನೇರವಾಗಿರ್ತದೆ. ನೀವು ಬಗ್ಗಿದ್ರೂ ಅದು ಕುತ್ತಿಗೆಯ ಮೂಲಕ ಮೇಲೆ ಹೋಗ್ತದೆ, ನೇರ ಕೂತರೆ ನಿಮ್ಮ ಶರೀರದ ಒಳಗೆ ಅದು ನೇರ ಇರ್ತದೆ. ಬ್ರಹ್ಮನಾಡಿ ಕ್ರಮಣದಿಂದ ಕೂತುಕೋ, ನಾಡಿ ಹೊರಗೆ ಬರದೇ ಇರುವ ಹಾಗೆ, ಆ ನಾಡಿ ನಿನ್ನ ಒಳಗೇ ಇರುವ ಹಾಗೆ ನೀನು ನೇರವಾಗಿ ಕೂತುಕೊಳ್ಬೇಕು. ಕೂತುಕೊಂಡು ನನ್ನ ಹೃದಯದಲ್ಲಿ ಭಗವಂತನ ಅಥವಾ ಉತ್ತಮವಾದ ವಿಷಯದ ಚಿಂತನೆಯನ್ನು ನಡೆಸಬೇಕು. ಈ ರೀತಿ ನಡೆಸುವುದರಿಂದ ನಿನ್ನ ಮನಸ್ಸು ಮತ್ತು ಇಂದ್ರಿಯಗಳು ಯಾವತ್ತೂ ನಿನ್ನ ಹಿಡಿತದಲ್ಲಿರುವುದಕ್ಕೆ ಸಾಧ್ಯವಾಗ್ತದೆ. ದಿನಕ್ಕೆ ಇಷ್ಟೇ ಹೊತ್ತು ಅಂತಲ್ಲ, ಸ್ವಲ್ಪ ಹೊತ್ತಾದರೂ ಈ ಧ್ಯಾನವನ್ನು ಮಾಡಿದರೆ ಇಂದ್ರಿಯ ನಿಗ್ರಹ ಶಕ್ಯವಾಗ್ತದೆ ಅನ್ನೋ ಒಂದು ವಿಷಯವನ್ನು ಕೃಷ್ಣ ನಿರೂಪಿಸಿದ್ದಾನೆ.